ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಓಂ ಓಂ. ಪರಮಾರ್ಥ ಚಿಂತಾಮಣಿಯಲ್ಲಿ ಕೆಲವು ಪ್ರಶ್ನೆಗಳು ಹಾಕಿದ್ದೇವೆ. ಈ ಪ್ರಶ್ನೆಗಳಲ್ಲಿ ಮೂಲ ಪ್ರಶ್ನೆ ಏನಂದರೆ, ಅವಸ್ಥೆಗಳಿಗೆ ಪರಸ್ಪರ ಸಂಬಂಧವಿಲ್ಲ ಎಂದು ಹೇಗೆ ಹೇಳ್ತಾ ಇದ್ದೀರಿ? ಅವಸ್ಥೆಗಳನ್ನು ನಮ್ಮ ಅನುಭವದಲ್ಲಿ ಒಂದು ನಂತರ ಇನ್ನೊಂದು ಎಂದು ನಮಗೆ ಅನುಭವಕ್ಕೆ ಆಗುತ್ತಾ ಇದೆ. ಒಂದು ನಂತರ ಇನ್ನೊಂದು ಎಂದು ಅನುಭವವಾಗುತ್ತಾ ಇದೆ. ಒಂದು ಅವಸ್ಥೆ. ಎರಡನೇದೇನೆಂದರೆ, ಯಾವುದೇ ಎರಡು ಪ್ರಶ್ನಕರ್ತ ಮಾಡಿದ್ದೇನೆಂದರೆ, ಯಾವುದೇ ಎರಡು ಎಂದು ಹೇಳಿಬಿಟ್ರೆ ಸಾಕು, 2, 3, 4 ಅವುಗಳಿಗೆ ಯಾವುದೇ ಒಂದು ಬಗೆಯಾದ ಸಂಬಂಧವನ್ನು ಊಹಿಸಿಕೊಳ್ಳದೆ ಅವುಗಳನ್ನೇ ಊಹಿಸ್ಕೊಳ್ಳೋಕ್ಕಾಗಲ್ಲ. ವಸ್ತುಗಳು ವ್ಯಕ್ತಿಗಳು ಇದ್ದಾರೆ ಅಂದರೆ ಏನೋ ಸಂಬಂಧ ಇರುತ್ತದೆ. ಸಂಬಂಧ ಅಂದರೆ ಯಾವ ತರಹ? ಸಂಬಂಧ ಅಂದರೆ ದೇಶಕೃತ, ಕಾಲಕೃತ, ವಸ್ತುಕೃತ. ದೇಶಕೃತ ಅಂದರೆ ಹತ್ತಿರ ಇರುವುದು, ದೂರವಿರುವುದು, ಮುಂದೆ ಹಿಂದೆ, ಎಲ್ಲ ಎಡಗಡೆ ಬಲಗಡೆ, ಮೇಲೆ ಕೆಳಗೆ, ಇದೆಲ್ಲ ದೇಶ ಸಂಬಂಧ. ಕಾಲ ಸಂಬಂಧ ಇದಕ್ಕೆ ಹಿಂದೆ ಮುಂದೆ ಎನ್ನುವುದು ಕ್ರಮ ಸಂಬಂಧಕ್ಕೆ ಕಾಲ ಸಂಬಂಧ ಹೇಳುತ್ತೆ. ಕಾಲ ಸಂಬಂಧಗಳಲ್ಲಿ ಹಿಂದೆ ಮುಂದೆ ಹೇಳಬಹುದು, ಪ್ಯಾರಲಲ್ಲೂ ಹೇಳಬಹುದು ಅಲ್ಲವೇ? ಪ್ಯಾರಲಲ್ಲೂ ಕಾಲ ಸಂಬಂಧವೇ. ಇದು ಸ್ವಲ್ಪ ಹೊತ್ತಿರುತ್ತದೆ, ಅದು ಹೆಚ್ಚೊತ್ತಿರುತ್ತದೆ. ಆ ತರಹನೂ ಕಾಲಕ್ರಮ ಇರಬಹುದು. ಓಕೆ, ಅದು ಬಿಡಿ. ಯಾವುದೇ ಒಂದು ಬಗೆಯಾದ ಸಂಬಂಧ. ವಸ್ತು ಸಂಬಂಧ ಅಂದರೆ ಕಾರ್ಯಕಾರಣ, ಗುಣಗುಣಿ ಭಾವ, ಅಂಶಿ ಭಾವ, ಜಾತಿ ವ್ಯಕ್ತಿ ಭಾವ ಮುಂತಾದ. ಈ ತರಹ ಯಾವುದೇ ಒಂದಕ್ಕಿಂತ ಹೆಚ್ಚಿದ್ದರೆ ಆ ಹೆಚ್ಚಿನ ವಸ್ತುಗಳಿಗೆ ಯಾವುದೇ ಒಂದು ಸಂಬಂಧ ಊಹಿಸಿಕೊಳ್ಳದೆ ಆ ವಸ್ತುಗಳನ್ನೇ ಊಹಿಸ್ಕೊಳ್ಳೋಕ್ಕಾಗಲ್ಲ. ಅಂಥದ್ದು ಮೂರವಸ್ಥೆಗಳಿವೆ ಎಂದು ಒಪ್ಕೊಳ್ತೀರಿ, ಸಂಬಂಧವಿಲ್ಲ ಹೇಳ್ತೀರಿ. ಅದು ಹೇಗೆ? ಸಂಬಂಧವಿಲ್ಲ ಅಂದರೆ ಅವಸ್ಥೆ ಇಲ್ಲ ಎಂದು ಹೇಳಿ ಒಪ್ಕೊಳ್ತೀವಿ, ಅವಸ್ಥೆನೇ ಇಲ್ಲ. ಅಥವಾ ಒಂದೇ ಅವಸ್ಥೆ ಇದೆ ಎಂದು ಹೇಳಿ, ಒಂದೇ ಅವಸ್ಥೆ ಇದೆ ಎಂದು ಹೇಳಿ ಒಪ್ಕೊಳ್ತೀನಿ, ಸಂಬಂಧವಿಲ್ಲ ಅಂದರೆ. ಅಥವಾ ಯಾವ ಅವಸ್ಥೆನೂ ಇಲ್ಲ ಎಂದು ಹೇಳಿ ಆವಾಗ ಸಂಬಂಧವಿಲ್ಲ ಎಂದು ಒಪ್ಕೊಳ್ತೀನಿ. ಮೂರು ಎಂದು ಒಪ್ಕೊಳ್ಳುವುದು, ಸಂಬಂಧವಿಲ್ಲ ಎಂದು ಹೇಳುವುದು, ಇದು ಏನಿದು? ಹೇಗೆ ಒಪ್ಪುವುದು ನಾವು? ಅಲ್ಲವೇ? ಸಂಬಂಧವಿಲ್ಲ ಅಂದರೆ ಒನ್ ಸ್ಟೇಟ್ನಲ್ಲಿ ಆಗಬಹುದು ಆರ್ ನೋ ಸ್ಟೇಟ್, ಅಲ್ಲವೇ? ಸಂಬಂಧವಿಲ್ಲ ಎನ್ನುವುದು ಊಹಿಸ್ಕೊಳ್ಳೋಕ್ಕಾಗ್ತದೆ, ಆಕ್ಸೆಪ್ಟ್ ಮಾಡಲಿಕ್ಕಾಗ್ತದೆ. ಬಟ್ ನೀವು ಮೂರು ಎಂದು ಹೇಳ್ತೀರಿ, ಮತ್ತು ಸಂಬಂಧವಿಲ್ಲ ಹೇಳ್ತೀವಿ. ಅದು ಹೇಗೆ? ಇದೊಂದೇನೋ ಕಾರಣ, ಇನ್ನೇನಾದರೂ ಹೇಳಿದ್ದಾರಾ? ಇನ್ನೊಂದು, ಯಾವ ಸಂಬಂಧವೂ ಇಲ್ಲವೆನ್ನುವುದು ಹೇಗೆ? ಸಹಜವಾಗಿ ನೋಡಿದ್ದರೆ ಅವರು ಮೂರವಸ್ಥೆ ಎಂಬ ಜಾತಿಗೆ ಸೇರಿವೆ. ಅದು ಮೂರವಸ್ಥೆಗಳು ಎಂಬ ಜಾತಿಗೆ ಸೇರಿದವುಗಳು. ಇದನ್ನು ಹೇಳಿದ್ದೀನಿ ನಾನು. ಜಾತಿಗೆ ಸೇರುವುದು ಅಂದರೆ ಮೂರೆಂಬುದು ಒಂದು ಪಂಗಡ. ಮೂರು ಸೇರಿಕೊಂಡು ಒಂದು ಪಂಗಡ, ಒಂದು ಬಗೆ, ಒಂದೇ ಬಗೆಯಾಗಿ ಎಂಬ ಸೇರಿವೆ. ಕನಸೆಂಬುದು ಎಚ್ಚರ ವಾಸನೆಯಿಂದ ಅಂದರೆ ಒಂದು ಜಾತಿಗೆ ಸೇರಿದೆ. ಕನಸೆಂಬುದು ಎಚ್ಚರ ಸಂಸ್ಕಾರಗಳಿಂದ ಹುಟ್ಟಿದೆ ಎಂದು ಹೇಳ್ತೀವಿ. ಎಚ್ಚರ ಸಂಸ್ಕಾರಗಳಿಂದ ಕನಸು ಹುಟ್ಟಿತು ಅಂದರೆ ಕನೆಕ್ಷನ್ ಆಯ್ತಲ್ಲ. ಎಚ್ಚರಕ್ಕೆ ಕನಸಿಗೆ ಸಂಬಂಧವಾಯ್ತಾ? ಅದು ಕಾರ್ಯಕಾರಣ ಸಂಬಂಧ ಹೇಳಿದ್ದೇವೆ. ಇದ್ಗೋ, ಎಚ್ಚರದ ವಾಸನೆಯಿಂದ ಕನಸು. ನಿದ್ದೆ ಅಂದರೆ ಏನು ಅಂದರೆ ಒಂದು ವಿಶ್ರಾಂತಿ, ಶರೀರೇಂದ್ರಿಯಗಳ ವಿಶ್ರಾಂತಿ ಅವಸ್ಥೆ. ಆಗಿರುವುದರಿಂದ ಕಾಲಕೃತ ಸಂಬಂಧವು
ಕಾರ್ಯಕಾರಣ ಸಂಬಂಧವು ಅವುಗಳಲ್ಲಿರುತ್ತದೆ. ಅದರಿಂದ ನಾವೊಂದು ಸಂಬಂಧಗಳನ್ನು ಹೇಳಿಬಿಟ್ಟಿದ್ದೇವೆ. ಒಂದು ನಂತರ ಇನ್ನೊಂದು ಎಂದು ಆಗುತ್ತಾನೇ ಇದೆ. ಸಿಂಪಲ್ ನೋಡಿ, 3 ಒಟ್ಟಿಗೆ ಆಗುತ್ತವೆ. 3 ಒಟ್ಟಿಗೆ ಆಗಲ್ಲ ಅಂದರೆ ಒಂದು ನಂತರ ಇನ್ನೊಂದು ಆಗಿಬಿಟ್ಟಿತಲ್ಲ, ಮರಿ ಕ್ರಮವಿಲ್ಲ ಹೇಳುವುದು. 3 ಒಟ್ಟಿಗೆ ಆಗಲ್ಲ. ಮೂರು ಒಟ್ಟಿಗೆ ಅಲ್ಲ ಅಂದರೆ ಮೀನ್ಸ್ ಒಂದು ನಂತರ ಒಂದು ಅಷ್ಟೇ. ಇನ್ನೇನು ಹೇಳಬೇಕು? ಇದಕ್ಕಿಂತ ಹೆಚ್ಚು ಬೇಕಾ? ಕ್ರಮವಿಲ್ಲ ಎಂದು ಹೇಳಿಬಿಡ್ತೀರೇನು? ಓಕೆ, ಇದೆಲ್ಲ ಪೂರ್ವ ಪಕ್ಷಕ್ಕೆ ಹೆಚ್ಚು ಯೋಚನೆ ಮಾಡುವುದು. ಏಕೆ? ಪೂರ್ವ ಪಕ್ಷ ಏನೋ ಸಮರ್ಥಿಸ್ಕೊಳ್ತಾನೆ, ಸಿದ್ಧಾಂತಿ ಹೇಳುವುದು ಮುಖ್ಯ. ನಮಗೆ ವಿಚಾರ ಅಲ್ಲಿದೆ. ಪೂರ್ವ ಪಕ್ಷಿಗೆ ಹೆಚ್ಚಿನ ಯುಕ್ತಿ ಕೊಟ್ಟರೆ ಏನಾಗುತ್ತದೆ? ತಪ್ಪು ಬುದ್ಧಿ ಗಟ್ಟಿಯಾಗ್ತದೆ ಅಲ್ಲ? ಪೂರ್ವ ಪಕ್ಷಿ ತಪ್ಪಾಗಿ ತಿಳ್ಕೊಂಡ ಅಂದರೆ ತಪ್ಪಾಗಿ ತಿಳ್ಕೊಂಡುವ ಬುದ್ಧಿಯನ್ನೇ ಮತ್ತೆ ಮತ್ತೆ ಯುಕ್ತಿಗಳು ಹೆಚ್ಚು ಹೇಳುವುದೇಕೆ? ಅದರ ಮೇಲೆ ಹೆಚ್ಚು ಟೈಮ್ ಕೊಡೋಣ, ಅದಕ್ಕೆ ಹೆಚ್ಚು ಮನನ. ಯಾವುದು? ಸಿದ್ಧಾಂತಕ್ಕೆ. ಆದರೆ ಈ ಮೇಲಿನ ವಿಚಾರ ಸರಣಿಯಲ್ಲೆಲ್ಲವೂ ಒಂದೇ ಒಂದು ಮಿಸ್ಟೇಕ್ ಇದೆ. ಫಸ್ಟ್ ಮಿಸ್ಟೇಕ್ ಏನು? ಎಚ್ಚರದ ಅಭಿಮಾನವೇ ಕಾರಣ. ಏಕೆಂದರೆ ಜಾಗ್ರತ್ ದೃಷ್ಟಿಗೆ ಕಾಲ ಇದೆ, ದೇಶ ಇದೆ. ಏಕೆಂದರೆ ದೇಶಕಾಲಗಳು, ಇದು ನೋಡಿ ಮೊದಲು, ದೇಶಕಾಲಗಳು ಒಂದು ಅವಸ್ಥೆಯಲ್ಲಿ, ಜಾಗೃತ ಅವಸ್ಥಾ ಅಥವಾ ಸ್ವಪ್ನಾವಸ್ಥಾ. ಸ್ವಪ್ನವನ್ನು ಅನುಭವಿಸುವಾಗ ಜಾಗ್ರತೆ. ಅದರಿಂದ ಜಾಗ್ರತ್ತು ಎಂದು ಹೇಳಿದರೆ ಏನೆಂದು ತಿಳ್ಕೊಳ್ತೀರಿ? ಜಾಗ್ರದ ಅವಸ್ಥಾ ಎಂದು ಹೇಳಿದ್ದರೆ ಅಯ್ಯೋ ನೀವು ಸ್ವಪ್ನ ಬಿಟ್ಟು ಒಂದು ಜಾಗ್ರತೆಯೇ ಜಾಗ್ರದ ಅವಸ್ಥಾ ಮಾತ್ರ ಹೇಳ್ತಾ ಇದ್ದೀರಿ ಏಕೆ ಎಂದನಿಸುತ್ತದೆ. ಅವಸ್ಥೆಗಳು 3 ಇರುವಾಗ ನೀವು ಜಾಗ್ರದ ಅವಸ್ಥಾ ಎಂದು ಹೇಳಿದ್ದರೆ ಒಂದು ಜಾಗ್ರತೆ ಇಟ್ಕೊಳ್ಳಬೇಕಾ? ಸ್ವಪ್ನ ಬಿಡಬೇಕಾ? ಅಲ್ಲ. ಜಾಗ್ರತ್ತಂದರೆ 2 ಜಾಗ್ರತ್ತುಗಳೇ, ಅಂದರೆ 2 ಸೇರಿ ಒಂದೇ ಜಾಗ್ರತ ಆಯಿತು. ಮತ್ತೆ ಸ್ವಪ್ನವೂ ಅನುಭವಿಸುವಾಗ ಜಾಗ್ರತ್ತು, ಜಾಗ್ರತ್ತು ಅನುಭವಿಸುವಾಗ ಜಾಗ್ರತ್ತು ಅಷ್ಟೇ. 2 ಅನುಭವಿಸುವಾಗ ಜಾಗ್ರತೆ ಅಂದರೆ ಜಾಗ್ರತೆ ಆಯಿತಲ್ಲ. ಈ ಜಾಗ್ರತ್ತಿನಲ್ಲಿ ಅಂದರೆ ಅನುಭವಿಸುವಾಗ ಇರುವ ಜಾಗ್ರತ್ತಿನಲ್ಲಿ ನಾನು ಆಯಾ ಅವಸ್ಥದಲ್ಲಿ ಇದ್ದುಕೊಂಡು ದೇಶಕಾಲ ಸಂಬಂಧದಿಂದಲೇ ಪ್ರಪಂಚವನ್ನು ಪ್ರಪಂಚದ ಪದಾರ್ಥಗಳನ್ನು ದೇಶಕಾಲ ಸಂಬಂಧದಿಂದಲೇ ನೋಡ್ತೀನಿ ಅಲ್ಲವೇ? ನಿಜವಾಗಿ ನಾನಿರುವುದೇ ಒಂದು ದೇಶಕಾಲ, ನಾನೆಂಬ ಬುದ್ಧೇ ಒಂದು ದೇಶಕಾಲ. ಅದು ನೋಡಿ, ನಾನು ಅಂದರೆ ಒಂದು ಜಾಗದಲ್ಲಿದ್ದೇನೆ, ದೇಶ ಆಯಿತು. ಈಗ ಇಲ್ಲಿದ್ದೇನೆ, ದೇಶ ಆಯಿತು. ಈಗ ಇದ್ದೇನೆ, ಕಾಲ ಆಯಿತು. ಅಂದರೆ ಒಂದು ಕಾಲದ ಒಂದು ಅವಯವ. ಐ ಆಮ್ ಲೊಕೇಟೆಡ್ ಇನ್ ಸ್ಪೇಸ್, ಲೊಕೇಟೆಡ್ ಇನ್ ಟೈಮ್. ಅಂದರೆ ಯಾವುದೇ ಒಂದಾನೊಂದು ದೇಶದ ಅಂಶದಲ್ಲಿ, ಒಂದಾನೊಂದು ಕಾಲದ ಅಂಶದಲ್ಲಿ ಒಂದಾನೊಂದು ವಸ್ತುವಾಗಿದ್ದೇನೆ. ಅದೇ ದೇಶಕಾಲ ವಸ್ತು. ನಾನು ಎಂಬ ಬುದ್ಧೇ ದೇಶಕಾಲ ವಸ್ತು. ಅಂದರೆ ಜಾಗ್ರತ್ತಿನಲ್ಲಿರುವ ಒಂದು ವ್ಯಕ್ತಿ ಎಂಬ ಬುದ್ಧೇ ದೇಶಕಾಲ ವಸ್ತುಗಳನ್ನು ತೋರಿಸ್ತಾ ಇದೆ. ಆದ್ದರಿಂದ ನಾನು ಜಾಗ್ರದ್ ವ್ಯಕ್ತಿ ಯಾವುದೇ ಒಂದು ಅವಸ್ಥೆಯಲ್ಲಿದ್ದರೆ, ಜಾಗ್ರತ್ತಿನಲ್ಲಿದ್ದರೆ ಜಾಗ್ರತ್ ವ್ಯಕ್ತಿ ಆಗ್ತೀನಿ. ವ್ಯಕ್ತಿ ಆದರೆ ಆ ವ್ಯಕ್ತಿಯೇ ದೇಶಕಾಲ ವಸ್ತು ರೂಪವಾಗಿದ್ದಾನೆ. ಅಂದರೆ ಇನ್ನೊಂದು ವಸ್ತು ಜೊತೆಗೆ ಸಂಬಂಧ, ದೇಶ ಸಂಬಂಧ, ಕಾಲ ಸಂಬಂಧ, ವಸ್ತು ಸಂಬಂಧ ಆಗೇ ಬಿಡ್ತದೆ. ಆದ್ದರಿಂದ ನಾವು ದೇಶಕಾಲ ವಸ್ತು ಎಂಬ ಸಂಬಂಧದಲ್ಲಿ ಇದ್ದುಕೊಂಡು, ಅದರಿಂದ ಯಾವುದೇ ಒಂದು ಸಂಬಂಧ ಎಂಬ ಬುದ್ಧಿಯಲ್ಲಿ ಇದ್ದುಕೊಂಡು 3 ಅವಸ್ಥೆಗಳನ್ನು ನೋಡ್ತಾ ಇದ್ದೀವಿ. 3 ಅವಸ್ಥೆಗಳನ್ನು ಹೇಗೆ ನೋಡ್ತಾ ಇದ್ದೀವಿ ಅಂದರೆ, ಅವಸ್ಥೆಗಳನ್ನು ಸಂಬಂಧ ಕಂಡುಬರುವ ದೃಷ್ಟಿಯಲ್ಲಿದ್ದೀವಿ. ಸಂಬಂಧ ಕಂಡು ಬರಬೇಕಂದ್ರೆ ದೇಶಕಾಲ ವಸ್ತು. ನಾವು ದೇಶಕಾಲ ವಸ್ತುಗಳನ್ನೇ ಅನುಭವಿಸುವ ದೃಷ್ಟಿಯಲ್ಲಿದ್ದುಕೊಂಡು, ದೇಶಕಾಲ ವಸ್ತುಗಳನ್ನೇ ಅನುಭವಿಸುವ ಅನುಭವದಲ್ಲಿದ್ದುಕೊಂಡು, ಅವುಗಳೇ ಕಂಡುಬರುವ ಅನುಭವದಲ್ಲಿದ್ದುಕೊಂಡು ಅವಸ್ಥೆಗಳನ್ನು ನೋಡ್ತಾ ಇದ್ದೀರಿ.
ಅಂದರೆ ಜಾಗೃತ ವ್ಯಕ್ತಿ. ಈ ವ್ಯಕ್ತಿಗೆ ಏನನ್ನಿಸುತ್ತದೆ? 3 ಅವಸ್ಥೆಗಳಿವೆ ಎಂದು ಲೌಕಿಕರಿಗೆ ಸಾಮಾನ್ಯರಿಗೆ ಹೇಳಿದರೆ ಹೌದೌದು ಒಪ್ಕೊಳ್ತಾರೆ. 3 ಅಂದ್ರೇನು? ಜಾಗೃತ ವ್ಯಕ್ತಿಗೆ 3, ಜಾಗೃತ ವ್ಯಕ್ತಿಗೆ 3 ಎಂದು ನೀವೇಕೆ ಹೇಳ್ತೀರಿ? ಹೇಳ್ತೀನಿ ನೋಡು. ಜಾಗೃತ ವ್ಯಕ್ತಿಗೆ 3 ಅಂದರೆ ಜಾಗೃತ ವ್ಯಕ್ತಿ ಅಲ್ಲವೇ? ನಾನು ಈಗ ಜಾಗೃತ ಅನುಭವಿಸ್ತಾ ಇದ್ದೀನಿ. ಕನಸು ಇದಾದ ನಂತರ ಬೇರೆ ಇದೆ. ಕನಸು ಆಗಿ ಹೋಯಿತು. ಸುಷುಪ್ತಿ ಈಗ ಇಲ್ಲ, ಅನುಭವಿಸಿ ಬಂದೆ. ಸುಷುಪ್ತಿ ಭೂತಕಾಲ ಅನಿಸುತ್ತಾ ಇದೆಯಾ? ಹಿಂದೆ ಇತ್ತು. ಕನಸು ಹಿಂದೆಯೇ ಇತ್ತು. ಈಗ ಜಾಗೃತ ಅಂದರೆ ಇಡೀ ಜಾಗೃತ ಅವಸ್ಥಾ ವರ್ತಮಾನ ಕಾಲ, ಸ್ವಪ್ನವೇನೋ ಭೂತಕಾಲ, ಸುಷುಪ್ತಿ ಭೂತಕಾಲ ಅನಿಸುತ್ತಾ ಇದೆಯಾ? మరి ಇದೇ ಜಾಗೃತ ದೃಷ್ಟಿ. ಜಾಗೃತ ದೃಷ್ಟಿ ಅಂದರೆ ಇನ್ನೇನು? ಇದಲ್ಲವಾ? ಸುಷುಪ್ತಿ ಭೂತಕಾಲವಾ? ಸುಷುಪ್ತಿ ಅನುಭವಿಸುವಾಗ ನಿಮಗೆ ಭೂತಕಾಲ ಕಾಲ ಅನಿಸಿತಾ? ನೀವು ಸುಷುಪ್ತಿಯಿಂದ ಎಚ್ಚರಕ್ಕೆ ಬಂದಾಗ ಇದು ಭೂತ ಇದು ವರ್ತಮಾನ ಹೇಳಬೇಕಾದರೆ ಸುಷುಪ್ತಿಯನ್ನು ಜಾಗೃತನ್ನು ಎರಡನ್ನೂ ಒಬ್ಬನೇ ಜ್ಞಾತರು ನೋಡಬೇಕು, ಒಂದು ಕಾಲಕ್ರಮದಲ್ಲಿಟ್ಟು. ಸುಷುಪ್ತಿಯನ್ನು ಭೂತ ಅಂದರೆ ಯಾರಿಗೆ ಭೂತ? ಅಸಲು ಭೂತ ವರ್ತಮಾನ ಎಂಬ ಕಾಲಬುದ್ಧಿ ಯಾರಿಗಿದೆ? ಜಾಗೃತ ವ್ಯಕ್ತಿಗೆ. ಜಾಗೃತ ವ್ಯಕ್ತಿ ಜಾಗೃತ ಅವಸ್ಥೆಯಲ್ಲಿದ್ದುಕೊಂಡು ಜಾಗೃತ ಅವಸ್ಥೆಯಲ್ಲಿರುವ ವಸ್ತುಗಳು ಘಟನೆಗಳನ್ನು ಒಂದು ಕ್ರಮದಿಂದ ನೋಡ್ತಾ ಇದ್ದಾನೆ. ಹಾಗೆ ಸುಷುಪ್ತಿ ಜಾಗೃತ ವ್ಯಕ್ತಿಗೆ, ಜಾಗೃತ ವ್ಯಕ್ತಿ ಅನುಭವಿಸಿರುವ ಅವಸ್ಥೆಯ ಜಾಗೃತ ಅವಸ್ಥೆ ಒಳಗೆ ಇರುವ ಅನೇಕ ಪದಾರ್ಥಗಳ ಹಾಗೆ ಸುಷುಪ್ತಿ ಒಂದು ಪದಾರ್ಥವ? ಜಾಗೃತ ಅವಸ್ಥೆಯಲ್ಲಿ ಅನೇಕ ವಸ್ತುಗಳನ್ನು ಹೇಗೆ ಅನುಭವಿಸಿದ್ದೀವೋ ಹಾಗೆಯೇ ಸುಷುಪ್ತಿ ಒಂದು ಪದಾರ್ಥವ, ಒಂದು ಘಟನೆಯ ಜಾಗೃತ ವ್ಯಕ್ತಿ ಅನುಭವಿಸ್ತಾ ಇದ್ದಾನ. ಆದರೆ మరి ಜಾಗೃತ ವ್ಯಕ್ತಿ ತನಗೆ ಭೂತಕಾಲ ಎಂದು ಹೇಗೆ ಹೇಳ್ಕೊಡ್ತೀಯಪ್ಪ? ನೀನೇ ಇಲ್ಲದಿರುವಾಗ ಆಗಿರುವ ಸುಷುಪ್ತಿ, మరి ನಿನಗೆ ಭೂತಕಾಲ ಹೇಗೆ ಆಗುತ್ತದೆ? ಜಾಗೃತ ವ್ಯಕ್ತಿಗೆ ಸುಷುಪ್ತಿ ಭೂತಕಾಲ ಹೇಗಾಗುತ್ತದೆ? ಕನಸು ಭೂತಕಾಲ ಹೇಗಾಗ್ತದೆ? ಜಾಗೃತ ವ್ಯಕ್ತಿ ಇಲ್ಲದಿರುವಾಗ ಸುಷುಪ್ತಿ ಇತ್ತು, ಜಾಗೃತ ವ್ಯಕ್ತಿ ಜಾಗೃತ ಅವಸ್ಥೆ ಇಲ್ಲದಿರುವಾಗ ಸ್ವಪ್ನ ಇತ್ತು. మరి ಇದಕ್ಕೆ ಕನೆಕ್ಷನ್ ಏನು? ಹೊಂದುವುದೇ ಇಲ್ಲ. ಅದಕ್ಕೋಸ್ಕರ ಒಂದು ಯುಕ್ತಿ ನಾನು ಹೇಳಿದೆ, ಇನ್ನೂ ಕೆಲವು ಯುಕ್ತಿಗಳು ಸ್ವಾಮೀಜಿ ಹೇಳ್ತಾರೆ. ಯುಕ್ತಿ ಅಂದರೆ ಅರ್ಥ ಅನುಭವಾನುಸಾರ ಯುಕ್ತಿ, ಶ್ರುತ್ಯನುಗೃಹೀತ ಯುಕ್ತಿ, ಸುಮ್ಮನೆ ತರ್ಕ ಅಲ್ಲ. ಅನುಭವಗಳನ್ನು ಗಮನಿಸುವ ಯುಕ್ತಿ. ಅನುಭವಕ್ಕೆ ಅನುಸಾರವಾಗಿ ನೋಡಿದ್ದರೆ ವ್ಯಾಪಕ ಅನುಭವ, ಪರಿಮಿತ ಅನುಭವ. ವ್ಯಾಪಕ ಅನುಭವಕ್ಕೆ ಆ ವ್ಯಾಪಕ ಅನುಭವಕ್ಕೆ ಅನುಸಾರವಾಗಿ ಹೇಳಿರುವ ಯುಕ್ತಿಯಿಂದ ಪರಿಮಿತ ದೃಷ್ಟಿಗೆ ತೋರುವುದು ತಪ್ಪೆಂದು ಗೊತ್ತಾಗ್ತದೆ. ಪರಿಮಿತ ಅನುಭವಕ್ಕೆ ತೋರಿದ್ದು ವ್ಯಾಪಕ ಅನುಭವದಿಂದ ನೋಡಿದ್ದರೆ ಅದು ತಪ್ಪು ಎಂದು ಗೊತ್ತಾಗ್ತದೆ. ಆ ಯುಕ್ತಿ ಅಂದರೆ ಆ ತರಹ ಯುಕ್ತಿ, ಲೌಕಿಕ ಯುಕ್ತಿ ಅಲ್ಲ, ತರ್ಕ ಅಲ್ಲ. ಅಂದರೆ ನೋಡಿ ಇಲ್ಲಿ ಹೇಳ್ತಾರೆ, ಸ್ವಾಮೀಜಿ ಹೇಳ್ತಾರೆ, ಒಂದೊಂದು 4-5 ಯುಕ್ತಿಗಳು ಸ್ವಾಮೀಜಿ ಇಲ್ಲಿ ಹೇಳಿದ್ದಾರೆ. 1 2 3 4 5 5 ಯುಕ್ತಿಗಳು ಹೇಳಿದ್ದಾರೆ. 5 ಯುಕ್ತಿಗಳೇನು? ಯುಕ್ತಿಗಳು ಕಂಠಸ್ಥ ಮಾಡುವುದಕ್ಕೆ ಯುಕ್ತಿ ಅಲ್ಲ, ಅನುಭವದಲ್ಲಿ ಗಮನಿಸುವುದು. ಇದು ಮನನ ರೂಪ, ಆತ್ಮವಿಚಾರ ರೂಪವೇ. ಎಚ್ಚರದ ಅಭಿಮಾನವೇ ತಾಂಡ ಮಾಡು, ಇದರಲ್ಲಿ ಎಚ್ಚರ ಅಭಿಮಾನವೇ ದೋಷ. ಹಿಂದೆ ಹೇಳಿರುವ ಹಾಗೆ ನಿಷ್ಪಕ್ಷವಾದವಾದ ಅವಸ್ಥಾತ್ರಯ ದೃಷ್ಟಿ. ಅವಸ್ಥಾತ್ರಯ ದೃಷ್ಟಿ ಅಂದರೆ ಎಚ್ಚರದಲ್ಲಿದ್ದುಕೊಂಡು ಕನಸನ್ನು ನೋಡಬಾರ್ದು. ಎಚ್ಚರದಲ್ಲಿದ್ದುಕೊಂಡು ಅಂದರೆ ಎಚ್ಚರಕ್ಕೆ ಸುಷುಪ್ತಿ ಏನನ್ನಿಸುತ್ತದೆ? ಎಚ್ಚರಕ್ಕೆ ಕನಸು ಹೇಗೆ ತೋರ್ತದೆ? ಹಿಂದಿನದು ಅನಿಸುತ್ತದ? ಸುಷುಪ್ತಿಯು ಎಚ್ಚರಕ್ಕೆ ಭೂತಕಾಲ ಅನಿಸುತ್ತದ? ಆ ದೃಷ್ಟಿ ಎಚ್ಚರದ ಪಕ್ಷಪಾತ ದೃಷ್ಟಿ ಅದಲ್ಲ. ನೀವು 3ಗೆ ಸಮಾನ ದೃಷ್ಟಿ, ಸಾಕ್ಷಿ ದೃಷ್ಟಿ. 3ನ್ನು ಅರಿಯುವ ಅರಿವಿನ ದೃಷ್ಟಿ. 3ನ್ನು ಅರಿಯುವ ಅರಿವಿಗೆ ಯಾವುದು ಮುಂದೆ ಯಾವುದು ಹಿಂದೆ ಗೊತ್ತಾಗಲ್ಲ. 3 ಗೊತ್ತಾಗ್ತಾ ಇವೆ, ಅರಿವು ಅಷ್ಟೇ. 3 ಗೊತ್ತಾಗ್ತಾ ಇವೆ ಅಷ್ಟೇ ಹೊರತು ಗೊತ್ತಾಗುವುದು ಇನ್ನೊಂದಕ್ಕೆ ಕನೆಕ್ಷನ್ ಇಲ್ಲ. ನೇರಾಗಿ ಅರಿವಿಗೂ ಗೊತ್ತಾಗ್ತಾ ಇದೆ. ಅದು ಸಾಕ್ಷಿ ಅನುಭವ ಅಥವಾ ಅವಸ್ಥಾನುಭವ.
ಅವಸ್ಥಾನುಭವ ದೃಷ್ಟಿ ಹೊರತು. ಅಂದರೆ ಅವಸ್ಥಾನುಭವ ಅಂದರೆ ಮೂರವಸ್ಥೆಗಳನ್ನು ಒಟ್ಟಾಗಿ ನೋಡುವ ಅವಸ್ಥಾನುಭವ. ಅವಸ್ಥಾನುಭವ ಅಂದರೆ ಒಟ್ಟು ಜಾಗ್ರತ್ತಂದಲ್ಲ, ಒಟ್ಟು ಜಾಗ್ರತೆ ಅಲ್ಲ, ಮೂರು ಅವಸ್ಥೆಗಳನ್ನು ನೋಡುವುದು ಸಾಕ್ಷಿ ದೃಷ್ಟಿ. ಅವಸ್ಥಾನುಭವ ಎಂದು ಸ್ವಾಮೀಜಿ ಹೇಳಿದ್ದರೆ ಮೂರು ಅವಸ್ಥೆಗಳನ್ನು ಸೇರಿಸಿ, ಮೂರು ಅವಸ್ಥೆಗಳನ್ನು ಒಟ್ಟಾಗಿ ನೋಡುವುದು ಯಾರು ನೋಡ್ತಾರೆ? ಜಾಗೃತ ವ್ಯಕ್ತಿ ನೋಡೋಕ್ಕಾಗಲ್ಲ, ಸ್ವಪ್ನ ವ್ಯಕ್ತಿ ನೋಡೋಕ್ಕಾಗಲ್ಲ. ಸುಷುಪ್ತಿಗೆ ಅವಸ್ಥೆಯೇ ಇಲ್ಲ, ಸುಷುಪ್ತಿ ಅನುಭವ ದೃಷ್ಟಿಗೆ ಅವಸ್ಥೆಯೇ ಇಲ್ಲ. ಅಂದರೆ ಏನದು? ಸಾಕ್ಷಿ ದೃಷ್ಟಿ. ಸಾಕ್ಷಿ ಅಂದರೆ ಅರಿವಿನ ದೃಷ್ಟಿ. ಅರಿವು ಅಂದರೆ ಅವಸ್ಥ ಒಳಗೆ ಇರುವ ವ್ಯಕ್ತಿ ದೃಷ್ಟಿ ಅಲ್ಲ, ಅವಸ್ಥ ಒಳಗೆ ಇರುವ ವ್ಯಕ್ತಿ ಅಲ್ಲ. ವ್ಯಕ್ತಿ ಅಂದರೆ ಏನು? ಹಿಂದೆ ಮುಂದೆ ಪ್ರಪಂಚ. ಅಂದರೆ ನೀವು ಪ್ರಪಂಚದ ಒಂದೊಂದು ಪದಾರ್ಥ, ಪ್ರಪಂಚದ ಒಂದೊಂದು ಪದಾರ್ಥದ ಕನೆಕ್ಷನ್ ಇದ್ದರೆ ಆ ಅವಸ್ಥ ಒಳಗಿನ ವ್ಯಕ್ತಿಯಾಗಿ ಬಿಡ್ತೀರಿ. ಅವಸ್ಥ ಒಳಗಿನ ವ್ಯಕ್ತಿಯಾಗುವುದು ಅಂದರೆ ಒಂದೊಂದು ಪದಾರ್ಥದ ಸಂಬಂಧ, ಒಂದೊಂದು ಎದುರಾಗಿದೆ ಎಂದು ಅನಿಸುತ್ತದೆ, ಒಂದೊಂದು ತೋರ್ತದೆ ಎದುರಾಗಿದೆ, ನಾನು ಹಿಂದಿದ್ದೇನೆ ಅದು ಮುಂದೆ ಇದೆ, ದೇಶ ಸಂಬಂಧ ಆಯಿತು. ನಾನು ಇಲ್ಲಿದ್ದೇನೆ, ನನಗೆ ಎದುರಾಗಿದೆ, ನನಗೆ ಈ ಪಕ್ಕ ಇದೆ, ಈ ಪಕ್ಕ ಅಂದರೆ ಎಡಗಡೆ ಬಲಗಡೆ ಎದುರುಗಡೆ ಅಂದರೆ ಏನಾಯಿತು? ಇದು ದೇಶ ಸಂಬಂಧ ಆಯಿತು. ಈ ದೇಶ ಸಂಬಂಧ ಅಂದರೆ ನಾನೊಬ್ಬ ವ್ಯಕ್ತಿಯಾಗಿದ್ದೇನೆ, ನಾನು ಒಂದು ದೇಶದಲ್ಲಿದ್ದೇನೆ. ಈ ದೃಷ್ಟಿ ಇಟ್ಟರೆ ಅದು ಎಚ್ಚರ ದೃಷ್ಟಿ ಆಗುತ್ತದೆ. ಎಚ್ಚರ ದೃಷ್ಟಿ ಬಿಟ್ಟು ಅಂದರೆ ಅರ್ಥವೇನು? ದೇಶ ದೃಷ್ಟಿ ಬಿಟ್ಟು. ದೇಶ ದೃಷ್ಟಿ ಅಂದರೆ ಏನು? ಒಂದು ಅವಸ್ಥಕ್ಕೆ ಇನ್ನೊಂದು ಅವಸ್ಥೆ ಎಲ್ಲಿ ಎಂದು ಸಂಬಂಧ ಇಡೋಕ್ಕಾಗಲ್ಲ. ಹತ್ತಿರವ ದೂರವ, ಎದುರುಗಡೆನ ಎಡಗಡೆನ ಬಲಗಡೆನ, ಸ್ವಪ್ನ ಜಾಗೃತಕ್ಕೆ ಎಡಗಡೆನ ಬಲಗಡೆನ. ಅರಿವಿನ ದೃಷ್ಟಿಗೆ ಸ್ವಪ್ನ ಜಾಗೃತ ಎಲ್ಲಿರುತ್ತವೆ? ಎಡಗಡೆ ಬಲಗಡೆನ. ಯಾಕಂದರೆ ಎರಡನ್ನೂ ಒಟ್ಟಿಗೆ ನೋಡುವ ಅರಿವೇ ಅಷ್ಟೇ. ನೀವು ಅರಿವಾಗಿ ನೋಡ್ತಾ ಇದ್ದೀವಿ. ಅರಿವು ಅವಸ್ಥ ಒಳಗಿನ ವ್ಯಕ್ತಿ ಅಲ್ಲ, ಒಟ್ಟು ಅವಸ್ಥೆಯನ್ನು ತಿಳಿಯುವ ಅರಿವು ಮಾತ್ರ. ಅರಿವಿಗೆ ದೇಶ ಇಲ್ಲ. ಏಕೆ? ಅರಿವು ಒಂದು ಜಾಗದಲ್ಲಿದ್ದರೆ ಎದುರುಗಡೆ ಎಡಗಡೆ ಬಲಗಡೆ ಆಗುತ್ತದೆ, ಒಂದು ಜಾಗದಲ್ಲಿಲ್ಲ. ಅರಿವು ಅಂದರೆ ಜಾಗ ಇಲ್ಲ, ಜಾಗವೇ ತನ್ನಲ್ಲಿ ಕಲ್ಪಿತ. ದೇಶ ಅಂದರೆ ಏನು? ಎದುರುಗಡೆ ಹಿಂದುಗಡೆ ಮುಂದುಗಡೆ ಈ ಭಾವವನ್ನೇ ಅರಿವಿನಲ್ಲಿ ಕಲ್ಪಿಸಿದ್ದೇವೆ. ವೃತ್ತಿ ಬರುತ್ತದೆ, ಅದು ವೃತ್ತಿ ಇಲ್ಲದ ಅರಿವು. ವೃತ್ತಿ ಅಂದರೆ ಸಂಬಂಧವಿಲ್ಲದ ಅರಿವು. ಎದುರುಗಡೆ ಎಡಗಡೆ ಬಲಗಡೆ ಎಂಬ ಸಂಬಂಧವಿಲ್ಲದ ಅರಿವು. ಸಂಬಂಧ ಅಂದರೆ ವ್ಯಕ್ತಿ ಆಗುತ್ತಾನೆ, ಜ್ಞಾತೃವಾಗುತ್ತಾನೆ. ಇಂದ್ರಿಯ ದೃಷ್ಟಿ ಮನಸ್ಸಿನ ದೃಷ್ಟಿ ಆಗಿಬಿಡ್ತದೆ. ಇಂದ್ರಿಯಾಭಿಮಾನ ಮನಸ್ಸಿನ ಅಭಿಮಾನ ಅವಸ್ಥೆಯ ಒಳಗಿರುವ ಒಂದು ವ್ಯಕ್ತಿ, ಅವಸ್ಥೆ ಒಳಗಿರುವ ವ್ಯಕ್ತಿ ಅಲ್ಲ, ಕೇವಲ ಅರಿವು. ಈ ಅರಿವಿಗೆ ಎಚ್ಚರನೂ ಗೊತ್ತಾಗ್ತದೆ, ಕನಸು ಗೊತ್ತಾಗ್ತದೆ. ಸುಷುಪ್ತಿಯನ್ನು ಅವಸ್ಥೆ ಇಟ್ಕೊಂಡ್ರೆ ಅದು ಅವಸ್ಥೆ ಅಂದರೆ ವೃತ್ತಿಯಾಗಿ ನೋಡಿದರೆ ಅದು ಗೊತ್ತಾಗ್ತದೆ. ಅಂದರೆ ಎಲ್ಲವೂ ಗೊತ್ತಾಗ್ತವೆ ಅಷ್ಟೇ. ಗೊತ್ತಾಗುವಾಗ ನಾನು ಒಂದು ದೇಶದಲ್ಲಿದ್ದು ಕನೆಕ್ಷನ್ನಿಂದ ನೋಡ್ತಾ ಇಲ್ಲ. ಒಂದು ಜಾಗದಲ್ಲಿದ್ದರೆ ಎದುರುಗಡೆ ಹಿಂದುಗಡೆ ಮುಂದೆಗಡೆ ಆ ಸಂಬಂಧ ಇಲ್ಲ. ಸುಮ್ಮನೆ ಗೊತ್ತಾಗ್ತಾ ಇದೆ, ಸುಮ್ಮನೆ ತಿಳಿಯುತ್ತಾ ಇದೆ. ಎಲ್ಲಿ ಎನ್ನುವುದು ಗೊತ್ತಾಗಲ್ಲ. ನೀವು ಮಲಗುತ್ತಾ ಇದ್ದೀರಾ, ಮಲಗುವಕ್ಕೆ ಮುಂಚೆ ಲೈಟ್ ಆಫ್ ಮಾಡ್ತೀರಿ, ಕಣ್ಣು ಮುಚ್ಕೊಳ್ತೀರಿ. ಆವಾಗ ಏನೋ ಸ್ವಲ್ಪ ನೆನಪಾದರೆ ಇಲ್ಲಿ ಏನೋ ಎಂದು ಬಟ್ಟೆನೋ ಏನೋ ನೋವಾಗ್ತದೆ ಅಲ್ಲವೇ? ಬಟ್ಟೆನೋ ಏನೋ ಚುಚ್ಚುತ್ತಾ ಇದ್ದರೆ ನಾವು ಈ ಲೆಫ್ಟ್ ಕಾ ರೈಟ್ ಕಾ ಗೊತ್ತಾಗ್ತದೆ ಅಲ್ಲವೇ? ಇಲ್ಲಿ ಏನೋ ಇಲ್ಲಿ ನೋವಾದರೆ ಇಲ್ಲಿಗ ಏನೋ ಇದೆ ಎಂದು ಗೊತ್ತಾಗ್ತದೆ. ಬಟ್ಟೆ ಏನೋ ಮಡತೆ ಆಯಿತು, ಮಡಕೆ ಆಗಿ ಅದು ಚುಚ್ಚುತ್ತಾ ಇದೆ, ಅದಕ್ಕೋಸ್ಕರ ಈ ಸೈಡಾ ಚಾಪೆ ಚುಚ್ಚುತ್ತದೆ, ಗೊತ್ತಾಗ್ತದೆ. ಅಂದರೆ ಲೆಫ್ಟು ರೈಟು ಗೊತ್ತಾಗ್ತದೆ. ಅಂದರೆ ದೇಶ ಇದೆ. ಇನ್ನೂ ಸ್ವಲ್ಪ ಹೊತ್ತಿಗೆ ಕಣ್ಣು ಮುಚ್ಕೊಳ್ತೀರಿ, ಎಲ್ಲ ಒಟ್ಟಾಗಿ ಬಿಡುತ್ತದೆ. ಏನೋ ಎಲ್ಲ ಮಂಪರ್ ಕಂಡು ಅನಿಸುತ್ತದೆ, ಏನಿಲ್ಲ. ಆವಾಗ ಎದುರುಗಡೆ ಹಿಂದುಗಡೆ ಇರುತ್ತದೆ, ಲೆಫ್ಟ್ಗೂ ರೈಟು ಇರುತ್ತದೆ. ಸುಮ್ಮನೆ ಒಂದು ಅರಿವು ಅಷ್ಟೇ. ಅರಿವಿಗೆ ಹಿಂದೆ ಮುಂದೆ ಇಲ್ಲ, ಲೆಫ್ಟು ರೈಟು ಇಲ್ಲ, ಸುಮ್ಮನೆ ಅರಿವು. ಅದು ಅಂದರೆ ಎಕ್ಸಾಕ್ಟ್ಲಿ ಅದಲ್ಲ, ಸುಮ್ಮನೆ ಅದು ಉದಾಹರಣೆ ಕೊಟ್ಟೆ. ಏಕೆಂದರೆ ಅದರಲ್ಲಿ ಅಜ್ಞಾನ ಇದೆ, ಅದರಲ್ಲಿ ಮಂಪರ್ ಉದಾಹರಣೆ ಹೊಂದಲ್ಲ. ಬಟ್ ಸುಮ್ಮನೆ ದೇಶ ಬುದ್ಧಿ ಕಾಲ ಬುದ್ಧಿ ಇಲ್ಲ ಅಷ್ಟೇ ಅರ್ಥವಾಗ್ತದೆ. ನೀವು ಅಂದರೆ ಅರಿವು ಚೆನ್ನಾಗಿರುವಾಗ ಲೆಫ್ಟು ರೈಟು ಗೊತ್ತಾಗ್ತದೆ. ಇನ್ನೂ ಸ್ವಲ್ಪ ಹೊತ್ತಿಗೆ ಕಾಲಲ್ಲಿ ಕೈಯಲ್ಲಿ ಗೊತ್ತಾಗಲ್ಲ, ಎಡಗೈಯ ಬಲಗೈಯ ಗೊತ್ತಾಗಲ್ಲ, ಎಲ್ಲವೂ ಒಂದೇ ಆಗಿಬಿಡ್ತದೆ ನೋಡಿ. ಆ ತರಹ ಸುಮ್ಮನೆ ಉದಾಹರಣೆ ಹೇಳಿದೆ. ಹಾಗೆ ನಾವು ಇದು ಎಚ್ಚರವ ಕನಸ ಗೊತ್ತಾಗ್ತಾ ಇಲ್ಲ, ಅರಿವಿದೆ ಅಷ್ಟೇ, ಎಲ್ಲವೂ ಅರಿವೆ.
ಎಲ್ಲವೂ ಅರಿವೆ. ಅದು ಲೆಫ್ಟೋ ರೈಟೋ ಗೊತ್ತಾಗ್ತಾ ಇಲ್ಲ, ಎಲ್ಲವೂ ಅರಿವೆ. ಆ ಸಾಕ್ಷಿ ದೃಷ್ಟಿಯ ನೋಡಿದ್ದರೆ 3 ಅವಸ್ಥೆಗಳು ಅರಿವಿಕೆ ಗೊತ್ತಾಗ್ತಾ ಇವೆ, ಸಾಕ್ಷಿಗೆ ಗೊತ್ತಾಗ್ತಾ ಇವೆ ಅಷ್ಟೇ ಹೊರತು ಅದರಲ್ಲಿ ಎದುರುಗಡೆ ಮುಂದುಗಡೆ ಹಿಂದುಗಡೆ ಎಡಗಡೆ ಬಲಗಡೆ ಎಂದು ಸಂಬಂಧವಿಲ್ಲ. ಇದು ನಂತರ ಇನ್ನೊಂದು ಎಂದು ಹೇಳೋಕ್ಕಾಗಲ್ಲ. ನಂತರ ಎದುರುಗಡೆ ಹಿಂದುಗಡೆ ಹೇಳಿದರೆ ದೇಶಕಾಲ ಆಗಬೇಕು. ನೋಡಿ, ನೀವು ಗಮನಿಸಿದೆಲ್ಲ ಮನಸ್ಸುಗೂ ಅರಿವು ಹೇಗಾಗ್ತಾ ಇದೆ. ನೀವು ಸಾಕ್ಷಿಯಲ್ಲಿದ್ದೀರಾ, ಪ್ರಮಾತೃವಾಗಿದ್ದೀರಾ. ಪ್ರಮಾತೃವಾಗಿದ್ದರೆ ಎದುರುಗಡೆ ಹಿಂದುಗಡೆ ಮುಂದುಗಡೆ ಅಲ್ಲಿ ಇಲ್ಲಿ ಎಂದು ಒಂದು ರಿಲೇಷನ್ ಆಗುತ್ತದೆ. ರಿಲೇಷನ್ ಅಲ್ಲದೆ ಸುಮ್ಮನೆ ಅರಿವು, ಸಂಬಂಧವಿಲ್ಲ, ಸುಮ್ಮನೆ ಅರಿವು, ಅದು ಸಾಕ್ಷಿ. ಸಾಕ್ಷಿ ಅಂದರೆ ಹೇಗೆ? ಇದೆಲ್ಲವೂ ಪುಸ್ತಕ ದೃಷ್ಟಿ ನೋಡಬೇಡ, ಅನುಭವದಲ್ಲೇ ನೋಡು. ಅಲ್ಲ, ಅನುಭವದಲ್ಲೇ ಹುಡುಕು, ಅಲ್ಲೇ ಸಿಗ್ತದೆ. ಸುಮ್ಮನೆ ಅರಿವು ಅಷ್ಟೇ ಹೊರತು ಅದಕ್ಕೆ ರಿಲೇಷನ್ ಇಲ್ಲ. ಎದುರುಗಡೆ ಹಿಂದುಗಡೆ ಮುಂದುಗಡೆ ಎಲ್ಲ ಸುಮ್ಮನೆ ಅರಿವು. ಅರಿವುಕ್ಕೆ ಏನು ಸಂಬಂಧ ಹೇಳೋಕ್ಕಾಗಲ್ಲ. ಸಂಬಂಧ ಎಂದು ಪ್ರಶ್ನೆ ಮಾಡಿದ್ದರೂ ಸಂಬಂಧ ಸಿಗ್ತಾ ಇಲ್ಲ ಅಂದರೆ ಸಂಬಂಧ ಹೋಯಿತು. ದೇಶ ಇಲ್ಲ, ಕಾಲ ಇಲ್ಲ. ದೇಶ ಇಲ್ಲ, ಕಾಲ ಇಲ್ಲ. ಅಷ್ಟೇ ಅಲ್ಲ, ಜಾತಿ ಇಲ್ಲ. ಜಾತಿ ಅಂದರೆ ಇದು ಯಾವ ಬಗೆ ವಸ್ತು? ಯಾವುದೇ ಒಂದಾನೊಂದು ಬಗೆ ವಸ್ತು ಅಂದರೆ ಜಾತಿ ಆಯಿತು. ಇದು ಮನುಷ್ಯ, ಇದು ನಾಯಿ, ಇದು ಕುರ್ಚಿ, ಇದು ಗೋಡೆ ಅಂದರೆ ಏನು? ಒಂದಾನೊಂದು ವಸ್ತು ಅಂದರೆ ಇದು ಯಾವ ತರಹ ವಸ್ತು ಅಂದರೆ ಜಾತಿ ಆಯಿತು. ಯಾವ ತರಹ ವಸ್ತು ಅಲ್ಲ, ಸುಮ್ಮನೆ ಗೊತ್ತಾಗ್ತಾ ಇದೆ. ಅದು ಗೊತ್ತಾಗ್ತಾ ಇದೆ, ಅದು ಯಾವ ತರಹ ಎಂದು ಹೇಳೋಕ್ಕಾಗಲ್ಲ, ಸುಮ್ಮನೆ ಗೊತ್ತಾಗ್ತಾ ಇದೆ. ಅರಿವು ಮಾತ್ರ ಸುಮ್ಮನೆ ಗೊತ್ತಾದರೆ ಅರಿವು, ಯಾವ ತರಹ ಎಂದು ಹೇಳಿಬಿಟ್ರೆ ಜಾತಿ ಆಯಿತು. ಅದು ನೋಡಿ, ಅದಕ್ಕೋಸ್ಕರ ಶಾಸ್ತ್ರದಲ್ಲಿ ಹೇಳಿರುವುದು ಜಾತಿ ಅಂದರೆ ಗೊತ್ತಾಯಿತು. ಲೌಕಿಕ ದೃಷ್ಟಾಂತದಿಂದ ಹೇಳಿಬಿಟ್ಟು ಅರ್ಥವಾಯಿತು ಅಂದ್ಕೊಳ್ತಾರೆ. ದೃಷ್ಟಾಂತದಿಂದ ನೋಡಿ, ರಜ್ಜು ಸರ್ಪದಲ್ಲಿ ಸರ್ಪವು ರಜ್ಜು ಒಂದೇ, ಐಕ್ಯ ಅದ್ವೈತ ಗೊತ್ತಾಯಿತು. ರಜ್ಜು ಸರ್ಪ ಒಂದಾದರೆ ಅದ್ವೈತವಾ? ಏನಪ್ಪ, ಇಲ್ಲಿ ತಾನು ವ್ಯಕ್ತಿತ್ವ ಬಿಟ್ಟು ಸ್ವರೂಪ ನೋಡಬೇಕಾ? ದೃಷ್ಟಾಂತದಲ್ಲಿ ಅದ್ವೈತ ಗೊತ್ತಾದರೆ ಜ್ಞಾನವಾಯಿತಾ? ದೃಷ್ಟಾಂತವು ದೃಷ್ಟಾಂತವೇ. ದೃಷ್ಟಾಂತದಿಂದ ಜ್ಞಾನ ಹೇಗೆ ಬರುತ್ತದೆ? ದೃಷ್ಟಾಂತದಲ್ಲಿ ಹೇಳಿದ್ದು ಅನುಭವಕ್ಕೆ ಹೊಂದಬೇಕು. ಅನುಭವದಲ್ಲಿ ನೋಡುವುದೇ ಜ್ಞಾನ. ದೃಷ್ಟಾಂತ, ಎಲ್ಲರೂ ದೃಷ್ಟಾಂತ ಹೇಳಿಬಿಟ್ಟೆ ವೇದಾಂತ ಅಂದ್ಕೊಳ್ತಾರೆ. ನಿಮಗೆ ಅರ್ಥವಾಗಲ್ಲ ಅಂದರೆ ಇನ್ನೊಂದು ದೃಷ್ಟಾಂತ. ದೃಷ್ಟಾಂತ ವೇದಾಂತವಲ್ಲ. ದೃಷ್ಟಾಂತ ನಿಮಗೆ ಸಹಾಯಕ, ದಾರ್ಷ್ಟಾಂತ ನೋಡಿದರೆ ವೇದಾಂತ. ದಾರ್ಷ್ಟಾಂತ ಅಂದರೆ ದೃಷ್ಟಾಂತ ಆತ್ಮಗೋಸ್ಕರ ಕೊಟ್ಟಿದ್ದು, ಆತ್ಮದಲ್ಲೇ ನೋಡಬೇಕು. ಆದ್ದರಿಂದ ಸಾಕ್ಷಿ ಅಂದರೆ ಏನು? ಏನಿಗೋ ಇದು ನೋಡಿದ ಹಾಗೆ ಎಕ್ಸಾಂಪಲ್ ಕೊಡಿದೆ. ಎಕ್ಸಾಂಪಲ್ ಅಲ್ಲ, ನೇರಾಗಿ ಸಾಕ್ಷ್ಯ ತೋರಿಸು. ಸಾಕ್ಷಿಗೆ ಎಕ್ಸಾಂಪಲ್ ಇಲ್ಲ, ಸಾಕ್ಷಿ ನಾನೇ. ನನಗೆ ಎಕ್ಸಾಂಪಲ್ ಏನು ಅಂದರೆ ನನ್ನಲ್ಲಿ ಪ್ರಮಾತೃ ದೃಷ್ಟಿ ಬಿಡಿಸಿದಾಗ ತೋರಿಸು. ಪ್ರಮಾತೃ ದೃಷ್ಟಿಗೆ ಹೇಗೆ ಕಂಡು ಬರ್ತದೆ, ಸಾಕ್ಷ್ಯ ದೃಷ್ಟಿಗೆ ಹೇಗೆ ಕಂಡು ಬರ್ತದೆ, ಎರಡು ನೋಡ್ಕೊ. ಈಗ ನಾನು ಸಾಕ್ಷಿಯಾಗಿ ನೋಡ್ತಾ ಇದ್ದೀನ, ಪ್ರಮಾತೃವಾಗಿ ನೋಡ್ತಾ ಇದ್ದೀನ? ಜ್ಞಾತೃವಾಗಿ ನೋಡಿದ್ದರೆ ಅನುಭವ ಹೇಗಿರುತ್ತದೆ, ಸಾಕ್ಷಿಯಾಗಿ ನೋಡಿದ್ದರೆ ಅನುಭವ ಹೇಗಿರುತ್ತದೆ, ಅದು ನೋಡ್ಕೊ. ಈ ಅನುಭವದಲ್ಲಿ ನೀವು ಯಾವ ಅನುಭವದಲ್ಲಿದ್ದಿ ಹಾಗೆ ನೋಡಬೇಕು, ಅದು ಗೊತ್ತಾಗ್ತದೆ. ಈಗ ನಾನು ಸಾಕ್ಷಿ ಅನುಭವದಲ್ಲಿದ್ದೀನ, ಜ್ಞಾತೃ ಅನುಭವದಲ್ಲಿ ನೋಡ್ತಾ ಇದ್ದೀನ, ಅದು. ಆದ್ದರಿಂದ ಸಾಕ್ಷಿ ಅನುಭವಕ್ಕೆ 3 ಅವಸ್ಥೆಗಳು. 3 ಅಂದರೆ ಸಂಖ್ಯೆ ಹೇಗೆ ಮಾಡ್ತೀರಿ? ದೇಶ ಸಂಬಂಧ ಪಕ್ಕ ಹೇಳಬೇಕು. ಪಕ್ಕ ಹೇಳಬೇಕಂದ್ರೆ ಮತ್ತೆ ದೇಶ. ಅಕ್ಕಪಕ್ಕದಲ್ಲಿ ನೋಡಬೇಕಂದರೆ ನಾನು ಒಂದು ದೇಶದಲ್ಲೇ ಇರಬೇಕು, ನೋಡುವವನು ಹಾಗಿರಬೇಕು. ನೋಡುವವನಿಗೆ ಎಲ್ಲಿ ಎನ್ನುವುದು ಗೊತ್ತಾಗ್ತಾ ಇಲ್ಲ. ನಾನು ಯಾರು ಎಂದು ಹೇಳೋಕ್ಕಾಗಲ್ಲ. ನಾನು ಒಬ್ಬನು ಎಂದು ವ್ಯಕ್ತಿದ್ದರೆ ನಾನು ಒಬ್ಬನೂ ಇಲ್ಲ, ಇದ್ದೇನೆ ಅಷ್ಟೇ. ಅರಿವು ಇರುವು. ತಾನು ಇರವೇ ಹೊರತು ಯಾವ ಇರವು? ನಾನು ಒಬ್ಬನೊಬ್ಬ ವ್ಯಕ್ತಿ ಅಂದರೆ ಅದು ವ್ಯಕ್ತಿತ್ವ, ಅಂದರೆ ಅದು ದೇಶ ಬುದ್ಧಿ ಬರ್ತದೆ. ಒಬ್ಬ ವ್ಯಕ್ತಿತ್ವ ಅಂದರೆ ಐ ಆಮ್ ಒನ್ ಆಫ್ ದ ಮೆನಿ. ಅನೇಕರಲ್ಲಿ ನಾನೊಬ್ಬನು ಅಂದರೆ ದೇಶ ಬುದ್ಧಿ ಬಂತು, ವ್ಯಕ್ತಿ ಬುದ್ಧಿ ಬಂತು. ಅನೇಕರಲ್ಲಿ ನಾನೊಬ್ಬನಿದ್ದೇನೆ, ಅನೇಕರು ಬುದ್ಧಿ ಇಲ್ಲ. ಅನೇಕರಲ್ಲಿ ಒಬ್ಬನೂ ಅನಿಸಲ್ಲ, ಅದು ಇದೆ ಅಷ್ಟೇ. ಇರುವು ಹೊರತು ಅದು ಒಂದಾನೊಂದು ಇರವು ಅಲ್ಲ, ಸುಮ್ಮನೆ ಇರವು. ಅದು ಎಷ್ಟನೇ ಇರವು, ಯಾವ ತರಹ ಇರವು ವಿಂಗಡ ಮಾಡಿದ್ದರೆ ಅದು ವಿಶೇಷಣ ಆಗಿಬಿಡುತ್ತದೆ. ಆ ತರಹ ಈ ತರಹ ಅಂದರೆ ಪ್ರಮಾತೃ ಆಗ್ತಾನೆ, ಜ್ಞಾತೃ ಆಗ್ತಾನೆ. ಆದ್ದರಿಂದ ವ್ಯಕ್ತಿ ಅಲ್ಲ, ಸಂಬಂಧ ಅಲ್ಲ, ವ್ಯಕ್ತಿಯಾಗಿ ನೋಡ್ತಾ ಇಲ್ಲ. ಸುಮ್ಮನೆ ಅರಿವು ಗೊತ್ತಾಗ್ತಾ ಇದೆ, ತಾನು ಗೊತ್ತಾಗ್ತಾ ಇದೆ, ಅಪ್ರಯತ್ನವಾಗಿ ಗೊತ್ತಾಗ್ತಾ ಇದೆ. ಅರಿವು ಅಷ್ಟೇ, ಅದು ಸಾಕ್ಷಿ. ಕೇವಲ ಇರವು, ಕೇವಲ ಅರಿವೇ ಸಾಕ್ಷಿ. ಆದ್ದರಿಂದ ಆ ದೃಷ್ಟಿಗೆ ಎಚ್ಚರ ಎಲ್ಲ ಗೊತ್ತಾಗ್ತದೆ. ಗೊತ್ತಾಗುವುದೇ ನೋಡ್ತೀವಿ ಹೊರತು ಎಚ್ಚರ ಒಳಗೆ ಏನಿದೆ ಎಂದು ಡೀಟೇಲ್ಗೆ ಹೋಗಲ್ಲ. ನೋಡಿ, ಎಚ್ಚರ ಒಳಗೆ ಏನಿದೆ ಎಂದು ವಿವರಕ್ಕೆ ಹೋಗ್ತಾ ಇಲ್ಲ. ಯಾವುದೇ ಆಗಲಿ ಎಲ್ಲವೂ ಅರಿವೇ ಅಷ್ಟೇ, ಗೊತ್ತಾಗ್ತಾ ಇದೆ ಅಷ್ಟೇ.
ತಿಳಿಯುವುದು ಅಷ್ಟೇ ಹೊರತು ಏನೆಂದು ಅಂದರೆ ವಿಷಯ ಬರುತ್ತದೆ, ಜ್ಞಾತೃ ಜ್ಞೇಯ ಆಗುತ್ತದೆ. ಏನೆಂದು ತಿಳಿಯುತ್ತದೆ ಅಂದರೆ ವಿಷಯ ಆಗಿಬಿಡ್ತದೆ. ಅದು ನೋಡಿ, ಏನೆಂದು ನಾವು ಜನರು ಗೊತ್ತಾಗ್ತಾ ಇದೆ ಅಂದರೆ ತಕ್ಷಣವೇ ಏನೆಂದು ಗೊತ್ತಾಗ್ತಾ ಇದೆ ಎಂದು ವಿಷಯ ಮೇಲೆ ದೃಷ್ಟಿ ಇಡ್ತೀವಿ. ವಿಷಯ ಮೇಲೆ ವಿಷಯವು ಸ್ಪಷ್ಟವಾಗಿ ಗೊತ್ತಾಗಬೇಕು. ವಿಷಯವು ಸ್ಪಷ್ಟವಾಗಿ ಗೊತ್ತಾದರೆ ನೀವು ಸ್ಪಷ್ಟವಾಗಿ ಜ್ಞಾತೃವಾಗಿ ಬಿಡ್ತೀರಿ, ಸಾಕ್ಷಿ ಕಲ್ಕೊಳ್ತೀರಿ. ಅದರಿಂದ ಸ್ಪಷ್ಟತಕ್ಕೆ ಹೋಗಬೇಡ, ಸ್ಪಷ್ಟ ಎಂದು ಹೇಳಿಬಿಟ್ರೆ ಜ್ಞಾತೃವಾಗಿ ಬಿಡ್ತೀರಿ. ಜ್ಞಾತೃವಾಗಿ ಬಿಟ್ಟರೆ ಜ್ಞಾತೃವಿಗೆ ಅದು ದೇಶ ಕಾಲ ನಾಮ ರೂಪ ಗುಣಗಳು ಕಂಡು ಬರ್ತವೆ. ಆವಾಗ ಸಾಕ್ಷಿತ್ವ ಕಲ್ಕೊಂಡು ಬಿಡ್ತಾನೆ. ಆದ್ದರಿಂದ ವಿಷಯ ಸ್ಪಷ್ಟತ ಅಲ್ಲ, ಅರಿವಿನ ಸ್ಪಷ್ಟತ. ಗೊತ್ತಾಗುವುದೆಂಬ ಅರಿವು. ಅರಿವಂದರೆ ಏನು? ತಿಳಿಯೋದು, ತಿಳಿಯೋದು, ತಿಳಿಯೋದು. ಅಲ್ಲೇ ಇರಿ. ಏನು ತಿಳಿಯೋದು ಅದರ ಕಡೆ ಅಟೆನ್ಷನ್ ಬೇಡ. ಏನೋ ಇದೆ, ಏನಿದ್ದರೆ ಅದು ಅಷ್ಟೇ. ಏನೋ ಇದೆ ಇರಲಿ, ಬಟ್ ಅರಿವು ಅದು ನೋಡಿ. ಗೊತ್ತಾಗುವುದೆಂಬ ಅರಿವು ಕಡೆನೇ ನೋಡಿ. ಏನು ಗೊತ್ತಾಗ್ತದೆ, ಅದು ಗೊತ್ತಾಗುವುದು ಹೇಗಿದೆ ಅಂದರೆ ಅದು ನೀವು ವಿಷಯ ಮೇಲೆ ದೃಷ್ಟಿ ಇಡ್ತಾ ಇದ್ದೀರಿ. ವಿಷಯ ಮೇಲೆ ದೃಷ್ಟಿ ಹೆಚ್ಚಿದ್ದರೆ ಜ್ಞಾತೃ ಆಗಿಬಿಡ್ತೀರಿ. ಆ ವಿಷಯ ದೃಷ್ಟೇ ಜ್ಞಾತೃ ಅಷ್ಟೇ. ಜ್ಞಾತೃ ಅಂದರೆ ಯಾರೋ ಅಲ್ಲ. ಅರಿವಿಗೆ ವಿಷಯ ದೃಷ್ಟಿ ಬಂದರೆ ಜ್ಞಾತೃ, ವಿಷಯ ದೃಷ್ಟಿ ಬಿಟ್ಟು ಅರಿವಿನ ದೃಷ್ಟಿ ಬಂದರೆ ಸಾಕ್ಷಿ ಅಷ್ಟೇ. ಸಾಕ್ಷಿ ಪ್ರಮಾತೃ, ಸಾಕ್ಷಿ ಜ್ಞಾತೃ ಎನ್ನುವುದು ಏನೂ ಇಲ್ಲ. ಅದು ಅನುಭವ ದೃಷ್ಟಿ ಚೆನ್ನಾಗಿ ಅರ್ಥವಾಗ್ತದೆ ಯುಕ್ತಿಗಿಂತ. ನೀವು ಏನು ಗೊತ್ತಾಗ್ತಾ ಇದೆ ಎಂದು ವಿಷಯ ಮೇಲೆ ದೃಷ್ಟಿ ಇಟ್ಟರೆ ಜ್ಞಾತೃವಾಯಿತು. ವಿಷಯ ಹೇಗಿದೆ, ಹಾಗಿದೆ, ಹೀಗಿದೆ ಅಂದರೆ ದೃಷ್ಟಿಯೆಲ್ಲ ವಿಷಯ ಮೇಲೆ ಆಯಿತು. ವಿಷಯ ಅಲ್ಲ, ಸುಮ್ಮನೆ ಗೊತ್ತಾಗ್ತಾ ಇದೆ. ಅದು ಏನು ಅಂದರೆ ಏನೇ ಆಗಲಿ ಗೊತ್ತಾಗ್ತಾ ಇದೆ ಅಷ್ಟೇ ಅಲ್ಲವೇ. ಒಂದು ಬೆಟ್ಟ ಹತ್ತು ನೋಡು ಅಂದರೆ ಚೆನ್ನಾಗಿದೆ ಹೇಳ್ತಾರೆ. ಏನಿದೆ ಎಲ್ಲ ಗೊತ್ತಾಗ್ತಾ ಇದೆ. ಎಲ್ಲ ಅಂದರೆ ಏನು ಗೊತ್ತಾಯಿತು? ಬೆಟ್ಟ ಹತ್ತಿದ್ದಿ. ಏನು ಕಂಡು ಬಂತು? ತುಂಬ ಕಂಡು ಬಂತು. ಏನಿದೆ? ಎಲ್ಲ ಇತ್ತು. ಏನಿತ್ತು ಅಂದರೆ ನೋಡಲಿಲ್ಲ ಹೇಳಿ ಅಂದೇ. ನೀವು ಸಾಮಾನ್ಯವಾಗಿ ನೋಡಿದ್ದೀರಿ ಹೊರತು ಒಂದೊಂದು ವಸ್ತು ಮೇಲೆ ದೃಷ್ಟಿ ಇಟ್ಟಿಲ್ಲ. ಅದೇ ಚೆನ್ನಾಗಿದೆ, ಅದೇ ಸಾಕ್ಷಿ. ಒಂದೊಂದು ವಸ್ತು ಮೇಲೆ ವಸ್ತು ಇಟ್ಟರೆ ನೀವು ಜ್ಞಾತೃವಾಗಿ ಬಿಡ್ತೀರಿ. ಅದು ನೋಡಿ, ದೃಷ್ಟಿ ವಿಷಯ ಮೇಲೆ ವಿಷಯವನ್ನು ನೋಡುವ ಅರಿವಲ್ಲ, ಅರಿವಾಗಿರುವ ಅರಿವು. ನಾನು ತಿಳಿಯುತ್ತೇನೆ, ತಿಳಿಯುವಂಥ ಅರಿವೇ ಹೊರತು ಏನು ತಿಳಿಯುವಂಥ ಅಂದರೆ ಜ್ಞೇಯ ಮೇಲೆ ದೃಷ್ಟಿ. ಏನು ತಿಳಿಯುವಂಥ ಎಂದಲ್ಲ, ಹೇಗೆದ್ದು ಗೊತ್ತಾಗ್ತಾ ಇದೆ, ಏನೆಂದು ಗೊತ್ತಾಗ್ತಾ ಇದೆ, ಗೊತ್ತಾಗುವುದು ಏನೇನಾಗಿದೆ, ಹೇಗೆ ಇದೆ. ಅಯ್ಯ ರಾಮ, ವಿಷಯ ಮೇಲೆ ದೃಷ್ಟಿ ಆಯಿತು. ವಿಷಯ ದೃಷ್ಟಿ ಆದರೆ ಜ್ಞಾತೃವಾಗಿ ಬಿಡ್ತಾನೆ, ಅವಸ್ಥ ಒಳಗಿನ ವ್ಯಕ್ತಿ ಆಗುತ್ತಾನೆ. ಇಂದ್ರಿಯ ಮನಸ್ಸುಗಳು ಬಂದು ಬಿಡುತ್ತವೆ, ಮನಸ್ಸು ಬಂದು ಬಿಡ್ತದೆ. ಮನಸ್ಸಂದರೆ ಏನು? ಸ್ಪಷ್ಟವಾಗಿ ಅಸ್ಪಷ್ಟತವೇ ಮನಸ್ಸು. ಅರಿವು ಮಾತ್ರ ಅದು ಇದು ಹಾಗೆ ಹೀಗೆ ಅಷ್ಟು ಇಷ್ಟು ಹೇಳಲ್ಲ. ಸುಮ್ಮನೆ ಗೊತ್ತಾಗ್ತಾ ಇದೆ ಅರಿವಾಗ್ತಾ ಇದೆ ಅಷ್ಟೇ ಇದು. ಅಂದರೆ ಅರಿವಿನ ಕಡೆ ಅರಿವಾಗುವುದೆಂಬ ದೃಷ್ಟಿಯಲ್ಲಿರಿ. ವಿಷಯವು ಏನೇ ಆಗಲಿ ಪರವಾಗಿಲ್ಲ, ಇರುತ್ತದೆ. ಏನೋ ಆಗಲಿ ಪರವಾಗಿಲ್ಲ. ಅದು ವಿಷಯ ಕಡೆ ಹೆಚ್ಚು ಬೇಡ ದೃಷ್ಟಿ. ಅದು ಸಾಕ್ಷಿ. ಯಾವುದು ಮೊದಲು ಹೇಳಿದ್ದೀನಲ್ಲ, ಮನನ ಅಂದರೆ ಅನುಭವದನ್ನೇ ಮಾಡು. ಪುಸ್ತಕ ಸ್ವಲ್ಪ ಸಹಾಯಕಷ್ಟೇ. ಅತಿಯಾಗಿ ಪುಸ್ತಕ ಶಬ್ದದ ಅರ್ಥ ಅದಕ್ಕೆ ಮುಳುಗಿ ಹೋಗಬಾರ್ದು. ಪ್ರತಿಯೊಂದು ಅನುಭವಕ್ಕೆ ಹೊಂದಿಸು, ಅರ್ಥವಾಗ್ತದೆ. ಸಾಕ್ಷಿಗೆ ಪ್ರಮಾತೃಕ್ಕೆ ಏನು ವ್ಯತ್ಯಾಸ ಗಮನಿಸಿ. ಅಂದರೆ ನೀವು ಪ್ರಮಾತೃತ್ವ ಬಿಟ್ಟು ಜ್ಞಾತೃತ್ವ ಬಿಟ್ಟು ಸಾಕ್ಷಿಯಾಗಿರುವವರೆಗೂ ಸಾಕ್ಷಿ ಅಂದರೆ ಏನೂ ಗೊತ್ತೇ ಆಗಲ್ಲ. ಸಾಕ್ಷಿಯಾಗಿದ್ದರೆ ಗೊತ್ತಾಗ್ತದೆ. ಆಗ ಗೊತ್ತಾಯ್ತು ಅನಿಸುತ್ತೆ. ಸಾಕ್ಷಿಯಾಗಿ ಗೊತ್ತಾದರೆ ಹಿಂದಿನ ಜ್ಞಾತೃಕ್ಕೆ ಇದಕ್ಕೆ ವ್ಯತ್ಯಾಸವೇನೂ ಗೊತ್ತಾಗ್ತದೆ. ನೀವು ಜ್ಞಾತೃ ಇರುವಾಗ ಸಾಕ್ಷಿ ಗೊತ್ತೇ ಆಗಲ್ಲ. ಏನು ಹೇಳಿದರೂ ಜ್ಞಾತೃವೇ ಹೇಳ್ತಾನೆ. ಸಾಕ್ಷಿ ಅಂದರೆ ಅದು ಜ್ಞಾತೃವಾಗೇ ಊಹಿಸ್ಕೊಳ್ತಾನೆ ಅಲ್ಲವೇ. ನಿಮಗೆ ಸಾಕ್ಷಿಗೆ ಜ್ಞಾತೃಗೆ ವ್ಯತ್ಯಾಸ ಗೊತ್ತಾಗುವುದು ಅಂದರೆ ಸಾಕ್ಷಿಯಾಗಿದ್ದರೆ ಗೊತ್ತಾಗ್ತದೆ. ನೀವು ಸಾಕ್ಷಿಯಾಗಿದ್ದರೆ ಜ್ಞಾತೃವನ್ನು ಬಿಡ್ತೀರಿ ಅಂದರೆ ಏನು? ಜ್ಞಾತೃವು ಸಾಕ್ಷಿಯಲ್ಲಿ ಒಂದು ತುಂಡು ಅಷ್ಟೇ. ಸಾಕ್ಷಿಯಲ್ಲಿ ಜ್ಞಾತೃ ಒಂದು ಅಂಶ ಅಲ್ಲವೇ. ಜ್ಞಾತೃ ಬೇರೆ ಅಲ್ಲ. ಜ್ಞಾತೃ ಅಂದರೆ ಅರಿವೇ. ಯಾವ ಪೂರ್ಣ ಅರಿವು ಸಾಕ್ಷಿ, ಒಂದಾನೊಂದು ವಿಷಯದ ಅರಿವು ಜ್ಞಾತೃ ಅಲ್ಲವೇ. ಒಟ್ಟು ನೋಟವನ್ನು ಕಣ್ಣು ಹೇಳ್ತೀರಿ. ಒಂದಾನೊಂದು ನೋಟ ಅಂದರೆ ಕುರ್ಚಿ ನೋಟಕ್ಕೆ ಏನು ಕಂಡು ಬರ್ತಾ ಇದೆ? ಕುರ್ಚಿ, ಪುಸ್ತಕ, ಯಾವುದೇ ಒಂದಾನೊಂದು ವಸ್ತು ಕಂಡು ಬಂದರೆ ಆ ವಸ್ತುವಿನ ನೋಟ ಹೇಳ್ತೀರಿ. ಸಾಮಾನ್ಯ ನೋಟ ಅಂದರೆ ಯಾವುದೇ ವಸ್ತುವಾಗಲಿ ನೋಟ, ಅದರಲ್ಲಿ ಯಾವುದೇ ಇರಬಹುದು. ನೀವು ಒಂದಾನೊಂದು ವಿಷಯ ವಿಶೇಷ ಅಂದರೆ ಒಂದು ಪ್ರತ್ಯೇಕ ವಿಷಯವಿಲ್ಲ, ಸುಮ್ಮನೆ ನೋಟ.
ಆವಾಗ ಏನಾಗ್ತದೆ, ನೀವು ದೃಷ್ಟಿ ವಿಷಯ ಮೇಲೆ ಇರುತ್ತಾ ಇಲ್ಲ, ನೋಟ ಮೇಲೆ ಇಟ್ಕೊಳ್ತಾ ಇದ್ದೀರಿ. ದೃಷ್ಟಿ ವಿಷಯ ಮೇಲೆ ಇಡುವಕ್ಕಿಂತ ನೋಟ ಅಂದರೆ ಕಣ್ಣಿನ ನೋಟ, ಕಣ್ಣಿನ ವಿಷನ್ ಆ ವಿಷನ್ನಲ್ಲಿರಿ. ಏನು ಕಂಡು ಬರ್ತಾ ಇದೆ ವಿಷಯ ಮೇಲೆ ಬೇಡ, ಕಣ್ಣಿನ ವಿಷನ್. ಹಾಗೆಯೇ ಅದು ಹಾಗೆಯೇ ಏನು ಕಂಡು ಬರ್ತಾ ಇದೆ, ಏನೆಂದು ಕಂಡು ಬರ್ತಾ ಇದೆ, ಹೇಗೆ ಕಂಡು ಬರ್ತಾ ಇದೆ ಅಲ್ಲ, ಸುಮ್ಮನೆ ಕಂಡು ಬರ್ತಾ ಇದೆ, ತೋರ್ತಾ ಇದೆ ಅಂದರೆ ಅರಿವು ಅಷ್ಟೇ. ಅರಿವಿಗೂ ತೋರ್ತಾ ಇದೆ. ಹಾಗಿದ್ದರೆ ಜ್ಞಾತೃತ್ವ ಹೋಯಿತು. ಅಂದರೆ ಜ್ಞಾತೃತ್ವ ಇದು ಸಂಬಂಧದ ಅರಿವು, ಸಂಬಂಧರಹಿತ ಅರಿವು ಸಾಕ್ಷಿ, ಸುಮ್ಮನೆ ಅರಿವು. ಹಾಗೆ ಜನರು ಇದು ಜ್ಞಾತೃ ಇದು ಸಾಕ್ಷಿ ಎಂದು ಎರಡು ವಸ್ತುಗಳಾಗಿಟ್ಕೊಂಡು ನೋಡ್ತಾರೆ. ಅರ್ಥವೇ ಆಗಲ್ಲ ಹಾಗೆ ಮಾಡಿದ್ದಾರೆ. ಇದು ಅನುಭವ ದೃಷ್ಟಿ ಅಷ್ಟೇ. ಅನುಭವದಲ್ಲಿ ವ್ಯಾಪಕ ಅನುಭವ, ಪರಿಮಿತ ಅನುಭವ ಅಷ್ಟೇ. ಪರಿಮಿತ ಅನುಭವ ಬಿಟ್ಟು ವ್ಯಾಪಕಕ್ಕೆ ಹೋದರೆ ಈ ಜ್ಞಾತೃತ್ವ ಅದರಲ್ಲೇ ಅಡಕವಾಗಿದೆ. ನೀವು ಸಾಕ್ಷಿಯಾಗಿದ್ದರೆ ಜ್ಞಾತೃ ಅರ್ಥವಾಗ್ತಾನೆ, ಜ್ಞಾತೃಕ್ಕೆ ಸಾಕ್ಷಿ ಅರ್ಥವಾಗಲ್ಲ, ಸಾಕ್ಷಿಗೆ ಜ್ಞಾತೃ ಅರ್ಥವಾಗ್ತಾನೆ. ಏಕೆಂದರೆ ವ್ಯಾಪಕದಲ್ಲಿ ಅಲ್ಪವಸ್ತು ಅಡಕವಾಗುತ್ತದೆ, ಗೊತ್ತಾಗ್ತದೆ. ವ್ಯಾಪಕಕ್ಕೆ ಅಲ್ಪವಸ್ತು ಗೊತ್ತಾಗ್ತದೆ, ಅಲ್ಪಕ್ಕೆ ವ್ಯಾಪಕ ಗೊತ್ತಾಗಲ್ಲ. ಸಾಕ್ಷಿ ಅಂದರೆ ಏನು ಅಂದರೆ, ಎಷ್ಟು ಜನರು ಹೇಳ್ತಾರೆ ವೇದಾಂತವೆಲ್ಲ ಕೇಳಿದೆ, ಸಾಕ್ಷಿಯಾಗಿರುವುದು ಹೇಗೆ, ನಾನು ಅದೇ ಹೇಳಿಬಿಡಿ. ಸಾಕ್ಷಿ ಹೇಳುವುದು ಹೇಗೆ ಅಂದರೆ ಒಂದು ಮಾತಿನಲ್ಲಿ ಹೇಳೋಕ್ಕಾಗ್ತದೆ. ಈಗ ಇಲ್ಲಿ ಕೂತ್ಕೋ, ಕಣ್ಣು ಮುಚ್ಕೋ, ಹೀಗೆ ಮಾಡು, ತಲೆ ನೋಡು, ಅದೇನು ಮೇಲೆ ನೋಡು, ಕೆಳಗೆ ನೋಡು, ಆ ಸಾಕ್ಷಿ ಆಗಿಬಿಡ್ತೀವಿ. ಸಾಕ್ಷಿ ಎನ್ನುವುದು ವಿಚಾರದಿಂದ ಗೊತ್ತಾಗತಕ್ಕದ್ದು. ವಿಚಾರದಿಂದ ಗೊತ್ತಾಗಿ ಪ್ರಮಾತೃತ್ವ ದೃಷ್ಟಿ ಬಿಡಿಸಬೇಕು. ಅದು ವಿಚಾರ ಕೇಳು, ಪಾಠ ಕೇಳು ಅಂದರೆ, ನಾನು ಹೇಳಿದ್ದೀನಿ ಪಾಠ ನಡೆಯುತ್ತಾ ಇದೆ, ಬಾ ಅದರಲ್ಲಿ ಸಾಕ್ಷಿ ಹೇಳ್ಕೊಡ್ತೀನಿ ಅಂದರೆ, ನಮಗೆ ಪ್ರಶ್ನೆ ಕೇಳಿದ್ದರೆ ಅವರು ಪಾಠಕ್ಕೆ ವಿದ್ಯಾರ್ಥಿಗಳಾಗಬೇಕು ಎಂದು ಅದು ನಮ್ಮನ್ನು ತಮಗೆ ವಿದ್ಯಾರ್ಥಿ ಮಾಡ್ಕೊಳ್ತಾ ಇದ್ದಾನೆ, ನನಗೆ ಪ್ರಶ್ನೆಗೆ ಉತ್ತರ ಹೇಳ್ತಾ ಇಲ್ಲ, ಹೀಗೆ ಮಾಡ್ತಾರೆ. మరి ಒಂದು ವಾಕ್ಯದಲ್ಲಿ ಸಾಕ್ಷಿ ಹೇಗೆ ಹೇಳಬೇಕು? ನಾನು ಒಂದು ವಾಕ್ಯದಲ್ಲಿ ಸಾಕ್ಷಿ ಹೇಗೆ ಹೇಳಬೇಕು? ನಿಮ್ಮ ದೇಶದೃಷ್ಟಿ, ಕಾಲದೃಷ್ಟಿ, ವಸ್ತುದೃಷ್ಟಿ, ಜ್ಞಾತೃತ್ವವೆಂದ ವಿಷಯ ದೃಷ್ಟಿ ಬಿಡಿಸಿ ಹೇಳಬೇಕು. ಅದು ಒಂದು ಮಾತಿನಲ್ಲಿ ಹೇಗೆ ಹೇಳಬೇಕು? ಅದು ಮಾತುಗೆ ಅರ್ಥ ಆಗುತ್ತದೆ, ಶಬ್ದಕ್ಕೆ ಅರ್ಥ ಅಲ್ಲ. ಅದು ಅನುಭವ ದೃಷ್ಟಿ. ಯಾವ ಶಬ್ದಕ್ಕೆ ಅರ್ಥ ಅಲ್ಲ, ಶಬ್ದಕ್ಕೆ ಅರ್ಥ ಜ್ಞಾತೃ ಮಟ್ಟದಲ್ಲಿರುತ್ತದೆ. ಶಬ್ದಾರ್ಥ ಜ್ಞಾತೃ ಮಟ್ಟದಲ್ಲಿ. ಯಾವ ಶಬ್ದಕ್ಕೆ ಹೊಂದಲ್ಲ ಅದು. ಶಬ್ದ ಸಂಬಂಧವನ್ನು ಶಬ್ದಾರ್ಥ ಅದು ಸಂಬಂಧವೇ. ಅಂದರೆ ಅಂತಃಕರಣ ಬರುತ್ತದೆ. ಶಬ್ದ ಈಗೇನು ಹೇಳಿದ್ದೀವಲ್ಲ, ಜಾತಿ ವ್ಯಕ್ತಿ ಸಂಬಂಧ, ಗುಣಗುಣಿ ಸಂಬಂಧ, ದ್ರವ್ಯ ಕರ್ಮ ಸಂಬಂಧ, ಕಾರ್ಯಕಾರಣ ಸಂಬಂಧ, ಶಬ್ದಾರ್ಥ ಸಂಬಂಧ, ಶಬ್ದ ವಿಷಯ ಸಂಬಂಧ, ಅದು ಸಂಬಂಧವೇ. ಈ ಸಂಬಂಧಗಳೆಲ್ಲ ಜ್ಞಾತೃವಿಕೆ ಇರುತ್ತವೆ. ಸಾಕ್ಷಿಯನ್ನು ಹೇಗೆ ಹೇಳ್ಕೊಡಲಿ? ಸಾಕ್ಷಿಯನ್ನು ಒಂದು ವಸ್ತು ಅಂದ್ಕೊಂಡಿದ್ದರೆ ಹೇಳ್ಕೊಡುವುದಕ್ಕೆ. ನೀವು ಇಷ್ಟೆಲ್ಲ ವೇದಾಂತ ಕೇಳಿದ್ದಕ್ಕೇನರ್ಥ? ಪ್ರಸ್ಥಾನತ್ರಯ ಕೇಳಿದ್ದೇವೆ ಹೇಳ್ತಾರೆ. ನಮ್ಮ ಗುರುಗಳು, ನಿಮ್ಮ ಗುರುಗಳನ್ನೇ ಕೇಳುವ, ನಮ್ಮ ಗುರುಗಳು ದೊಡ್ಡ ಗುರುಗಳು ಎಲ್ಲ ಹೇಳಿಬಿಟ್ರು. ನೀವು ಎಲ್ಲ ಹೇಳಿಬಿಟ್ರೆ ನಿಮಗೆ ಏನೂ ಅರ್ಥವಾಗಲಿಲ್ಲವೇ? ಗುರುಗಳು ಎಲ್ಲ ಹೇಳಿಕೊಟ್ಟರು ನಿಮಗೇನು ಏನೂ ಅರ್ಥವಾಗಲಿಲ್ಲ. ಮತ್ತೆ ಹೇಳ್ತಾರೆ ನನಗೆ ಎಲ್ಲ ಅರ್ಥವಾಯಿತು, ಒಂದು ಸಾಕ್ಷಿ ಅರ್ಥವಾಗ. ಅದು ಒಂದೇ ಇದೆ ವೇದಾಂತ, ಅದು ಬಿಟ್ಟು ಇನ್ನೇನಿದೆ? ಅದು ಒಂದೇ ಇದೆ ವೇದಾಂತದಲ್ಲಿ. ಅದು ಬಿಟ್ಟರೆ ಬೇರೆ ಪ್ರಮಾತೃ ಅರ್ಥವಾಗುವುದು ಜ್ಞಾನವ, ವೇದಾಂತವ? ಪ್ರಮಾತೃ ಹಾಗೆ ಬಿಟ್ಟಿದ್ದೀರಿ. ಆ ಪ್ರಮಾತೃ ಬಿಡಿಸಿಕೊಳ್ಳುವುದೇ ವೇದಾಂತ. ಎಲ್ಲ ಅರ್ಥವಾಯಿತು, ಒಂದು ಸಾಕ್ಷಿ ಆಗಲಿಲ್ಲ ಅಂದರೆ ಸಾಕ್ಷಿ ಮಾತ್ರ ಹೇಳ್ಕೊಡಿ. ಈಗ ಹೀಗೆ ಮಾತಾಡ್ತಾರೆ. ನಮಗೆ ಪ್ರಶ್ನೆ ಕೇಳಬೇಕಂದ್ರೆ ನಮಗೆ ಧೈರ್ಯವಿರುತ್ತಿರಲಿಲ್ಲ ಗುರುಗಳನ್ನು. ಯಾಕಂದರೆ ಪ್ರಶ್ನದಲ್ಲೇ ಇಲ್ಲಿ ತಪ್ಪು ಮಾಡ್ತೀವೋ, ತಪ್ಪಿದ್ದೇ ಇರುತ್ತದೆ, ನಮ್ಗೆ ಗೊತ್ತಾಗ್ತಾ ಇಲ್ಲ. ಅವರಿಗೆ ಪ್ರಶ್ನೆ ಎಷ್ಟು ಧೈರ್ಯದಿಂದ ಹೇಳ್ತಾರೆ ಅಂದರೆ ತಮ್ಮ ಪ್ರಶ್ನೆನೇ ಕರೆಕ್ಟು, ಅಂದರೆ ತಮ್ಮ ಪ್ರಮಾತೃತ್ವವೇ ಗಟ್ಟಿಯಾಗಿಟ್ಕೊಳ್ತಾರೆ. ನನ್ನ ಪ್ರಮಾತೃತ್ವವೇ ಕರೆಕ್ಟ್ ಅಂಥವರಿಗೆ ಸಾಕ್ಷಿ ಹೇಳೋಕ್ಕಾಗ್ತದೆ? ನಿಮ್ಮ ಪ್ರಶ್ನದಲ್ಲೇ ಏನಾದರೂ ತಪ್ಪಿರಬಹುದು. ಅದು ಏನಾಗ್ತಾ ಇದೆಯೋ ಗೊತ್ತಿಲ್ಲ. ಆ ನಿಮ್ಮ ಪ್ರಮಾತೃ ದೃಷ್ಟಿಯನ್ನು ಟೆಂಟೇಟಿವ್ ಆಗಿ ಇಟ್ಕೊಂಡು ಯು ಆರ್ ರೆಡಿ ಟು ವಿಲ್ಲಿಂಗ್ ಟು ಅಬ್ಸರ್ವ್. ನೀವಿನ್ನೂ ವಿಚಾರ ಮಾಡಿ ಇನ್ನೂ ಆಳವಾದ ಅನುಭವವನ್ನು ನೋಡುವಕ್ಕೆ ಸಿದ್ಧವಾಗಿದ್ದರೆ ನಿಮ್ಮ ಪ್ರಮಾತೃತ್ವ ಸ್ಟೇಜನ್ನು ಮೇಲೆ ಇಟ್ಕೊಂಡಿದ್ದೀರಿ ತಾತ್ಕಾಲಿಕವಾಗಿ. ಆ ತರಹ ಪ್ರಶ್ನೆ ಮಾಡಬೇಕು. ಅಲ್ಲ, ಪ್ರಮಾತೃತ್ವ ಗಟ್ಟಿಗೊಳಿಸುವ ಹಾಗೆ, ಗಟ್ಟಿಯಾಗಿರುವ ಹಾಗೆ ಧೈರ್ಯದಿಂದ ಪ್ರಶ್ನೆ ಮಾಡ್ತಾರೆ. ನಿಮ್ಮ ಧೈರ್ಯವೆಲ್ಲ ಪ್ರಮಾತೃತ್ವವೇ, ಇನ್ನೇನು ಧೈರ್ಯ? ಪ್ರಮಾತೃತ್ವವೇ ಸಂಬಂಧ ಬುದ್ಧಿಯ, ಜ್ಞಾತೃ ಜ್ಞೇಯ, ದೇಶ ಕಾಲ ಸಂಬಂಧ, ಅದೇ ಧೈರ್ಯ. ನೋಡಿ ಪೂರ್ವಪಕ್ಷ ಎಷ್ಟು ಧೈರ್ಯವಾಗಿ ಮಾತಾಡ್ತಾನೆ. ಧೈರ್ಯವಾಗಿ ಅಂದರೆ ಪ್ರಮಾತೃತ್ವ ದೃಷ್ಟಿ ಅಲ್ಲವೇ? ಆ ಪ್ರಮಾತೃತ್ವ ದೃಷ್ಟಿ ಬಿಡಿಸ್ಕೊಳ್ಳಬೇಕಾ, ಅದನ್ನು ಗಟ್ಟಿಯಾಗಿದ್ದು ಮಾತಾಡಬೇಕಾ? ಸಾಕ್ಷಿ ಅಂದರೆ ಇನ್ನೊಂದು ಪ್ರಮಾತೃ ದೃಷ್ಟಿಯ ಏನು? ಅಷ್ಟು ಗಟ್ಟಿಯಾಗುವುದೇಕೆ?
ಅದಕ್ಕೋಸ್ಕರ ನಮಗೆ ಪ್ರಶ್ನೆ ಮಾಡುವುದಂದರೆ ನಮಗೆ ಧೈರ್ಯವೇ ಇರುತ್ತಿರಲಿಲ್ಲ. ಪ್ರಶ್ನೆ ಮಾಡಬೇಕಂದ್ರೆ ಧೈರ್ಯ ಇಲ್ಲ. ತುಂಬ ಸಂಕೋಚದಿಂದ ಪ್ರಶ್ನೆ ಮಾಡುತ್ತಿದ್ದೀವಿ. ಪ್ರಶ್ನೆ ಮಾಡ್ತಾ ನಾವು ಗಮನಿಸ್ತಲೇ ಇರಬೇಕು. ಪ್ರಶ್ನದಲ್ಲೇ ಏನಾದರೂ ತಪ್ಪಿರಬಹುದು, ಮತ್ತೆ ಗಮನಿಸ್ತಾ ಹೇಳುವುದು. ಆ ಗಮನ ಸ್ಥಿತಿಯಲ್ಲಿರುವವನಿಗೆ ಗುರುಗಳಿಗೆ ತೋರಿಸೋಕ್ಕಾಗ್ತದೆ. ಏಕೆಂದರೆ ನೀವು ಆಲ್ರೆಡಿ ಗಮನದಲ್ಲಿದ್ದೀರಿ. ನೀವು ಗಮನದಲ್ಲಿರುವ ವ್ಯಕ್ತಿಗೆ ಆ ಅನುಭವ ತೋರಿಸೋಕ್ಕಾಗ್ತದೆ. ಅವರು ಗಮನವೇ ಇಲ್ಲ, ಪ್ರಮಾತೃ ದೃಷ್ಟಿಯಲ್ಲಿರುತ್ತಾನೆ. ನಾವೆಲ್ಲ ಅರ್ಥವಾಯಿತು. ಅವ್ರ ಧೈರ್ಯ ನೋಡು. ಧೈರ್ಯ ನೋಡಿದ್ದರೆ ಅವರು ಜ್ಞಾತೃವಾಗಿ ಗಟ್ಟಿಯಾಗಿದ್ದಾನೆ. ಈಗ ಸಾಕ್ಷಿ ಹೇಳ್ಕೊಡು ಅಂತ ಹೇಳ್ತಾನೆ. ಆ ಮಾತಾಡುವುದು ತರ್ಕ ನೋಡಿ ಹೇಗೆ ಎಲ್ಲ ಪಾಠ ಆಯಿತು ಹೇಳ್ತಾನೆ. మరి ಅಲ್ಲೇ ಸಾಕ್ಷಿ ಬರುತ್ತದೆ ಅಂದರೆ ಹೌದು ಬರ್ತದೆ, ಆದರೆ ನಿಮಗೆ ಅದಾಗಲಿಲ್ಲ, ಅರ್ಥವಾಗಲಿಲ್ಲ ಹೇಳಿ. ಎಲ್ಲ ವೇದಾಂತವೆಲ್ಲ ಅರ್ಥವಾಯಿತು. మరి ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡುವಕ್ಕೆ ಹೋದರೆ ಇದೆಲ್ಲ ನಾನು ಹೇಳಿದ್ದೀನಿ, ಪ್ರಮಾತೃ ಅಂದರೆ ಹೀಗೆ, ಸಾಕ್ಷಿ ಅಂದರೆ ಹೀಗೆ, ಇದಕ್ಕೆ ವ್ಯತ್ಯಾಸ ಹೇಳಿ, ಇದೆಲ್ಲ ಕೇಳಿದ್ದೀವಿ ನಾವು, ನಮಗೆ ಸಾಕ್ಷಿ ಹೇಳು. మరి ಇನ್ನೇನು ಹೇಳಬೇಕಪ್ಪ? ಇದೆಲ್ಲ ಕೇಳಿದ್ದೀವಿ, ನಮಗೆ ಗೊತ್ತು. ಅದೆಲ್ಲ ವೇದಾಂತ ಕೇಳಾಯಿತು. ನೀವು ಮತ್ತೆ ವೇದಾಂತ ಹೇಳಬೇಡ, ನಮಗೆ ಸಾಕ್ಷಿ ಮಾತ್ರ ಹೇಳು. ವೇದಾಂತ ಹೇಳುವುದು ಬೇಡ, ಸಾಕ್ಷಿ ಮಾತ್ರ ಹೇಳಬೇಕಂತೆ. ಹೇಗೆ ಹೇಳುವುದಪ್ಪ? ಅಯ್ಯೋ ಇದು ನಾನು ಕಲಿಯಲಿಲ್ಲಪ್ಪ, ನಿಮ್ಮ ಗುರುಗಳ ಹತ್ರನೇ ಹೋಗು, ನಿಮ್ಮ ಗುರುಗಳೇ ಹೇಳ್ಕೊಡ್ತಾರೆ, ನನಗಷ್ಟು ಗೊತ್ತಿಲ್ಲ, ನನಗೆ ಹೇಳೋಕ್ಕೆ ಬರಲ್ಲ. ನನಗೆ ಗೊತ್ತಿದ್ದಿದೆ. ಅಯ್ಯೋ ನಿಮಗೆ ಇನ್ನೂ ವೇದಾಂತ ಹೇಳುವುದೇನಾ? ಇನ್ನೂ ಶ್ರವಣವೇ ಹೇಳ್ಕೊಡ್ತಾ ಇದ್ದೀರಿ. ನಮಗೆ ನಿಧಿಧ್ಯಾಸನ ಬೇಕು. ನಮಗೆ ನೀವೇನೋ ಶ್ರವಣನೇ ಹೇಳ್ಕೊಡ್ತಾ ಇದ್ದೀರಿ, ನಮಗೆ ನಿಧಿಧ್ಯಾಸನ ಬೇಕು. ಹೀಗೆ ಮಾತಾಡ್ತಾರೆ. ಸಾಕ್ಷಿ ಬೇಕು ನಮಗೆ. ನೀವೇನೋ ಇನ್ನೂ ಶ್ರವಣನೇ ಹೇಳ್ಕೊಡ್ತಾ ಇದ್ದೀರಿ, ಇದು ಪ್ರಮಾತೃ ಅಂದರೆ ಇದು, ಅದೆಲ್ಲ ನಮಗೆ ಯಾಕೆ ಮೊದಲೇ ಗೊತ್ತು. ಅವರಿಗೆ ಏನು ಹೇಳಿದ್ರಪ್ಪ? ಪಾಪ ಅವರು ನನ್ನಿಂದ ಉತ್ತರ ಪಡ್ಕೊಳ್ಳದೆ ನಿರಾಶೆ ಪಟ್ಕೊಂಡು ಹೋದ. ನಿರಾಶೆ ಏನಾಗಲಿಲ್ಲ ಅನಿಸುತ್ತದೆ. ಕೆಲವರಿಗೆ ನಿರಾಶನೂ ಆಗಲ್ಲ, ಸಂತೋಷವಾಗ್ತದೆ. ಇವರು ಗುರುಗಳು ವೇದಾಂತ ಹೇಳ್ತಾರೆ, ಸನ್ಯಾಸಿ ಆಗಿದ್ದಾರೆ ಎಂದು ಅವರು ಏನೇನೋ ಹೇಳ್ತಾರೆ ಜನರು. ಇವರಿಗೆ ಎಷ್ಟು ಗೊತ್ತಿದೆ ಎಂದು ಗೊತ್ತಾಯಿತು, ಇವರಿಗೆ ಗೊತ್ತಿಲ್ಲವಲ್ಲ, ಇವರಿಗಿಂತ ಚೆನ್ನಾಗಿ ನಮಗೆ ಹೆಚ್ಚು ಗೊತ್ತು ಎಂದು ಅಷ್ಟು ಮಾತ್ರ ಸಂತೋಷ ಪಟ್ಕೊಂಡು ಹೋದ. ನೋಡಿ, ಇವರಿಗಿಂತ ಹೆಚ್ಚು ನನಗೆ ಗೊತ್ತಾಯಿತಲ್ಲ, ನನಗೆ ಹೆಚ್ಚು ಗೊತ್ತಿದೆ ಅಂದರೆ ನಿಮಗೆ ಏನೋ ಒಂದು ಹೆಚ್ಚು ಗೊತ್ತಾಯಿತಲ್ಲ, ಸಂತೋಷವಾಯಿತು, ಸಾಕು. ಇನ್ನೊಬ್ಬರಿಗೆ ಅವರ ತಪ್ಪಿದೆ, ಅವರಿಗೆ ಗೊತ್ತಿಲ್ಲದಿದ್ದರೆ ನಮಗಿಂತ ಅವರಿಗೆ ಗೊತ್ತಿದ್ದೇ ಕಮ್ಮಿ, ಅವರಿಗಿಂತ ನನಗೆ ಹೆಚ್ಚು ಗೊತ್ತು, ಈ ತಿಳುವಳಿಕೆನೇ ನಮಗೆ ಸಂಭ್ರಮವಾಯಿತು ಅಂದರೆ ಈ ಸಂಭ್ರಮಕ್ಕೋಸ್ಕರ ಬಂದಿದ್ದೀರಾ? ಅಥವಾ ನಿಮ್ಮ ಪ್ರಮಾತೃತ್ವ ಬಿಡಿಸಿ ಸಾಕ್ಷಿ ಭಾವಕ್ಕೆ ಬಂದಿದ್ದೀರಾ? ಬಂದಿದ್ದೇಕೆ? ನಿಮ್ಮ ಪ್ರಮಾತೃತ್ವದಲ್ಲಿ, ಜ್ಞಾತೃತ್ವದಲ್ಲಿ ಅವರಿಗಿಂತ ನನಗೆ ಹೆಚ್ಚು ಗೊತ್ತು ಎಂದು ಸಂಭ್ರಮ. ಅದೇ ಒಂದು ಹಬ್ಬ ಸಿಕ್ಕಿತಪ್ಪ. ಇವರಿಗೂ ಗೊತ್ತಿಲ್ಲ ಅಂದರೆ ಅದೇನಾಯಿತು, ಇವರಿಗಿಂತ ಹೆಚ್ಚು ನನಗೆ ಗೊತ್ತಿದೆ ಎಂದಾಯಿತಲ್ಲ. ಯಾವುದೇ ಒಂದು ಸಿಕ್ಕಿಬಿಟ್ಟಿತ್ತು ನನಗೆ. ಏನು ಸಿಕ್ಕಿಬಿಟ್ಟಿತು? ಯಾವುದೇ ಒಂದು ಲಾಭ ಆಗಬೇಕಲ್ಲವೇ? ಪಾಪ ಇಷ್ಟು ಕಷ್ಟಪಟ್ಟು ದೂರದಿಂದ ಬಂದು ಮಾತಾಡುವುದಕ್ಕೆ ಬಂದಿದ್ದಾಗ ಏನೋ ಒಂದು ಲಾಭ ಸಿಕ್ಕಿತಲ್ಲವೇ? ಹಾಗೆ ಆದ್ದರಿಂದ ಅವಸ್ಥಾ ದೃಷ್ಟಿ, ಅದಕ್ಕೋಸ್ಕರ ವಿಚಾರ ಇದು ಅನುಭವ ದೃಷ್ಟಿ. ಜ್ಞಾತೃ ದೃಷ್ಟಿ ವಿಷಯ ಪ್ರಧಾನವಾದ ಅರಿವೆ. ಜ್ಞಾತೃ ಅರಿವೆ, ಸಾಕ್ಷಿ ಅರಿವೆ. ವ್ಯತ್ಯಾಸವೇನು? ಜ್ಞಾತೃ ಅಂದರೆ ತಿಳ್ಕೊಳ್ಳುವನು ಅರಿವೆ, ಸಾಕ್ಷಿ ಅಂದರೆ ತಿಳ್ಕೊಳ್ಳುವನು ಅರಿವೆ. మరి ಇಬ್ಬರು ತಿಳ್ಕೊಳ್ಳುವುದಾದರೆ ವ್ಯತ್ಯಾಸವೇನು? ಸಾಕ್ಷಿ ಅಂದರೆ ತಿಳ್ಕೊಳ್ಳುವ ಅರಿವೆ, ಜ್ಞಾತೃ ತಿಳ್ಕೊಳ್ಳುವ ಅರಿವೆ. మరి ವ್ಯತ್ಯಾಸವೇನು? ವಿಷಯ ಕಡೆಗೆ ದೃಷ್ಟಿ ಇರುವ ಅರಿವು, ವಿಷಯ ಕಡೆಗೆ ದೃಷ್ಟಿ ಬಿಟ್ಟಿರುವ ಅರಿವು. ಈಗ ವ್ಯತ್ಯಾಸ ಗೊತ್ತಾಗ್ತದೆ. ವಿಷಯ ಕಡೆಗೆ ಏನು ಗೊತ್ತಾಗ್ತಾ ಇದೆ, ಹೇಗೆ ಗೊತ್ತಾಗ್ತಾ ಇದೆ, ಏನೆಂದಿದೆ ಸ್ಪಷ್ಟವಾಗಿ ಗೊತ್ತಾಗಬೇಕು. ಎಷ್ಟು ಸ್ಪಷ್ಟವಾದರೆ ಜ್ಞಾತೃ ಗಟ್ಟಿಯಾಗಿಬಿಡ್ತದೆ. ಸ್ಪಷ್ಟವಾಗಿ ಗೊತ್ತಾಗುವುದಲ್ಲ, ಸ್ಪಷ್ಟತ ಆಗಲಿ, ವಿಷಯ ಸ್ಪಷ್ಟತ ಅಲ್ಲ, ಅರಿವಿನ ಸ್ಪಷ್ಟತ. ವಿಷಯ ಸ್ಪಷ್ಟತ ಅಲ್ಲ, ಅರಿವಿನ ಸ್ಪಷ್ಟತ. ಅಂದರೆ ಅರಿವು ತಾನಾಗಿದೆ, ಎಂದಿಗೂ ಇದೆ, ಗೊತ್ತಾಗ್ತಾನೇ ಇದೆ, ಅರಿವೇ ಅರಿವಾಗಿದೆ. ಯಾವುದೇ ಒಂದು ವಿಷಯ ಏನೇ ಆಗಲಿ ವಿಷಯ ಕಡೆಗೆ ದೃಷ್ಟಿ ಇಲ್ಲ. ಅದು ದೇಶವಾಗಲಿ, ಕಾಲವಾಗಲಿ, ವಸ್ತುವಾಗಲಿ, ಏನೇ ಆಗಲಿ ಅರಿವು ಮಾತ್ರ ಇದೆ, ಅರಿವು ಮಾತ್ರ ಇದೆ. ಆ ಕಡೆಗೆ ತಿರುಗಿ ಆಗ ಅದು ಸಾಕ್ಷಿ. ಆದ್ದರಿಂದ ಸಾಕ್ಷಿಗೆ ಅವಸ್ಥ ಒಳಗಿನ ವ್ಯತ್ಯಾಸಗಳು ಗೊತ್ತಾಗಲ್ಲ. ನೋಡಿ, ಅವಸ್ಥ ಒಳಗಿನ ಭೇದಗಳು ಎಲ್ಲ ನೋಡಿಬಿಟ್ಟು ಒಂದೇ ಅವಸ್ಥೆ ನೋಡ್ತಾನೆ. ಅವಸ್ಥ ಒಳಗಿನ ಭೇದಗಳು ನೋಡಲ್ಲ. ಅವಸ್ಥ ಒಳಗಿನ ಭೇದಗಳು ನೋಡಿದರೆ ಅವಸ್ಥ ಒಳಗಿನ ಜ್ಞಾತೃವಾಗಿ ಬಿಡ್ತಾನೆ. ಅವಸ್ಥ ಒಳಗಿನ ಜ್ಞಾತೃ ಅಲ್ಲ. ಅವಸ್ಥ ಒಳಗಿನ ಭೇದಗಳಿಲ್ಲ ಅಂದರೆ ಸಂಬಂಧವಿಲ್ಲ, ದೇಶಕಾಲ ಹೋಯಿತು. ಅವಸ್ಥ ಒಳಗಿನ ಸಂಬಂಧಗಳು ಹೋಯಿತು ಅಂದರೆ ದೇಶಕಾಲ ಸಂಬಂಧ ಹೋಯಿತು, ಜ್ಞಾತೃಜ್ಞೇಯ ಸಂಬಂಧ ಹೋಯಿತು. ಆವಾಗ ಅವಸ್ಥ ಒಳಗಿನ ಭೇದಗಳೆಲ್ಲ ಒಂದು ಒಟ್ಟಾಗಿ ಬಿಟ್ಟಿವೆ. ಹಾಗೆ ಎಚ್ಚರ ಕನಸುಗಳಲ್ಲಿರುವ ಭೇದಗಳು ಒಟ್ಟಾಗಿ ಬಿಟ್ಟಿತು.
ಆ ವಸ್ತು ಈ ವಸ್ತು ಎಂದರೆ ಕನಸಿನ ವಸ್ತುವ ಎಚ್ಚರದ ವಸ್ತುವ ಹೋಲಿಸುವುದೇಕೆ? ಎಲ್ಲವೂ ಗೊತ್ತಾಗ್ತಾ ಇದೆ. ಹೋಲಿಸುವುದೇಕೆ? ಗೊತ್ತಾಗ್ತಾ ಇದೆ. ಅರಿವಾಗಿರು. ಅದಾದರೇನು ಇದಾದರೇನು ಅರಿವಾಗೇನು? ಆವಾಗ ಏನಾಗ್ತದೆ? ಎಚ್ಚರ ವಸ್ತುವಾಗಲಿ ಕನಸಿನ ವಸ್ತುವಾಗಲಿ ಗೊತ್ತಾಗುವುದೆನ್ನುವುದು ಒಂದೇ ಒಂದು. ಗೊತ್ತಾಗುವುದು ಅರಿವೇ ಒಂದು ನೋಡು. ಅರಿವಿನ ಕಡೆಗೆ ಇಟ್ಟರೆ ಎರಡು ಅವಸ್ಥೆಗಳ ಭೇದವೂ ಹೋಗಿಬಿಡ್ತದೆ. మరి ಆ ಸಾಕ್ಷಿ ದೃಷ್ಟಿಗೆ ಅವಸ್ಥೆಗಳು ಮೇಲೆ ಇದ್ದಂತೆ ಅನಿಸುತ್ತವೆ. ಆವಾಗ ಈ ಅವಸ್ಥಾ ಆ ಅವಸ್ಥಾ ವ್ಯತ್ಯಾಸ ನೋಡುವುದು ಹೇಗೆ? ಈ ಅವಸ್ಥಾ ಆ ಅವಸ್ಥಾ ಆ ವಿಂಗಡಣೆ ಮಾಡೋಕ್ಕಾಗ್ತಾ ಇಲ್ಲ. ಏನೋ ಗೊತ್ತಾಗ್ತಾ ಇದೆ ಅಷ್ಟೇ. ಏನೋ ಇರಲಿ, ಗೊತ್ತಾಗುವ ಅರಿವಾಗಿದ್ದೇನೆ, ಅದು ಏನೇ ಆಗಲಿ. ನಾವು ಎಚ್ಚರಗೊಂಡಾಗ ನೀವು ಅಲ್ಲೆಲ್ಲೂ ಬಂದಿದ್ದೆ ನೋಡು ಅಂತ ಹೇಳ್ತಾರೆ. ನೋಡ್ತೀನಿ ಅಂತ ಹೇಳ್ತಾರೆ. ಏನಪ್ಪ ನೀವು ಎಚ್ಚರಗೊಂಡಾಗ ಏನು ಕಂಡು ಬರ್ತಾ ಇದೆ ಅಂದರೆ ಏನು ನೋಡಲಿಲ್ಲ. ಇನ್ನು ಎಚ್ಚರ ಆಗಿದೆಯಾ ಅಲ್ಲವಾ? ಹೌದು, ಎಚ್ಚರ ಆಗಿದ್ದೆ. మరి ಎಚ್ಚರ ಆಗಿದ್ದರೆ ಎದುರಾಗಿರುವುದು ಕಂಡು ಬರಲ್ಲವ? ಎಚ್ಚರ ಅಂದರೆ ವಸ್ತು ಮೇಲೆ ದೃಷ್ಟಿ ಇಲ್ಲ. ನಾನು ನಿದ್ದೆ ಹೋಗಿ ನನಗೆ ಅರಿವು ಬಂತು, ಪ್ರಜ್ಞೆ ಬಂತೇ ಹೊರತು ಪ್ರಜ್ಞೆದಲ್ಲಿ ಏನು ಎನ್ನುವುದು ವಿಷಯ ಮೇಲೆ ಇರಲ್ಲ. ಪ್ರಜ್ಞೆದಲ್ಲಿರ್ತೀನಿ ಅಲ್ಲವೇ? ಮೊದಲು ಪ್ರಜ್ಞೆದಲ್ಲಿರ್ತೀನಿ, ನಂತರ ವಿಷಯ ಮೇಲೆ ದೃಷ್ಟಿ ಇಡ್ತೀನಿ. ಹಾಗಿರಬೇಕು. ಸಾಕ್ಷಿ ಅಂದರೆ ಮೊದಲು ಅರಿವಿನಲ್ಲಿ, ಪ್ರಜ್ಞೆದಲ್ಲಿರಿ. ಪ್ರಜ್ಞೆದಲ್ಲಿ ಏನು ಕಂಡು ಬರುತ್ತದೆ ನಂತರ, ಮೊದಲು ಪ್ರಜ್ಞೆ. ಹಾಗೆ ಸಾಕ್ಷಿ ದೃಷ್ಟಿಗೆ ನೋಡಿದರೆ ಅದರಲ್ಲಿ ಅವಸ್ಥೆ ಇದ್ದಂತೆ ಇರಲಿ, ನಮಗೇನು ಎಚ್ಚರ ಇದ್ದಂತೆ ಇರ್ಬೋದು, ಕನಸಿದ್ದಂತೆ ಇರ್ಬೋದು, ಇನ್ನೊಂದು ಅವಸ್ಥೆ ಇದ್ದಂತೆ ಇರ್ಬೋದು, ಅರಿವು ಮಾತ್ರ ಇದ್ದೇನೆ. ಆ ದೃಷ್ಟಿಗೆ ಮೂರು ಅವಸ್ಥೆಗಳು ಕಂಡು ಬರ್ತಾ ಇವೆ. ಅವಸ್ಥೆಗಳನ್ನು ವಿಂಗಡ ಮಾಡ್ತಾ ಇಲ್ಲ, ಒಂದಕ್ಕೂ ಒಂದು ಹೋಲಿಸ್ತಾ ಇಲ್ಲ. ಏಕೆ? ಒಂದು ಇನ್ನೊಂದು ಎಂದು ಆ ಎರಡು ಮಾಡ್ತಾ ಇಲ್ಲ, ಹೋಲಿಸ್ತಾ ಇಲ್ಲ. ಏನೋ ಗೊತ್ತಾಗ್ತಾ ಇದೆ ಅಷ್ಟೇ. ಏನೇ ಆಗಲಿ ಅರಿವಿದ್ದೇನೆ, ಅರಿವಾಗಿದ್ದೇನೆ, ದೃಷ್ಟಿ ಅರಿವಾಗಿದ್ದೇನೆ ಎಂದಿಟ್ಕೊಂಡರೆ ಅದಕ್ಕಿದಕ್ಕೆ ಹೋಲಿಸ್ತಾ ಇಲ್ಲ. ಹೋಲಿಸುವುದಂದರೆ ಎರಡಾಗಿ ನೋಡ್ತಾ ಇದ್ದೆ. ಇದು ಬೇರೆ ಅದು ಬೇರೆ, ಭೇದ ಬುದ್ಧಿ ಬಂತು ಅಲ್ಲವೇ? ಇದು ಬೇರೆ ಅದು ಬೇರೆ ಅಂದರೆ ಭೇದ ಬುದ್ಧಿ ಬಂತು. ಭೇದ ಬುದ್ಧಿ ಬಂದರೆ ಪ್ರಮಾತ್ರವಾಯಿತು. ಅದು ನೋಡಿ. ಆದ್ದರಿಂದ ಸುಮ್ಮನೆ ಅರಿವು ಹಾಗಿರಲಿ. ಹಾಗಿದ್ದರೆ ಮೂರು ಅವಸ್ಥೆಗಳನ್ನು ನೋಡುವ ಅರಿವು ನಮ್ಮ ಅರಿವಿಗೆ ಅಂದರೆ ಎಚ್ಚರವು ಹೇಗೆ ಅರಿವಿನಲ್ಲಿದೆಯೋ, ಕನಸು ಅರಿವಿನಲ್ಲಿದೆ, ಸುಷುಪ್ತಿ ಅರಿವಿನಲ್ಲಿದೆ. ಏನೇ ಆಗಲಿ ಎಲ್ಲವೂ ಅರಿವಿನಲ್ಲೇ. ಹಾಗೆ ಅನಿಸಲಿ. ನೀವು ಏನೇ ಹೇಳು ಅದು ಅರಿವಿನಲ್ಲೇ, ಏನೇ ಹೇಳು ಅರಿವಿನಲ್ಲೇ. ಅದು ಸಾಕ್ಷಿ ದೃಷ್ಟಿ. ಈಗ ಅವಸ್ಥೆಗಳ ವಿಂಗಡ ಕಡೆ ಅಟೆನ್ಷನೇ ಕೊಡ್ತಾ ಇಲ್ಲ, ವಿಂಗಡ ಕಡೆ ಧ್ಯಾಸನೇ ಕೊಡ್ತಾ ಇಲ್ಲ. ಯಾವುದೇ ಆಗಲಿ ಅರಿವಿನಲ್ಲಿ, ಎಲ್ಲವೇ ಒಂದು ವಸ್ತುವಿದೆ, ಇದೆಲ್ಲ ಬ್ಯಾಗ್ನಲ್ಲಿ ಹಾಕು ಅಂದರೆ ಎಲ್ಲ ಹತ್ತುತ್ತಾನೆ. ಏನೇನಿದೆಯಪ್ಪ, ಏನು ನೋಡಿದ್ದೀಯಾ ಅಂದರೆ ನೀವು ಎಲ್ಲ ತೊಗೊಂಡು ಬಾ, ಎಲ್ಲ ಹತ್ತಿಬಿಟ್ಟೆ ಅಷ್ಟೇ. ಹತ್ತುವುದು ಹೇಳ್ತಾರೆ, ಏನು ಹೇಳ್ತಾರೆ? ಇದರಲ್ಲಿ ಹಾಕುವುದು, ಓಕೆ, ಬ್ಯಾಗ್ನಲ್ಲಿ ಹಾಕುವುದು. ನೋಡೋದೇ ಎಲ್ಲ ಹಾಕಿದ. ಏನಪ್ಪ ನೀವು ಹಾಕಿದ್ಯಾ? ನೀನೇ ಹಾಕಿದ್ಯಾ? ಇನ್ನೊಬ್ಬರು ಹಾಕ್ಕೊಟ್ಟ? ನಾನೇ ಹಾಕಿದೆ. ಮತ್ತು ನೋಡಲಿಲ್ಲವ ಅಂದರೆ ನೀವು ಹೇಳಿದ್ದೀವಿ ಎಲ್ಲ ತಗೋ, ನೀವು ಇದು ಮಾತ್ರ ತಗೋ, ಇದು ಬಿಡು ಅಂದರೆ ನೋಡಿ ಹಾಕ್ತಿದ್ದೆ ಅಲ್ಲವೇ? ಇದು ಮಾತ್ರ ತೊಗೊಂಡು ಮಿಕ್ಕದು ಬಿಡು ಅಂದರೆ ಅದು ಮಾತ್ರ ನೋಡಿ ಹಾಕ್ತಿದ್ದೆ. ನೀವು ಎಲ್ಲ ಅಂದರೆ ಎಲ್ಲನೂ ಹಾಕುವುದೇ ಹೊರತು ಅದರ ವಸ್ತು ಮೇಲೆ ದೃಷ್ಟಿ ಇದೆಯಾ? ಇಲ್ಲ. ಹಾಗೆ ಅರಿವೇ ಇದೆ ಹೊರತು ಅಷ್ಟೇ, ಎಲ್ಲವೂ ಹಾಕ್ತಾ ಇದ್ದೇನೆ, ಅರಿವೇ ಇದೆ, ವಸ್ತು ಮೇಲೆ ದೃಷ್ಟಿ ಇಲ್ಲ, ಸುಮ್ಮನೆ ಅರಿವಿದೆ. ಹಾಗೆ ಒಟ್ಟವಸ್ಥಾ, ಎಲ್ಲ ಅವಸ್ಥೆಗಳು, ಎಲ್ಲ ಅವಸ್ಥೆ ಅಂದರೆ ಗೊತ್ತಾಗುವ ಅರಿವಿನಲ್ಲೇ ಅಟೆನ್ಷನ್ ಇದೆ. ಎಚ್ಚರ ಅದು ಅರಿವೇ, ಕನಸು ಅರಿವೇ, ಸುಷುಪ್ತಿ ಅರಿವೆ, ಇನ್ನೇನಾದರೂ ಇದ್ದರೂ ಅದೇ ಅರಿವೇ. ನೀವು ವಸ್ತು ಕಡೆ ದೃಷ್ಟಿ ಇಡ್ತಾ ಇಲ್ಲ, ಅದೆಲ್ಲವೂ ಅರಿವಿನಲ್ಲೇ ಇದೆ ಅಷ್ಟೇ. ಆ ತರಹ ಇದ್ದರೆ ನಾನು ಎಚ್ಚರಕ್ಕೆ ಮಾತ್ರ ಪರಿಮಿತನಲ್ಲ. ನೀವು ಅರಿವು ಯಾವುದನ್ನು ಅರಿಯುತ್ತಾ ಇದ್ದೀವಿ ಅಂದರೆ ಎಲ್ಲವೂ, ಏನೇನಿದ್ದರೆ ಅದೆಲ್ಲ ಅರಿಯುತ್ತಾ ಇದ್ದೀನಾ? ಒಂದಾನೊಂದು ಅರಿಯುತ್ತಾ ಇದ್ದೀನಾ? ನಾನು ಒಂದಾನೊಂದು ಅಂದರೆ ಪರಿಮಿತವಾಗಿದ್ದೆ. ಏನೇ ಇರಲಿ ಎಲ್ಲವೂ ಅರಿವು ಅಂದರೆ ಮೂರು ಅವಸ್ಥೆಗಳನ್ನು ನೋಡುವ ಒಟ್ಟು ಅರಿವಾಯಿತು. ಅದಕ್ಕೋಸ್ಕರ ಅವಸ್ಥೆಗಳನ್ನು ಅವಸ್ಥಾ ದೃಷ್ಟಿ, ಸಾಕ್ಷಿ ದೃಷ್ಟಿ ಅಂದರೆ ಈ ಒಂದು ಮಾತುಗೆ 1 ಗಂಟೆ ಆಗಿಬಿಡ್ತದೆ ನೋಡಿ. ಅವರು ಹೇಳ್ತಾರೆ ಇಷ್ಟೆಲ್ಲ ಬೇಡ ನಮ್ಗೆ, ಸಾಕ್ಷಿ ಹೇಳು, ವೇದಾಂತ ಹೇಳಬೇಡ, ನಮಗೆಲ್ಲ ಗೊತ್ತಾಯಿತು ಅಲ್ಲವೇ? ಜನರಿಗೆ ವಿವೇಕ ಮಾಡುವುದು ಗೊತ್ತಿಲ್ಲ, ವಿಚಾರ ಮಾಡುವುದು ಗೊತ್ತಿಲ್ಲ. ವೇದಾಂತ ಬೇಕಾದಷ್ಟು ಕೇಳ್ತಾರೆ, ಪುಸ್ತಕಗಳು ಮುಗಿಸ್ತಾರೆ. ನಾನು ಪಾಠ ಹೇಳಿದರೆ ಒಬ್ಬರು ಹೇಳ್ತಾರೆ, ಮತ್ತೆ ಗೀತೆ ಏಕೆ? ಗೀತೆ ಎಲ್ಲರಿಗೂ ಗೊತ್ತು, ಗೀತೆ ಏಕೆ? ಬೇರೆ ಪುಸ್ತಕ ಹೇಳಿ. ಒಬ್ಬನು ಬಂದ ಇಲ್ಲಿಗೆ, ಮತ್ತೆ ಏಕೆ? ಎಲ್ಲ ಗೀತಾ ಎಲ್ಲರಿಗೂ ಗೊತ್ತು, ಇನ್ನೊಂದು ಪುಸ್ತಕ ಹೇಳಿ.
ಏನಪ್ಪ ಪುಸ್ತಕಕ್ಕೆ ಏನಾದರೂ ವ್ಯತ್ಯಾಸ ಆಗ್ತದೆ? ಒಂದು ಪುಸ್ತಕದಲ್ಲಿ ಎಚ್ಚರಾವಸ್ಥೆ, ಇನ್ನೊಂದು ಪುಸ್ತಕದಲ್ಲಿ ಕನಸು, ಇನ್ನೊಂದು ಪುಸ್ತಕದಲ್ಲಿ ಸಾಕ್ಷಿ, ಇನ್ನೊಂದು ಪುಸ್ತಕದಲ್ಲಿ ತುರಿಯ ಇರುತ್ತದೆ. ಈಗ ಅದೇ ಪುಸ್ತಕ ನಮಗೆ ತುರಿಯ ಬೇಕು, ಇದೆಲ್ಲ ಬೇಡ ಎಂದು ಹಾಗೆ ಇರ್ತದೆ? ಎಲ್ಲ ಪುಸ್ತಕದಲ್ಲಿರುವುದೇ ಅದು. ಅವ್ರಿಗೆ ಪುಸ್ತಕ ಏಕೆ ವಿಂಗಡ? ಅವ್ರು ಹೇಳ್ತಾನೆ ಮತ್ತೆ ಗೀತಾ ಏಕೆ ಹೀಗೆ ಮಾತಾಡ್ತಾರೆ. ಅಥವಾ ಗೀತಾ ಪಾಠ ನಡೆಯುತ್ತೆ, ಅವ್ರು ಹೇಳ್ತಾರೆ ನಾನು ಗೀತಾ ಹಿಂದೆ ಕೇಳಿದೆ ಅಂತ ಹೇಳ್ತಾರೆ. ಗೀತಾ ಹಿಂದೆ ಕೇಳಿದೆ ನಾನಲ್ಲ, ಬೇರೆ ಪುಸ್ತಕ ಏನಾದರೂ ಹೇಳಿದರೆ ಹೇಳು, ಅದಕ್ಕೆ ಬರ್ತೀನಿ. ಗೀತಕ್ಕೆ ಬರಲ್ಲ, ನಾವು ದೂರದಿಂದ ಬರಬೇಕು, ಅದರಿಂದ ಗೀತಕ್ಕೆ ಬರಲ್ಲ. ಗೀತೆ ನಾನು ಕೇಳಿದೆ, ಬೇರೆ ಏನಾದರೂ ಹೇಳಿ ಆವಾಗ ಬರ್ತೀನಿ ಅಲ್ಲವೇ? ಏನೇನೋ ಇರುತ್ತಾರೆ ವಿಚಿತ್ರ ಜನರು. ಅವರಿಗೆ ಹೇಳಬೇಕು, ಹೇಗೆ ಹೇಳಬೇಕು ನಮಗೆ ಗೊತ್ತಾಗಲ್ಲ. ಅವ್ರಿಗೆ ಇಷ್ಟವಾಗಿರುವ ಹಾಗೆ, ಅವರಿಗೆ ಹೇಗೆ ಹೊಂದುತ್ತದೋ ಹಾಗೆ ಹೇಳಬೇಕು ಅಲ್ಲವೇ? ಅಪಾಯಿಂಟೆಡ್ ಟೀಚರ್ ಇರ್ತಾರೆ ನೋಡಿ, ಸಂಬಳ ಕೊಟ್ಟಿರುವ ಟೀಚರ್. ಸಂಬಳ ಕೊಟ್ಟು ಅಪಾಯಿಂಟೆಡ್ ಟೀಚರ್ಗೆ ನಾವು ಏನು ಹೇಳಬೇಕು, ನಾವು ಅದೇ ಹೇಳಬೇಕು. ಇದು ಹೇಳು ಅಂದರೆ ಇದೇ ಹೇಳಬೇಕು ಅಷ್ಟೇ. ಅಬ್ಜೆಕ್ಟಿವ್ ಟೈಪ್ ಆನ್ಸರ್. ಇದು ಬೇಕು ಅಂದರೆ ಇದೇ ಹೇಳಬೇಕು, ಮಿಕ್ಕದು ಅದೆಲ್ಲ ಬೇಡ ಇಷ್ಟೇ ಹೇಳು ಅಲ್ಲವೇ? ಅಷ್ಟೆಲ್ಲ ಬೇಡ ಇಷ್ಟೇ ಹೇಳು ಅಂದರೆ ಆಯಿತು ಇಷ್ಟೇ ಹೇಳಬೇಕು. ನೀವು ಎಷ್ಟು ಹೇಳಬೇಕು ಅಷ್ಟೇ ಹೇಳಬೇಕು. ಈಗ ನಾವು ಸಂಬಳ ತೊಗೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಹೇಳ್ತೇನೆ. ಆದ್ದರಿಂದ ವಿಷಯವು ವಿಚಾರ ಹೇಗೆ ಮಾಡುವುದು? ಪುಸ್ತಕದಲ್ಲಿ ಎಷ್ಟಿದೆಯೋ ಅಷ್ಟೇ ಹೇಳು, ಬೇರೆ ಏನೇನೋ ಹೇಳುವುದೇಕೆ ಹೀಗೆ ಮಾತಾಡ್ತಾರೆ. ಪುಸ್ತಕ ಬಿಟ್ಟು ಏನೇನೋ ಹೇಳುವುದು. ನಮಗೆ ಪುಸ್ತಕ ಅನುಭವ ವ್ಯತ್ಯಾಸ ಗೊತ್ತಾಗಲ್ಲ. ಪುಸ್ತಕವೆಲ್ಲ ಇಲ್ಲೇ ಇದೆ. ಪುಸ್ತಕ ನೋಡಿದರೂ ಇದೇ ಕಂಡು ಬರ್ತದೆ, ಏನು ಮಾಡೋದು, ಅದೇ ಕಂಡು ಬರ್ತದೆ. ಆದ್ದರಿಂದ ಪುಸ್ತಕಕ್ಕೆ ಇದಕ್ಕೆ ವ್ಯತ್ಯಾಸ ನೋಡಲ್ಲ. ಇದೆ ಪುಸ್ತಕವೆಲ್ಲ ಇದೆಲ್ಲವೇ ಪುಸ್ತಕ ಅಷ್ಟೇ. ಆದ್ದರಿಂದ ಬುಕ್ಕನುಗುಣವಾಗಿ ಹೇಳುವುದು ಬರಲ್ಲ. ಬುಕ್ ಅಂದರೆ ಒಂದು ಕನ್ನಡಿ ಹಾಗೆ ಕಂಡು ಬರ್ತದೆ. ಕನ್ನಡಿ ಎತ್ಕೊಂಡು ನೋಡಿದ್ರೆ ನಾವೇ ಕಂಡು ಬರ್ತೀವಿ. ಅಲ್ಲಿ ಏನು ಕಂಡು ಬರ್ತದೋ ಅದು ಹೇಳ್ತೀವಿ, ಏನು ಕಂಡು ಬರ್ತದೋ ಅದೇ ಹೇಳ್ತೀವಿ. ಆದ್ದರಿಂದ ಅವಸ್ಥಾದೃಷ್ಟಿ ಮೊದಲು, ಅವಸ್ಥಾದೃಷ್ಟಿ ಸ್ಪಷ್ಟವಾಗಲಿ. ಸ್ವಾಮೀಜಿಯನ್ನು 5 ಯುಕ್ತಿಗಳು ಹೇಳಿದ್ದಾರೆ. ಯುಕ್ತಿಗಳು ನೇರಾಗಿ ಹೇಳಿ, ಯುಕ್ತಿಗಳು ನಂತರ. ಮೊದಲು ಸ್ವಾಮೀಜಿ ಹೇಳಿದ್ದು ನಿಮ್ಮ ದೃಷ್ಟಿಯಲ್ಲಿ ದೋಷ ಇದೆ, ದೃಷ್ಟಿ ಸರಿ ಮಾಡ್ಕೋ, ಯುಕ್ತಿಗಳು ನಿಮಗೆ ಬರುತ್ತವೆ, ನೀವೇ ಮಾಡ್ಬೋದು. ಆ 5 ಯುಕ್ತಿಗಳೆಲ್ಲ 10 ಯುಕ್ತಿಗಳು ನೀವೇ ಹೇಳ್ಬೋದು. ಯುಕ್ತಿಗಳು ಮುಖ್ಯ ಅಲ್ಲ, ಆ ಯುಕ್ತಿಗಳು ನಿಮ್ಮ ದೃಷ್ಟಿಯನ್ನು ಸರಿ ಮಾಡುವುದಕ್ಕೆ ಯುಕ್ತಿಗಳು ಬಂದಿವೆ. ಮೊದಲು ದೃಷ್ಟಿ ಸರಿ ಮಾಡ್ಕೋ. ಎಚ್ಚರದ ದೃಷ್ಟಿಯಿಂದ ನಿಮಗೆ ಅವಸ್ಥೆಗಳಿಗೆ ಸಂಬಂಧ ಅನಿಸುತ್ತಾ ಇದೆ. ಸಾಕ್ಷಿ ದೃಷ್ಟಿಯಿಂದ ಅಥವಾ ಅವಸ್ಥಾ ದೃಷ್ಟಿ ಅಂದರೆ 3 ಅವಸ್ಥೆಗಳನ್ನು ಒಟ್ಟಾಗಿ ನೋಡುವ ದೃಷ್ಟಿ, ಅದನ್ನೇ ಸಾಕ್ಷಿ ದೃಷ್ಟಿ ಹೇಳ್ತೀವಿ. 3 ಅವಸ್ಥೆಗಳನ್ನು ಒಟ್ಟಾಗಿ ನೋಡುವ ದೃಷ್ಟಿ ಅಂದರೆ ನಿಮ್ಮ ಅರಿವಿಗೆ ಎಚ್ಚರದ ಒಳಗಿನ ಪದಾರ್ಥವೇ ಅಲ್ಲ, ಎಚ್ಚರ ಒಟ್ಟ ಅವಸ್ಥವೇ ಅಲ್ಲ, ಅದು ದಾಟಿ ಕನಸು ಕಂಡು ಬರ್ತಾ ಇದೆ. ಅದು ದಾಟಿ ಸುಷುಪ್ತಿ ಅಂದರೆ ನನ್ನ ಅರಿವಿಗೆ ಒಂದು ಅವಸ್ಥೆಯೇ ಇಲ್ಲ, ಎಲ್ಲ ಅವಸ್ಥೆಗಳು ಅರಿವಿನ ಒಳಗೆ ಇವೆ. ಆ ದೃಷ್ಟಿ. ಆದ್ದರಿಂದ ಎಚ್ಚರದ ಅಭಿಮಾನವೇ ತಾಂಡವ ಮಾಡುತ್ತಿದೆ. ನಿಷ್ಪಕ್ಷಪಾತವಾದ ಅವಸ್ಥಾತ್ರಯ ದೃಷ್ಟಿಯನ್ನು ಬಿಟ್ಟು ಎಚ್ಚರದ ದೃಷ್ಟಿಯನ್ನು, ಎಚ್ಚರ ಅಂದರೆ ಎಚ್ಚರ ಪ್ರಮಾತೃ, ಎಚ್ಚರ ಜ್ಞಾತೃದೃಷ್ಟೇ ಎಚ್ಚರ ದೃಷ್ಟಿ ಎಂದು ಸ್ವಾಮೀಜಿ ಹೇಳ್ತಾರೆ. ಯನ್ನು ಹಿಡಿದಿರುವವರಿಗೆ ಇಂಥ ತಪ್ಪು ಭಾವನೆಗಳುಂಟಾಗುವುದರಲ್ಲಿ ಆಶ್ಚರ್ಯವೇನಿಲ್ಲ. ಸ್ವಾಮೀಜಿ ಕನ್ನಡ ನನಗೆ ಅರ್ಥವೇ ಆಗಲ್ಲ. ನಾನು ಮೊದಲು ಇದನ್ನು ತೆಲುಗು ಕನ್ನಡ ಇಂಗ್ಲೀಷ್ಗೆ ಅನುವಾದ ಮಾಡಿಕೊಂಡು ನಂತರ ಮಾಡ್ತೀನಿ. ನನಗೆ ಅರ್ಥವೇ ಆಗಲ್ಲ ಅವ್ರ ಕನ್ನಡ. ಅಥವಾ ಸಂಸ್ಕೃತಕ್ಕೂ ಅನುವಾದ ಮಾಡಿಕೊಂಡು ನೋಡ್ತೀನಿ. ಇವನೇನು ಹೇಳ್ತಾರೆ, ಇಂಥ ತಪ್ಪು ಭಾವನೆ ಉಂಟಾಗುವುದರಲ್ಲಿ ಆಶ್ಚರ್ಯವೇನಿಲ್ಲ, ನೋ ಸರ್ಪ್ರೈಸ್ ಅಷ್ಟೇ. ಮೊದಲು ಮನಸ್ಸಿಗೆ ಅನುವಾದ ಮಾಡಿಕೊಂಡು, ಅಂದರೆ ಹೀಗೆ ಎಚ್ಚರ ದೃಷ್ಟಿಯಲ್ಲೇ ಇದೆ. ಎಚ್ಚರ ದೃಷ್ಟಿ ಅಂದರೆ ಎಚ್ಚರ ಜ್ಞಾತೃ. ಈಗ ಅವಸ್ಥಾತ್ರಯ ದೃಷ್ಟಿ ಅಂದರೆ ಜ್ಞಾತೃ ದೃಷ್ಟಿ ಬಿಟ್ಟು ಅರಿವಿನ ದೃಷ್ಟಿ, 3 ನೋಡುವ ಅರಿವು. ಈ ಅರಿವಿನ ದೃಷ್ಟಿ ನೋಡಿದ್ದರೆ ಈ ಪ್ರಶ್ನೆ ಬರುತ್ತಿರಲಿಲ್ಲ. ಈ ಪ್ರಶ್ನಕ್ಕೆ ಕಾರಣ ಅದೇ ಅಷ್ಟೇ. ಈಗ ಮೊದಲು ಹೇಳಿಬಿಟ್ಟು ಇಷ್ಟು, ಈಗ ಯುಕ್ತಿಗಳು ಹೇಳ್ತಾರೆ. ಈಗ ಉದಾಹರಣೆಗೆ ಈ ಮುಂದಿನ ಅನುಭವಾನುಸಾರಿಯಾದ ಯುಕ್ತಿಗಳು ಸಹಕಾರಿಯಾಗುವವು. ಈ ಮೊದಲು ಹೇಳಿದ್ದು ಶ್ರವಣ, ಗೊತ್ತಾಯ್ತಾ? ಅಂದರೆ ಎಚ್ಚರ ಜ್ಞಾತೃದೃಷ್ಟಿ, ಸಾಕ್ಷಿ ದೃಷ್ಟಿ, ಇಷ್ಟು ಮಾತ್ರ ಹೇಳಿದ್ದೀವಿ. ಇದು ಶ್ರವಣ ಆಯಿತು. ಈಗ ಯುಕ್ತಿ ಹೇಳಿದರೆ, ಯುಕ್ತಿ ಅಂದರೆ ಯುಕ್ತಿಯಿಂದ ಆ ಪ್ರಮಾತೃ ದೃಷ್ಟಿ ಬಿಡಿಸಿ ಸಾಕ್ಷಿ ದೃಷ್ಟಿಯನ್ನು ಗಟ್ಟಿಗೊಳಿಸೋದಷ್ಟೇ. ಅದು ಮನನ, ಮತ್ತು ಅದರಲ್ಲೇ ನಿಂತಿರೋದು ನಿಧ್ಯಾಸನ ಅಷ್ಟೇ. ಸೊ ಎಚ್ಚರ ಕನಸು ನಿದ್ರೆಗಳು ಯುಕ್ತಿ, ಮೊದಲನೇ ಯುಕ್ತಿ ನೋಡು.
ಎಚ್ಚರ ಕನಸು ನಿದ್ರೆಗಳು ಒಂದರ ಹಿಂದೆ ಒಂದು ಆಗುವವೆಂದು, ಒಂದರ ಹಿಂದೆ ಇನ್ನೊಂದು ಆಗುವವೆಂದು, ಅವುಗಳಿಗೆ ಕಾರ್ಯಕಾರಣ ತಂದಿಲ್ಲವೇನು? ಓಕೆ. ಅವುಗಳಿಗೆ ಕಾರ್ಯಕಾರಣ ಸಂಬಂಧವಿರುವುದೆಂದು ಜನರು ಸಾಮಾನ್ಯವಾಗಿ ನಂಬುತ್ತಾರಷ್ಟೇ. ಅದು ಇದು ನಿಜವಾದರೆ, ಅಂದರೆ ಅದಕ್ಕೆ ಒಂದು ನಂತರ ಇನ್ನೊಂದು ಎಂದು ಹೇಳುವುದರಿಂದ ಒಂದು ನಂತರ ಇನ್ನೊಂದಾದರೆ ಸಾಕು, ಇದು ಇದಕ್ಕೆ ಕಾರಣವಾಗ್ತದೆ. ಒಂದು ಕಾರು ಹೋಯಿತು, ನಂತರ ಇನ್ನೊಂದು ಕಾರು ಹೋಯಿತು ಅಂದರೆ ಅವರು ಇವರು ಅಣ್ಣ ತಮ್ಮಂದಿರು ಎಂದು ಹೇಳಿಬಿಡ್ತಾರೆ. ಇಲ್ಲದಿದ್ದರೆ ಆ ಕಾರಿನಿಂದ ಈ ಕಾರು ಹುಟ್ಟಿತು ಎಂದು ಹೇಳ್ತಾರೆ. ಕಾರ್ಯಕಾರಣ ಒಂದು ನಂತರ ಇನ್ನೊಂದು ಬಂದರೆ ಸಾಕು, ಕಾರ್ಯಕಾರಣ ಆಗಿಬಿಡ್ತದೆ. ಎಚ್ಚರ ನಂತರ ಕನಸಾಯಿತು ಅಂದರೆ ಓಹ್ ಇದಕ್ಕೆ ಅದು ಕಾರಣ. ನೀವು ಮೊದಲು ಒಂದು ಪುಸ್ತಕ ಓದ್ತೀರಿ, ಉದಾಹರಣೆ ಹೇಳ್ತಾ ಇದ್ದೀನಿ, ಲೌಕಿಕ ಉದಾಹರಣೆ. ಮೊದಲು ಒಂದು ಪುಸ್ತಕ ಓದ್ತೀರಿ, ಅದರಲ್ಲಿ ಏನೋ ಕೆಲವು ವಿಷಯಗಳು ಬಂದಿವೆ. ನಂತರ ಇನ್ನೊಂದು ಪುಸ್ತಕ ಬಂದರೆ ಇಲ್ಲಿ ಹೇಳಿರುವ ಕೆಲವು ಘಟನೆಗಳು, ಕೆಲವು ವಿಷಯಗಳು ಅಲ್ಲಿ ಬರ್ತವೆ. ನೀವು ಆವಾಗ ಏನು ಹೇಳ್ತೀರಿ? ಓ, ಆ ಮೊದಲನೇ ಪುಸ್ತಕವನ್ನು ಈ ಪುಸ್ತಕ ಕಾಪಿ ಮಾಡಿದೆ ಎಂದು ಹೇಳ್ತಾರೆ. ನಿಜವಾಗಿ ಈ ಪುಸ್ತಕ ನೀವು ಮೊದಲು ಓದಿದ ಪುಸ್ತಕನೇ ನಂತರ ಬಂತು, ಅದೇ ಹಿಂದಿನ ಪುಸ್ತಕ, ಅದನ್ನೇ ಇದು ಕಾಪಿ ಮಾಡಿತು ಅಲ್ಲವೇ? ಬಟ್ ನಿಮಗೇನು ಅನಿಸುತ್ತದೆ? ಇದು ಮೊದಲಿದೆ, ಇದನ್ನು ಅದು ಕಾಪಿ ಮಾಡಿತು ಅನಿಸುತ್ತದ ಅಲ್ಲವಾ? ನಿಮ್ಮ ಮನುಷ್ಯನ ಬುದ್ಧಿ ಯಾವುದು ಮೊದಲು ಕೇಳ್ತದೋ ಅದು ಮೊದಲು ಹೇಳ್ತದೆ. ಇನ್ನೊಂದು ಕೇಳಿದರೆ ಓ ಅವರು ಹೇಳಿದ್ದೇ ಇವರು ಹೇಳ್ತಾ ಇದ್ದಾರೆ ಅಲ್ಲವೇ? ಅವರು ಹೇಳಿದ್ದನ್ನೇ ಇವರು ಹೇಳ್ತಾ ಇದ್ದಾರೆ, ಅವರು ಹೇಳಿದ್ದನ್ನು ಹೇಳ್ತಾ ಇದ್ದಾರಾ? ಬಟ್ ಇವರೇ ಅವರಿಂದ ಕಲಿತುಕೊಂಡಿರಬಹುದಲ್ಲವೇ? ಹೇಗೆ ಗೊತ್ತು? ಕಾರ್ಯಕಾರಣ ಹೇಗೆ ಮಾಡ್ತೀರಿ? ಆದ್ದರಿಂದ ಇವರೇನು ಹೇಳ್ತಾರೆ? ಕಾರ್ಯಕಾರಣ ಎಂಬುದು ಮೊದಲು ಎಚ್ಚರದಲ್ಲಿದ್ದೀವಿ, ಎಚ್ಚರ ಮೊದಲು ಏಕೆ ಹೇಳ್ತೀರಿ? ಏನಪ್ಪ, ಎಚ್ಚರ ಮೊದಲನೇ ಅವಸ್ಥಾನ, ಎರಡನೇ ಅವಸ್ಥಾನ, ಮೂರನೇ ಅವಸ್ಥಾನ ಹೇಳಿ. ಈ ಬೆರಳು ಮೊದಲನೇದ, ಈ ಬೆರಳು ಮೊದಲನೇದ ಹೇಳು. ಇದು ಮೊದಲನೇದ, ಐದನೇದ ಹೇಳು. ಇದು ಒಂದನೇದು, ಇದು ಎರಡನೇದು, ಇದು ಮೂರನೇದು, ನಾಲ್ಕನೇದು, ಐದನೇದು ಅಲ್ಲವೇ? ಹಾಂ, ಮತ್ತು ಇದು ಐದನೇದ, ಒಂದನೇದ. ಇನ್ನೊಬ್ಬರು ಹೇಳ್ತಾರೆ ಅಲ್ಲ ಇದೇ ಒಂದನೇದು. ನೀವು ನೋಡುವ ದೃಷ್ಟಿ, ಇಲ್ಲಿಂದ ನೋಡಿದರೆ ಇದು ಒಂದನೇದು, ಐದನೇದು ಆಗ್ತದೆ. ಇಲ್ಲಿಂದ ನೋಡಿದರೆ ಒಂದನೇದು, ಇದು ಐದನೇದು ಆಗ್ತದೆ. ಹಾಗೆ ನೀವು ನೋಡೋ ದೃಷ್ಟಿ, ಎಚ್ಚರ ಒಂದನೇದ, ಮೂರನೇದ. ಅಂದರೆ ನಮ್ಮ ಎಚ್ಚರ ಪಕ್ಷಪಾತ ಎಷ್ಟು ಗಟ್ಟಿಯಾಗಿದೆ ನೋಡಿ. ನಾವು ಇಲ್ಲಿದ್ದೀವಲ್ಲ, ಇದೇ ಗ್ಯಾರಂಟಿ, ಇದೇ ಕರೆಕ್ಟು, ಇದೇ ಸತ್ಯ, ಇದೇ ಸತ್ಯ ಇಟ್ಕೊಂಡು ಇದರಿಂದ ಶುರು ಮಾಡ್ತೀವಿ ನೋಡಿ. ಎಚ್ಚರದಿಂದ ಕನಸು ಹುಟ್ಟಿದೆ ಹೇಳ್ತಾರೆ. ಏನಪ್ಪ, ಕನಸಿನಿಂದ ಎಚ್ಚರ ಏಕೆ ಹುಟ್ಟಲಿಲ್ಲ? ಇದು ಎಚ್ಚರನೇ ಹುಟ್ಟಿದಬಹುದು, ಈಗ ಹೇಗೆ ಗೊತ್ತು? ಹೌದು, ಗೊತ್ತಿಲ್ಲ, ನಿಜ. ಹೌದು, ಇದು ಕಲ್ಪಿತ. ಹೌದು, ಏನೋ ಇದು ಸತ್ಯ, ಇನ್ನು ಕನಸೇ ಸತ್ಯ, ಇದೇ ಕಲ್ಪಿತ ಆಗಬಹುದು, ಆಗಲ್ಲವ? ಅಲ್ಲ, ಅಂದರೆ ನಾವು ಎಲ್ಲಿರ್ತೀವೋ ಅದೇ ನಮಗೆ ಮೊದಲನೇದು ಅನಿಸುತ್ತದೆ, ಇದೇ ಕರೆಕ್ಟ್ ಅನಿಸುತ್ತದೆ. ಅದರಿಂದ ಇಲ್ಲಿಂದ ಶುರು ಮಾಡಿ ಅದು ಎಂದು ಹೇಳಿಬಿಡ್ತೀವಿ ಅಲ್ಲವೇ? ಇದು ಬುದ್ಧಿದೋಷ, ಜಾಗೃತ ದೃಷ್ಟಿ ದೋಷ. ಜಾಗೃತ ದೃಷ್ಟಿ ಜಾಗೃತ ವ್ಯಕ್ತಿಯನ್ನೇ ಗಟ್ಟಿಯಾಗಿ ಹಿಡ್ಕೊಂಡು ಇದನ್ನು ಆಧಾರವಾಗಿಟ್ಟುಕೊಂಡು ಮಿಕ್ಕಗಳನ್ನು ಅಳತೆ ಮಾಡ್ತದೆ. ಇದನ್ನು ಆಧಾರವಾಗಿಟ್ಟುಕೊಳ್ಳುವುದಲ್ಲ, ಇದು ಅಂಥದ್ದೇ, ಕನಸಿನ ಹಾಗೆಯೇ ಮೇಲೆ ಮೇಲೆ ಬಂದು ಹೋಗೋದೆ. ಇವನು ಹೇಳ್ತಾರೆ ಕನಸು ಬರುತ್ತದೆ ಹೋಗ್ತದೆ, ಸುಷುಪ್ತಿ ಬರುತ್ತದೆ ಹೋಗ್ತದೆ, ಎಚ್ಚರ ಬರಲ್ಲ ಹೋಗಲ್ಲ, ಇಲ್ಲೇ ಕೂತ್ಕೊಳ್ತದೆ. ಓಹೋ, ಎಚ್ಚರ ಇಲ್ಲಿ ಕೂತ್ಕೊಳ್ತದೆ, ಕನಸು ಮಾತ್ರ ಬರ್ತದೆ ಹೋಗ್ತದೆ. ಸುಷುಪ್ತಿ ಬರ್ತದೆ, ಎಚ್ಚರ ಬರಲ್ಲವ ಹೋಗಲ್ಲ. ಎಚ್ಚರ ಇಲ್ಲೇ ಇರ್ತದೆ. ಇದು ಪಕ್ಷಪಾತ ಅಲ್ಲವಾ? ಎಚ್ಚರನೂ ಬರ್ತದೆ ಹೋಗ್ತದೆ. ಎಚ್ಚರ ಬರುತ್ತದೆ ಹೋಗ್ತದೆ, ಹೌದೌದು, ಎಚ್ಚರನೂ ಬರ್ತದೆ ಹೋಗ್ತದೆ. ಬರೀ ಮೂರೂ ಬರ್ತವೆ ಹೋಗ್ತವೆ. ಬರೀ ಎಚ್ಚರನೇ ಇಲ್ಲಿದೆ ಎಂದೇಕೆ? ಇದು ತವರು ಮನೆ ಎಂದು ಇಲ್ಲೇ ಇರ್ತದೆ, ಏನು ಇಲ್ಲಿ ಹುಟ್ಟಿದ್ದೇವೆ ಎಂದು. ನಾವು ಎಚ್ಚರದಲ್ಲಿ ಎಚ್ಚರಕ್ಕೆ ಹುಟ್ಟಿ ಕನಸಿನಲ್ಲಿ ಹುಟ್ಟಿಲ್ಲವಾ? ಕನಸಿನಲ್ಲಿ ಹುಟ್ಟಿ ಎಚ್ಚರಕ್ಕೆ ಬಂದಿರಬಹುದು. ಹೌದು, ಏನೋ ನೀವು ಎಚ್ಚರದಲ್ಲೇ ಹುಟ್ಟಿ ಕನಸಿಗೆ ಹೋಗ್ತೀರಾ, ಕನಸಿನಲ್ಲೇ ಹುಟ್ಟಿ ಎಚ್ಚರಕ್ಕೆ ಬಂದಿರಬಹುದು. ಹೌದು, ಏನೋ ಅಂದರೆ ದೃಷ್ಟಿ
ಯಾವುದೇ ಒಂದು ನೀವು ಎಲ್ಲಿ ವರ್ತಮಾನದಲ್ಲಿದ್ದೀವೋ, ಎಲ್ಲಿ ಅಂದರೆ ಏನು ಈಗ ಸದ್ಯ ಅಭಿಮಾನ ಮಾಡ್ಕೊಳ್ತೀವೋ ಅದು ನಿಮಗೆ ಸತ್ಯ ಅನಿಸುತ್ತದೆ, ಮಿಕ್ಕದು ಕಲ್ಪಿತ ಅನಿಸುತ್ತದೆ ಅಷ್ಟೇ ಅಲ್ಲವೇ? ನಮಗೆ ಹಿಂದೆನೂ ನೋವಾಯಿತು ಅಲ್ಲವೇ? ತಲೆನೋವು, ಹಲ್ಲಿನ ನೋವು, ಹೊಟ್ಟೆ ನೋವು, ಯಾವುದೇ ಒಂದು ನೋವಾಯಿತು ಹಿಂದೆ. ಆ ನೋವು ಈಗ ಆಗಿ ಹೋದರೆ ಅದು ಏನಿಲ್ಲ ಅನಿಸುತ್ತದೆ. ಈಗ ಇರುವ ನೋವಿದೆ, ಹಿಂದಿನ ನೋವಿದೆ. ಈ ಎರಡು ನೋವುಗಳಲ್ಲಿ ಯಾವುದು ಹೆಚ್ಚಿದ್ದು? ಹಿಂದೆ ಒಂದು ನೋವಿತ್ತು, ತಲೆನೋವು ತುಂಬ ಇತ್ತು, ಹೋಯಿತು. ಈಗ ಒಂದು ನೋವಿದೆ, ಈಗ ನೋವು ಅನುಭವಕ್ಕೆ ಬರ್ತಾ ಇದೆ. ಈಗಿನ ನೋವು, ಹಿಂದಿನ ನೋವು, ಎರಡು ನೋವುಗಳಲ್ಲಿ ಯಾವುದು ಹೆಚ್ಚಿನ ನೋವು? ಗೊತ್ತಾಗಲ್ಲವ? ಈಗಿರುವುದೇ ಹೆಚ್ಚು ಅನಿಸುತ್ತದೆ ಅಲ್ಲವೇ? ಅಂದರೆ ಹಾಗೆ ಈ ಎಚ್ಚರವನ್ನೇ ಇಟ್ಕೊಂಡು ಇದೇ ಗಟ್ಟಿಯಾಗಿದೆ ಅನಿಸುತ್ತದೆ. ಅದು ಬುದ್ಧಿ ದೋಷ, ಅಂತಃಕರಣ ದೋಷ. ನೋಡಿ, ಈಗ ಇದೇ ಅಧ್ಯಾಸ, ಇದೇ ಭ್ರಾಂತಿ, ಇದೇ ಹೇಳ್ತಾ ಇದ್ದೀವಿ. ಈ ಬುದ್ಧಿ ಬಿಡಿಸುವುದೇ ವೇದಾಂತ, ಈ ತಪ್ಪು ಬುದ್ಧಿಯನ್ನು ಬಿಡಿಸುವುದೇ ವೇದಾಂತ. ಮಿಕ್ಕ ಅವಸ್ಥೆಗಳ ಹಾಗೆ ಎಚ್ಚರನೂ ಬರುತ್ತಾ ಇದೆ, ಹೋಗ್ತಾ ಇದೆ. ಆದರೂ ಎಚ್ಚರ ಮಾತ್ರ ಸ್ಥಿರವಾಗಿದೆ, ಕನಸು ಮಾತ್ರ ಬರ್ತದೆ ಹೋಗ್ತದೆ, ಸುಷುಪ್ತಿ ಬರ್ತದೆ ಹೋಗ್ತದೆ, ಎಚ್ಚರ ಮಾತ್ರ ಸ್ಥಿರವಾಗ್ತದೆ. ಎಷ್ಟು ಭ್ರಾಂತಿ ಗಟ್ಟಿಯಾಗಿ ಕೂತ್ಕೊಂಡಿದೆ ನೋಡಿ. ಗಟ್ಟಿ ಅಂದರೆ ನಾವು ಯೋಚನೆ ಮಾಡಲಿಲ್ಲ ಅಷ್ಟೇ. ಯೋಚನೆ ಮಾಡಿದರೆ ಇದು ಹೋಗುತ್ತದೆ, ಅಲಗಾಡಿಬಿಡ್ತದೆ. ನಾವು ಸುಮ್ಮನೆ ಇಟ್ಕೊಂಡಿದ್ದೀವಿ ಹಾಗೆ ಯಾರೋ ಹೇಳಿಬಿಟ್ರೋ ಮನಸ್ಸಿನಲ್ಲಿ ಹಾಗೆ ಕೂತು ಬಿಟ್ಟಿದೆ, ಹಾಗೆ ಇರುತ್ತದೆ ಅಲ್ಲವೇ? ಆ ಕಡೆ ಹೋಗಬೇಡ. ಸಣ್ಣ ಮಗು ಇರುವಾಗ ಒಂದು ರೂಮ್ ಇತ್ತು, ಎಲ್ಲ ರೂಮ್ಗಳು ಕತ್ತೆಲ್ಲ ರೂಮ್ಗಳೇ ಇರುತ್ತಿತ್ತು. ಆ ಕಾಲದಲ್ಲಿ ಕರೆಂಟ್ ಇರಲಿಲ್ಲ, ಕಿಟಕಿ ಇರ್ತಿರಲಿಲ್ಲ, ಎಲ್ಲ ಮಣ್ಣಿನ ಗೋಡೆಗಳು, ಕಿಟಕಿ ಇರುತ್ತಿರಲಿಲ್ಲ, ಎಲ್ಲ ರೂಮ್ಗಳೆಲ್ಲ ಕತ್ತೆಲ್ಲ ರೂಮ್ಗಳೇ. ಹಳ್ಳಿಯಲ್ಲಿ ಪೂರ್ವ ಕಾಲದಲ್ಲಿ, ಈಗಿನ ಕಾಲ ಬದಲಾಯಿಸಿಬಿಟ್ಟಿತ್ತು. ಕರೆಂಟ್ ಇರುತ್ತದೆ, ಏನೇನೋ ಇರುತ್ತದೆ, ಕಿಟಕಿಗಳು ಏನೋ. ಅದರಲ್ಲಿ ಇನ್ನೊಂದು ರೂಮು ಹೆಚ್ಚಿನ ಕತ್ತಲೆ, ಪೂರ್ತಿ ಕತ್ತಲೆ. ಅಲ್ಲಿ ಹೋಗೋದಂದರೆ ನಮಗೆ ಹೆದರಿಕೆ, ಸಣ್ಣ ಮಕ್ಕಳಿರುವಾಗ. ಅಲ್ಲಿ ಹೋದರೆ ಏನೋ ದೆವ್ವ ಇದೆ ಅಂತ ಹೇಳ್ತಾರೆ, ಅದು ಹೋಗುತ್ತಿರಲಿಲ್ಲ. ನಾವು ತುಂಬ ಹಿರಿಯ ಆದ ನಂತರ ನಾನು ಹೋಗಲೇ ಇಲ್ಲ. ತುಂಬ ಹಿರಿಯ ಆದ ನಂತರ ಒಂದು ಸಲ ಏನೋ ಒಂದು ಕೆಲಸ ಬಂತು, ಅಲ್ಲಿ ಹೋಗಿದ್ದು. ಅಯ್ಯೋ ಅಲ್ಲಿ ಅಪ್ಪ ಹೋಗ್ತಾ ಇದ್ದಾರೆ, ಅಲ್ಲಿ ದೆವ್ವ ಇಲ್ಲವೇ ಅವರು ಹೋಗ್ತಾ ಇದ್ದಾರೆ ಅಂತ ಅವ್ರ ಜೊತೆಗೆ ನಾವು ಹೋಗಿದ್ದೀವಿ. ನೋಡಿದ್ರೆ ದೆವ್ವ ಇಲ್ಲ, ಏನಿಲ್ಲ, ಎಲ್ಲ ನೋಡಿ ಬಂದಿದ್ದೇವೆ. ಅಂದರೆ ಏನೋ ಇದೆ ಎಂದು ಅಂದ್ಕೊಳ್ತಾರೆ, ನಂತರ ನೋಡಿದ್ರೆ ಏನೂ ಇಲ್ಲ. ಮನಸ್ಸು ಏನೋ ಇದೆ ಎಂದು ಕೂತು ಬಿಟ್ಟಿದೆ, ಅದು ನಂತರ ನೋಡಿದರೆ ಏನೂ ಇಲ್ಲ. ಹಾಗೆ ಇದು ಏನೋ ಎಚ್ಚರ ಇದೆ ಇಟ್ಕೊಳ್ಳೋದು ಏನೂ ಇಲ್ಲ. ಕನಸು ಈಗ ಇದೆಯಾ? ಕನಸು ಈಗಿದೆಯಾ? ಎಚ್ಚರನೂ ಅಷ್ಟೇ. ಕನಸು ಈಗ ಇಲ್ಲವಲ್ಲ, ಎಚ್ಚರನೂ ಇಲ್ಲ. ಸುಮ್ಮನೆ ನಿಮಗೆ ಅನಿಸುತ್ತಾ ಇದೆ, ಬರೀ ಕನಸು ಅನಿಸಿತು, ಇದು ಅನಿಸುತ್ತದೆ ಅಷ್ಟೇ, ಯಾವುದೂ ಇಲ್ಲ ಅವಸ್ಥೆ. ಎಚ್ಚರನೂ ಇಲ್ಲ. ಬಟ್ ನಮಗೆ ಇದೇ ಎಂದು ಅನಿಸುತ್ತದಲ್ಲ. ಈಗ ನಾನು ಹೇಳಿದಿನಲ್ಲ, ಅಲ್ಲೇನೋ ಇದೆ ಆ ರೂಮ್ನಲ್ಲಿ, ಹೋಗಬೇಡ ಅಂತ ಹೇಳಿದೆ. ಈಗ ಮಕ್ಕಳು ಗಲಾಟೆ ಮಾಡ್ತಾರೆ ಎಂದು ಹೇಳುತ್ತಿದ್ದರೋ ಏನೋ. ಮಡಿ ವಸ್ತುಗಳಿರುತ್ತವೆ, ಅವರು ಮಕ್ಕಳು ಹೋಗಿ ಮುಟ್ಟುತ್ತಾರೆ ಅಂದರೆ ಆ ಮಡಿ ರೂಮ್ ಹೋಗಬಾರದು. ಅಲ್ಲಿ ಏನೋ ಮಡಿ ಬಟ್ಟೆಗಳು, ಮಡಿ ವಸ್ತುಗಳು ಏನೇನೋ ಇರುತ್ತವೆ, ಅಲ್ಲಿಗೆ ಹೋಗಬೇಡ ಎಂದು ಹೇಳ್ತಿದ್ದು. ಆಯ್ತಂದ್ರೆ ನಾವು ಅಲ್ಲಿ ಹೋಗ್ತಾನೇ ಇರಲಿಲ್ಲ. ಎಲ್ಲ ರೂಮ್ ಕತ್ತಲೆಗಿಂತ ಮಡಿ ರೂಮ್ ಇನ್ನೂ ಹೆಚ್ಚಿನ ಕತ್ತಲೆ. ಅದು ಹೆಚ್ಚಿನ ಕತ್ತಲೆ. ಅದನ್ನು ತುಂಬ ಹಿರಿಯ ಆದ ನಂತರ ನನಗೆ ಉಪನಯನವಾಯಿತು, ನಾನು ಮಡಿ ಉಟ್ಕೊಂಡೆ. ಆವಾಗ ನನಗೆ ಮಡಿ ಆಗಿದೆ, ಆವಾಗ ಹೋಗಬಹುದು ನಾನು. ಈಗ ಆವಾಗ ಹೋದರೆ ಇಲ್ಲಿ ಏನೋ ಇದೆ ಅಂದ್ಕೊಂಡೆ, ಅಮ್ಮ ಈ ದೆವ್ವ ಇದೆ, ಎಲ್ಲಿ ನೋಡಿ ಎಲ್ಲ ಗೋಡೆ ಇದೆ, ಅದು ಯಾವ ದೆವ್ವ ಇಲ್ಲ, ಎಲ್ಲ ಗೋಡೆಗಳಿವೆ, ಏನೋ ವಸ್ತುಗಳಿವೆ, ಏನೂ ಇಲ್ಲ. ಅದು ಅಷ್ಟು ಬೇಕಂದ್ರೆ ಒಂದು ದೀಪ ಇಟ್ಕೊಳ್ಳಬಹುದು ಅಷ್ಟೇ, ಒಂದು ದೀಪ ತಗೊಂಡು ಹೋಗಬಹುದು, ಒಂದು ಸ್ವಲ್ಪ ದೀಪ ಅಷ್ಟೇ ಹೊರತು. ಅಂದರೆ ಮನಸ್ಸು ಕನಿಸುತ್ತದೆ ಏನೋ ಇದೆ. ಮತ್ತೆ ಹೊರಗೆ ಬಂದೆ, ಯೋಚನೆ ಬರುತ್ತಿತ್ತು ಏನೋ ಇದೆ ಎಂದು. ಚಿಕ್ಕಂದಿನದಿಂದ ಮನಸ್ಸಿನಲ್ಲಿ ಅದೊಂದು ಕೂತು ಬಿಟ್ಟಿದೆ, ಏನೋ ಇದೆ ಎಂದು. ಈಗ ನೋಡಿದರೆ ಆ ಏನೋ ಇದೆ ಎಂದು ಅಲ್ಲೇ ಇದೆ ಮನಸ್ಸಿನಲ್ಲಿ, ಅಲ್ಲೇನಿಲ್ಲವೇ? ಅಲ್ಲಿ ಇಲ್ಲ, ಮನಸ್ಸಿನಲ್ಲೇ ಕುಳಿತಿದೆ. ಈಗ ನೆನಪಿಸ್ಕೊಂಡ್ರೆ ಇಷ್ಟು ವರ್ಷ ಮನಸ್ಸಿನಲ್ಲಿ ಕುಳಿತಿತ್ತಲ್ಲ, ಏನೋ ಇದೆ ಎಂದು. ಅಲ್ಲಿ ನೋಡಿದರೆ ಏನಿಲ್ಲವೇ ಇಲ್ಲ. ಮರಿ ಇದು ಈ ಮನಸ್ಸಿನಲ್ಲಿ ಇದ್ದದ್ದೇನು ಇದು? ಸುಮ್ಮನೆ ಮನಸ್ಸಿನ ಊಹ, ಅಲ್ಲೇನಿಲ್ಲ ಅಷ್ಟೇ. ಎಚ್ಚರ ಇದೆ, ಕನಸಿದೆಯಾ? ಮರಿ ಇದು ಅಷ್ಟೇ. ಕನಸು ಇದೆಯಾ ಈಗ? ಮರಿ ಇದು ಅಷ್ಟೇ. ಆವಾಗ ಸುಮ್ಮನೆ ತೋರಿತು, ಏನಿಲ್ಲ, ಸುಮ್ಮನೆ ತೋರ್ತದೆ. ಸುಮ್ಮನೆ ತೋರಿಕೆ ಇರುವಾಗ ಮಾತ್ರ ಇದೇನೋ ಇದೆ ಏಕೆ? ಇದೆ ಎಂದು ಮನಸ್ಸು ಗಟ್ಟಿಯಾಗಿ ಹಿಡ್ಕೊಂಡು ಬಿಟ್ಟಿದೆ. ಇದೆ ಅನ್ನೋದು ಗಟ್ಟಿಯಾಗಿ ಹಿಡ್ಕೊಂಡು ಬಿಟ್ಟಿದ್ದಲ್ಲ, ಅದೇ ಭ್ರಾಂತಿ, ಅದೇ ಅಧ್ಯಾಸ. ಅಲ್ಲಿ ಏನಿಲ್ಲ. ನೋಡಿದ್ದರೆ ಕನಸು ಹೇಗೆ ಅನಿಸಿಕೆನೋ ಇದು ಅನಿಸಿಕೆ, ಎರಡೂ ಅನಿಸಿಕೆಗಳೇ. ಅನಿಸಿಕೆ ಬಿಟ್ಟರೆ ಯಾವುದೂ ಇಲ್ಲ. ಅಯ್ಯೋ ರಾಮ, ಪ್ರಪಂಚವೇ ಇಲ್ಲ. ಹೌದು, ಅಯ್ಯೋ ಪ್ರಪಂಚ ಇದೆ ಅಂದ್ಕೊಂಡೆ ನೀವು. ಯಾವ ಇಲ್ಲ, ನಮ್ಮ ಮನೆ ಇಲ್ಲ, ನಮ್ಮ ನೆಂಟರಿಲ್ಲ. ನಿಮ್ಮ ಮನೆ ಇಲ್ಲ, ನೆಂಟರಿಲ್ಲ, ನಿಮ್ಮ ಯಾವುದೂ ಇಲ್ಲ. ಏನು ಮಾಡೋದು? ಮರಿ ಇರೋದೇ ಹಾಗೆ, ಏನು ಮಾಡೋದು? ಅದು ಇಲ್ಲ, ಸುಮ್ಮನೆ ಅನಿಸಿಕೆ ಅಷ್ಟೇ, ಯಾವುದೂ ಇಲ್ಲ. ಮನಸ್ಸಿನಲ್ಲಿ ಏನೋ ಇದೆ ಎಂದು ಒಂದು ವೃತ್ತಿ ಕೂತು ಬಿಡ್ತದೆ ನೋಡಿ. ಆ ಮನಸ್ಸು ಸ್ಥಿರವಾಗಿ ಇಟ್ಕೊಳ್ತದೆ. ಸ್ಥಿರ ಬುದ್ಧಿ ನೋಡಿ,
ಒಂದು ವೃತ್ತಿ, ಒಂದು ವಸ್ತುವೆಂಬುದು ವೃತ್ತಿ, ಅದು ನಿಜವಾಗಿದೆ ಎನ್ನುವುದು ವೃತ್ತಿ, ಸ್ಥಿರವಾಗಿದೆ ಎನ್ನುವುದು ವೃತ್ತೇ. ಎಲ್ಲವೂ ವೃತ್ತಿಗಳೇ. ಸ್ಥಿರವಾಗಿದೆ ಎಂಬ ವೃತ್ತಿ ಇದೆ. ಅಯ್ಯೋ ಸ್ಥಿರವಾಗಿರುವುದಲ್ಲ ಅಂದರೆ ಅಲಗಾಡ್ತದೆ, ಶಿಥಿಲವಾಗುತ್ತದೆ. ಸುಮ್ಮನೆ ಇದೆ ಅನಿಸುತ್ತದೆ ಅಷ್ಟೇ, ಅಲ್ಲಿ ಏನಿಲ್ಲ ಇಲ್ಲ. ಒಬ್ಬ ನನ್ನ ಚಿಕ್ಕ ದಿನದಲ್ಲಿ ಒಬ್ಬ ಫ್ರೆಂಡ್ ಇದ್ದ. ಅವನ ಜೊತೆಗೆ ಇಡೀ ದಿವಸ ಆಟ ಆಡ್ತಾನೇ ಇದ್ದೀವಿ, ಬೇರೆ ಕೆಲಸ ಇಲ್ಲ. ಹಾಲಿಡೇ ಬಂದರೆ ಇಡೀ ದಿವಸ ಆಟ ಆಡೋದು, ಎಲ್ಲಿರುವುದೋ ಗೊತ್ತಿಲ್ಲ. ಕೆಲವು ದಿವಸ ಇದ್ದು ಹಾಲಿಡೇಸ್ನಲ್ಲಿ ಇನ್ನೆಲ್ಲಿಗೋ ಹೋದೆ, 3 ತಿಂಗಳು, ಎಲ್ಲಿ ಬಿಸಿಲು ಕಾಲ. ನಂತರ ಬಂದರೆ ಮತ್ತೆ ಅವರ ಹತ್ತೋರೆ ಅವರಿಲ್ಲ ಹೇಳಿದ್ರು. ಎಲ್ಲಿ ಅಂದರೆ ಅವರು ಪ್ರಾಣ ಬಿಟ್ಟರು. ಇಬ್ಬರು ನನಗೆ ಗೊತ್ತು, ಚಿಕ್ಕಂದಿನವಾಗ ಇಬ್ಬರು ಹುಡುಗರು ಹೋದರು. ನಾನು ಅವರಿಲ್ಲ, ಇನ್ನು ಅವ್ರ ಮನೆಯಲ್ಲಿದ್ದಾನೆ ಅನಿಸುತ್ತಿದ್ದ. ಅವರು ಅಲ್ಲಿದ್ದಾನೆ ಮನೆಯಲ್ಲಿ. ಅಲ್ಲಿ ಹೋದರೆ ಅವರು ಇಲ್ಲ ಹೇಳ್ತಾರೆ. ಮನಸ್ಸಿಗೂ ಮಾತ್ರ ಅವನಿದ್ದಾನೆ ಅಂತ ಬಿಡಿ, ಎಲ್ಲಿದ್ದಾನೆ ಹೇಳಿ. ಆವಾಗ ಏನೋ ಇದೆ ಅನಿಸುತ್ತದೆ, ಬಟ್ ಎಲ್ಲಿನಿಲ್ಲ. ಅನಿಸುತ್ತದೆ ಏನಿಲ್ಲ. ಇದು ತುಂಬ ದಿವಸ ನನಗೆ ಕಾಡ್ತಾ ಇರ್ತಿತ್ತು. ಈಗ ಅದೇ ಕೊನೆಗೆ ವೇದಾಂತಕ್ಕೆ ತಂದಿತ್ತು. ಏನೋ ಇದೆ ಅನಿಸುತ್ತದೆ ಏನಿಲ್ಲ. మరి ಅವನು ಇದ್ದಾನೆ ನೋಡಿದ್ರೆ ಎಲ್ಲಿ ಅವರು ಹೇಳ್ತಾರೆ ಇಲ್ಲ. ಅವ್ರು ಹೋದರು, ಪ್ರಾಣ ಬಿಟ್ಟರು. ಇನ್ನೊಬ್ಬ ಇದ್ದ ಹುಡುಗ, ಅವನು ಪ್ರಾಣ ಬಿಟ್ಟರು. మరి ಮನಸ್ಸಿಗೆ ಮಾತ್ರ ಇದೆ ಅನಿಸುತ್ತದಲ್ಲ, ಇದೆ ಎನ್ನುವುದು ಎಲ್ಲಿದೆ? ಇದೇ ಅನಿಸುತ್ತದಲ್ಲ. ಹಾಗೆ ಒಂದು ಆ ಗೋಡೆ ಇದೆ, ಮನೆ ಇದೆ, ಶಾಲೆ ಇದೆ, ವಸ್ತುಗಳಿವೆ, ಮನುಷ್ಯರಿದ್ದಾರೆ, ಎಲ್ಲರೂ ಇದ್ದಾರೆ ಅನಿಸುತ್ತಾರೆ. ನೀವು ಕನಸು ಬಿಟ್ಟು ಬಂದರೆ ಅವರೆಲ್ಲರೂ ಅಲ್ಲಿದ್ದಾರಾ? ಇವರು ಅಷ್ಟೇ, ಇಲ್ಲಿ ಯಾರೂ ಇಲ್ಲ, ಎಲ್ಲಿಯೂ ಇಲ್ಲ. ನಿಮಗೆ ಇದ್ದಾರೆ ಅನಿಸುತ್ತಾ ಇದೆ, ಅನಿಸಿಕೆನೇ ಬಿಟ್ಟು ಏನೂ ಇಲ್ಲ. ನಿಮ್ಮ ಥಾಟು ಗಟ್ಟಿಯಾಗಿದೆ, ಅದು ಸ್ಥಿರವಾದ ಥಾಟೇ ವಸ್ತು. ಸ್ಥಿರವಾಗಿದೆ ಅನಿಸುತ್ತಾ ಇದೆಲ್ಲ ಅನಿಸಿಕೆನೇ. ಅನಿಸಿಕೆ ಬಿಟ್ಟು ವಸ್ತುವೇನಿಲ್ಲ, ಸ್ಥಿರವಾಗಿದೆ, ಅಲ್ಲೇ ಇದೆ, ನಾನು ನೋಡದಿದ್ದರೂ ಇದೆ ಆ ವಸ್ತು. ಆ ವ್ಯಕ್ತಿ ನಾನು ಆ ಹಾಲಿಡೇಸ್ ಮುಗಿದ ನಂತರ ಬಂದರೆ ಅವರು ಇಲ್ಲ ಹೇಳ್ತಾನೆ. ಮತ್ತೆ ಅವರು ಮನೆಯಲ್ಲಿದ್ದಾನೆ. ಮತ್ತೆ ನನಗೆ ಯಾವಾಗಲೂ ನೆನಪಾಗ್ತಿತ್ತು, ನಾನು ಆಟ ಆಡ್ತಾಯಿದ್ದೆ, ಅವ್ರ ಮನೆಯಲ್ಲಿದ್ದಾನೆ. ಇವರು ಹೇಳ್ತಾರೆ ಇಲ್ಲ, ಅವ್ರ ಮನೆಯಲ್ಲಿದ್ದಾನೆ. ಎಷ್ಟೋ ತಿಂಗಳು, ವರ್ಷಗಳು, 1 ವರ್ಷ 2 ವರ್ಷವರೆಗೂ ಅವ್ರ ಮನೆಯಲ್ಲಿದ್ದಾನೆ ಅನಿಸುತ್ತಿತ್ತು. ಅವರಲ್ಲಿ ಹೋದರೆ ಇಲ್ಲ ಹೇಳ್ತಾರೆ. ಮತ್ತು ಇಲ್ಲ ಅಂದರೆ ಅಲ್ಲಿ ಹೋದರೆ ಕಂಡು ಬರಲ್ಲ, ಇಲ್ಲಿಂದ ಮತ್ತೆ ಅಲ್ಲೇ ಇದ್ದಾನೆ. ಇನ್ನೂ ತುಂಬ ವರ್ಷ ನಂತರ ಹಿಂದೆ ಇದ್ದಾನೆ ಎಂಬುದೇ ಕಲ್ಪಿತ. ಹಿಂದೆ ನಾನು ಆಟ ಆಡುವಾಗಲೂ ಅದು ಅನಿಸಿಕೆನೇ ಹೊರತು ಅದು ಇದ್ದಾನಾ? ಆಟ ಆಡುವಾಗಲೇ ಅನಿಸಿಕೆ ಈಗ ಇಲ್ಲ ಅಂದರೆ ಒಂದೇ ಅರ್ಥ. ಯಾವುದಿದೆ? ಎಚ್ಚರ ಇದೆಯಾ? ಎಚ್ಚರನೂ ಕನಸೆ. ಈಗ ಅನಿಸುತ್ತಾ ಹೋಯ್ತಲ್ಲ, ಇದು ಅದೇ ಅನಿಸುತ್ತಾ ಇದೆ. ನೀವು ಕುಳಿತಿದ್ದೀರಿ, ನಾನೇನೋ ಹೇಳ್ತಾ ಇದ್ದೀನಿ, ನೀವು ಮಾತ್ರ ಇದು ಅನಿಸುತ್ತಾನೆ ಇದೆ. ಇದು ಅನಿಸಿಕೆನೇ. ನಾನು ಹೇಳುವುದು, ನೀವು ಕೇಳುವುದು ಅನಿಸಿಕೆನೇ ಇದೆ. ನಿಜವಾಗಿದೇನು? ಯಾರೂ ಇಲ್ಲ, ಯಾರೂ ಹೇಳುವವರು ಇಲ್ಲ, ನೀವು ಕೇಳುವುದೂ ಇಲ್ಲ, ಸುಮ್ಮನೆ ಅನಿಸಿಕೆ. ನಾವು ಗಟ್ಟಿ ಅನಿಸುತ್ತಾ ಇದೆ, ಹೌದು, ಗಟ್ಟಿಯೂ ಅನಿಸಿಕೆನೇ. ನಿಜವಾಗಿದೆ ಅನ್ನುವುದು ಅನಿಸಿಕೆನೇ. ಅದಕ್ಕೋಸ್ಕರನೇ ಅಧ್ಯಾಸ ಹೇಳಿದ್ದೀವಿ. ನಿಜವಾಗಿದೆ ಎನ್ನುವುದು ಅನಿಸ್ತದೆ, ಅಲ್ಲೇ ಇದೆ ಎಂದು ಅನಿಸುತ್ತದೆ, ಹೋಗಲ್ಲ ಎಂದು ಅನಿಸುತ್ತದೆ, ಎಲ್ಲವೂ ಅನಿಸಿಕೆನೇ. ಅಧ್ಯಾಸೋ ಮಿಥ್ಯಾ ಪ್ರತ್ಯಯ ರೂಪ. ಪ್ರತ್ಯಯ ಹೇಳ್ತಾರೆ, ವೃತ್ತಿ ಹೇಳ್ತಾರೆ, ನಿಮ್ಗೆ ಅರ್ಥವಾಗ್ತದೆ. ನಾನು ಅನಿಸಿಕೆನೇ ಹೇಳಿಬಿಡ್ತೀನಿ. ಅನಿಸಿಕೆ ಅಂದರೆ ನೇರಾಗಿ ಗೊತ್ತಾಗ್ತದೆ. ಸುಮ್ಮನೆ ಅನಿಸುವುದು, ಅನಿಸಿಕೆ ಬಿಟ್ಟು ಏನೂ ಇಲ್ಲ. ನಿಜವಾಗಿದೆ ಅನಿಸಿಕೆ, ಇಲ್ಲ ಎನ್ನುವುದು ಅನಿಸಿಕೆ, ಎರಡೂ ಅನಿಸಿಕೆಗಳೇ ಇಷ್ಟೇ, ಯಾವುದೂ ಇಲ್ಲ. ಹಾಗೆ ವಸ್ತುವಿದೆ ಎಂದು ಏಕಪ್ಪ ಅಷ್ಟು ಗಟ್ಟಿ ಮಾಡಿಕೊಳ್ಳೋದು. ಇದನ್ನು ಪ್ರಶ್ನೆ ಮಾಡು, ಇದು ವಿಚಾರ. ಇದೆ ಅನಿಸಿದ್ದು, ಇದೆ ಎನ್ನುವುದು ನಿಜವಾಗಿದೆಯಾ, ಅನಿಸುತ್ತಾ ಇದೆಯಾ? ಅಯ್ಯೋ ಇದೆ ಎಂಬುದೇ ಹೋಯ್ತಲ್ಲ. ಅದು ಅಧ್ಯಾಸ ಬಾಧಿತವಾಗುತ್ತದೆ ಜ್ಞಾನದಿಂದ. ಅಂದರೆ ಹೀಗೆ ಹೋಗಬೇಕು, ಅದು ಅನಿಸಿಕೆನೇ ಹೊರತು ವಸ್ತುವಿಲ್ಲ. ಇದು ಗೊತ್ತಾಯ್ತಲ್ಲ, ಈ ತರಹ ಜ್ಞಾನವಾಗುವುದು. ನೀವು ಜ್ಞಾನ ಅಂದರೆ ಏನು ಅಂದ್ಕೊಳ್ತಾರೆ? ಏನು ಮೇಲಿನಿಂದ ಬರುತ್ತದೆ ಅಂದ್ಕೊಳ್ತಾರೆ? ಜ್ಞಾನ ಅಂದರೆ ಬ್ರಹ್ಮಜ್ಞಾನ ಅಂದರೆ ಏನೂ ಇಲ್ಲ. ಮನಸ್ಸಿಗೆ ಅನಿಸಿಕೆ ಹೋಗುತ್ತದೆ, ಯಾವುದೂ ಇಲ್ಲ. ಪ್ರಪಂಚ ಅಷ್ಟೇ, ಎಲ್ಲವೂ ಒಂದೇ ಅರಿವಿದೆ ಅಷ್ಟೇ, ಎಲ್ಲವೂ ಅನಿಸಿಕೆ. ಇಷ್ಟೇ ಜ್ಞಾನ ಅಂದರೆ ಏನೂ ಇಲ್ಲ. ಅಷ್ಟಿನಿಂದ ಪ್ರಪಂಚವೆಲ್ಲ ಸುಮ್ಮನೆ ಆಟ. ಸಿನಿಮಾ ಎಲ್ಲಿ ತೋರಿಕೆ, ಹಾಗೆ ತೋರಿಕೆ. ಒಳ್ಳೆಯದು ಕೆಟ್ಟದು, ಸಜ್ಜನರು ದುರ್ಜನರು, ಸುಖಗಳು ದುಃಖಗಳು, ನಾಮರೂಪಗಳು, ಸುಮ್ಮನೆ ಅನಿಸಿಕೆಗಳು, ಯಾವುದೂ ಇಲ್ಲ. ಸುಮ್ಮನೆ ಅನಿಸುತ್ತಾ ಇದೆ, ಯಾವುದೇನಾಗಲ್ಲ ಅಷ್ಟೇ. ಅಷ್ಟಾದರೆ ಎಲ್ಲವೂ ಬಿಟ್ಟು ಹೋಯಿತು, ಪ್ರಪಂಚವೇ ಬಿಟ್ಟು ಹೋಯಿತು. ಪ್ರಪಂಚವೇ ಇಲ್ಲ ಅಷ್ಟೇ. ತಾನು ಮಾತ್ರ ಸ್ವತಃ ಸಿದ್ಧ ಅರಿವು ಮಾತ್ರ ಇದ್ದಾನೆ. ತನಗೆ ಜನ್ಮ ಇಲ್ಲ, ಮರಣ ಇಲ್ಲ, ದುಃಖ ಇಲ್ಲ, ಏನಿಲ್ಲ ಅಷ್ಟೇ.
ಇಷ್ಟು ತಿಳ್ಕೊಳ್ಳುವುದಕ್ಕೆ ಇಷ್ಟೆಲ್ಲ ಸಂಶಯ ಏನಿಲ್ಲ. ಮನಸ್ಸಿನಲ್ಲಿ ಒಂದು ಕೂತು ಬಿಟ್ಟಿದೆ, ಪ್ರಪಂಚ ಇದೆ, ನಾನಿದ್ದೇನೆ, ಸುಖ ದುಃಖಗಳಿವೆ, ಇದೆಲ್ಲ ಇವೆ ಅಂದ್ಕೊಂಡು ಏನೋ ಮಾಡ್ತಾಯಿದ್ದೆ ಅಷ್ಟೇ. ಆ ಅನಿಸಿಕೆಯಲ್ಲೇ ಮುಳುಗಿ ಜನರೆಲ್ಲ ಇಡೀ ಪ್ರಪಂಚ ವ್ಯವಹಾರ ನಡೆಯುತ್ತಾ ಇದೆ. ಆ ಅನಿಸಿಕೆಯೇ ಸಂಸಾರ. ಇದೇ ಇದೆ ಅದು ಒಂದು ಬಿಡಿಸ್ಬಿಟ್ರೆ, ಅದು ತಪ್ಪು ಎಂದು ಗೊತ್ತಾಗಿಬಿಟ್ರೆ ಸಂಸಾರ ಮುಗಿಯಿತು. ದರ್ ಇಸ್ ನಥಿಂಗ್. ಯಾವುದು ಮಾಡಬೇಕಾಗಿಲ್ಲ, ಮಾಡುವುದು ಅನಿಸಿಕೆನೇ, ಮಾಡದಿದ್ದರೂ ಅನಿಸಿಕೆನೇ, ಏನು ವ್ಯತ್ಯಾಸವೇ ಇಲ್ಲ. ಇಷ್ಟು ಸರಳವಾದ ಸಂಸಾರವನ್ನು ಬಿಡಿಸಿಕೊಳ್ಳುವುದಕ್ಕೆ ಏನೇನೋ ಇಷ್ಟೆಲ್ಲ ಕಷ್ಟ ಏಕಪ್ಪ. ಇಷ್ಟು ಸರಳವಾಗಿರುವ ವಿಷಯ ನೋಡಿ. ಇದು ನಿಜವಾದರೆ ಅವುಗಳ ಸಾಮಾನ್ಯ ಜನರಿಗೆ ಒಂದು ನಂತರ ಎಚ್ಚರ ನಂತರ ಕನಸು ಅನಿಸುತ್ತದೆ ಅಲ್ಲವೇ? ಹಿಂದೆ ಕನಸಿತ್ತು, ಕನಸಿನಿಂದ ಬಿಟ್ಟು ಬಂದೆ, ಮತ್ತೆ ರಾತ್ರಿಗೆ ನಾನು ನಿದ್ದೆ ಹೋಗ್ತೀನಿ, ಮತ್ತೆ ರಾತ್ರಿಗೆ ಅಂದರೇನು? ಸುಷುಪ್ತಿ ಭೂತಕಾಲ ಅನಿಸುತ್ತದೆ. ಈಗ ಎಚ್ಚರದಲ್ಲಿದ್ದೀನಿ, ಇದಾದ ನಂತರ ಮತ್ತೆ ಮಲ್ಕೊಳ್ತೀನಿ. ಹಿಂದೆ ಮುಂದೆ ಅನಿಸುತ್ತಾ ಇದೆ ಅಲ್ಲವ? ಹಿಂದೆ ಮುಂದೆ ಏನಿಲ್ಲ, ಅದೆಲ್ಲ ನಿಮ್ಮ ಕಲ್ಪನೆ. ಹಿಂದೆ ಇಲ್ಲ, ಮುಂದೆ ಇಲ್ಲ, ಈಗಲೂ ಇಲ್ಲ, ಅಷ್ಟೇ. ಒಂದು ಅರಿವೇ ಇದೆ. ಅಯ್ಯೋ ಈಗ ಹೇಳಿದರೆ ಜನರಿಗೆ ಅರ್ಥವಾಗಲ್ಲ, ಅಯ್ಯಯ್ಯೋ ಬೇಡ. ನೀವು ಭವಿಷ್ಯತ್ತು ಹೇಳ್ತಿರಲ್ಲ, ಭವಿಷ್ಯತ್ತು ಏನೂ ಇಲ್ಲ, ಭೂತ ಅದು ಏನೂ ಇಲ್ಲ, ಸುಮ್ಮನೆ ಕಲ್ಪನಾ. ನಿಮ್ಮ ಭೂತಕಾಲವೆಲ್ಲ ಯೋಚನೆ ವೃತ್ತಿ, ಭವಿಷ್ಯತ್ತು ವೃತ್ತಿ. ಮರಿ ಏನಿದೆ ಅಂದರೆ ನೀನೊಬ್ಬನೇ ಇದ್ವಿ, ಯಾವುದೂ ಇಲ್ಲ. ಅಯ್ಯೋ ಜನರಿಗೆ ಅರ್ಥವೇ ಆಗಲ್ಲ. ಇದೇನು ಬೇಜಾರು ಮಾಡ್ಕೊಳ್ತಾರೆ. ಬೇಜಾರು ಅಂದರೆ ವೃತ್ತಿಯಲ್ಲಿ ಇದು ಹಿಡ್ಕೊಂಡು ಹೋದೇ ಬೇಜಾರು, ಏನಿಲ್ಲ. ಆ ಬೇಜಾರು ವೃತ್ತಿ, ಬೇಜಾರು ಮನಸ್ಸೇ, ಅದು ಅನಿಸಿಕೆನೇ ಅಷ್ಟೇ, ಏನೂ ಇಲ್ಲ. ಆದ್ದರಿಂದ ಇದು ನಿಜವಾದರೆ ಇವುಗಳ ನಡುವೆ ಏನಾದರೂ ವ್ಯವಧಾನವಿರಬೇಕು. ಒಂದು ನಂತರ ಇನ್ನೊಂದು ಅಂದರೆ ಇದಾದ ನಂತರ ಇದು ಅಂದರೆ ಮಧ್ಯದಲ್ಲಿ ಏನಿದೆ ವ್ಯವಧಾನ ಅಂದರೆ ಗೊತ್ತಾ? ಗ್ಯಾಪ್. ಓಹ್ ಟೈಮ್ ಆಯಿತು ಎಂದು ನೆನಪಿಸ್ತಾ ಇದೆ, ಕಂಠ ನೆನಪಿಸ್ತದೆ. 1 ಸೆಕೆಂಡ್. ಓಕೆ. ಸೊ ಇಲ್ಲದಿದ್ದರೆ ಇದು ನಿಜವಾದರೆ ಇವುಗಳ ನಡುವೆ ಇರುವ ಏನಾದರೂ ಒಂದು ವ್ಯವಧಾನಕ್ಕೇನು ಹೇಳ್ತಾರೆ? ಸಂಧಿ ಹೇಳ್ತಾರ? ನೀವೇನು ಹೇಳ್ತಾರೋ ಕನ್ನಡದಲ್ಲಿ? ಮಧ್ಯದಲ್ಲಿ ಖಾಲಿ ಜಾಗ, ಅದಕ್ಕೆ ಇದಕ್ಕೆ ಮಧ್ಯದಲ್ಲಿ ಒಂದು ಖಾಲಿ ಜಾಗ, ಅಥವಾ ಸಂಧಿ, ವ್ಯವಧಾನ, ಗ್ಯಾಪ್. ನಿಮಗೆ ಯಾವ ಭಾಷೆ ಬರ್ತದೋ ಅದು ಇಟ್ಕೊಳ್ಳಿ, ನಮ್ಗೆ ಗೊತ್ತಾಗಲ್ಲ. ಸೊ ಇಲ್ಲದಿದ್ದು ಯಾವುದೇ ಒಂದು ಮಧ್ಯದಲ್ಲಿರಬೇಕು. ಎಚ್ಚರಕ್ಕೆ ಕನಸಿಗೆ ಮಧ್ಯದಲ್ಲಿ ಏನಿದೆ? ನೀವು ಒಂದು ನಂತರ ಇನ್ನೊಂದು ಅಂದರೆ ಒಂದು ಹೋಯಿತು, ಇನ್ನೊಂದು ಬರಬೇಕು. ಅಂದರೆ ಮಧ್ಯದಲ್ಲಿ ಏನಿದೆ? ಏನೂ ಇಲ್ಲ. ಮರಿ ಏನೂ ಇಲ್ಲದಿದ್ದರೆ ಹೇಗೆ? ಒಂದು ನಂತರ ಇನ್ನೊಂದು ಹೇಗೆ ಹೇಳ್ತೀರಿ? ಸ್ವಾಮೀಜಿ ಯುಕ್ತಿ ನೋಡು. ಇದು ನಿಜವಾದರೆ ಅವುಗಳ ನಡುವೆ ಏನಾದರೂ ವ್ಯವಧಾನವಿರಬೇಕು. ಇಲ್ಲದಿದ್ದರೆ ಒಂದು ಅವಸ್ಥೆಯು ಬರುತ್ತಾ ಬೇರೆ ಬೇರೆಯ ರೂಪವನ್ನು ತಳೆಯುವುದಂದರೆ ತಳೆಯುವುದಾದರೂ ನಮ್ಮ ಅನುಭವಕ್ಕೆ ತಳೆಯುವುದಂದರೆ ತಾಳುವುದೇ ಅಲ್ಲವೇ? ತಳೆಯುವುದಂದರೆ ಬ್ರೇಕಿಂಗಾ ಅಥವಾ ಟ್ರಾನ್ಸ್ಫಾರ್ಮಿಂಗಾ? ತಳೆಯುವುದು ಬೇಕು ಅದಾ? ಅಂದರೆ ಬರುತ್ತಾ ಬೇರೆ ಬೇರೆಯ ರೂಪವನ್ನು ತಳೆಯುವುದಂದರೆ ತಾಳುವುದೇ. ನನಗನ್ನಿಸುತ್ತದೆ ಹಾಗೆ. ನನ್ನ ಗೆಸ್ಸಿಂಗ್ ಮರೇನೋ ಅವರನ್ನು ಕೇಳಬೇಕು, ಕನ್ನಡಿಗರನ್ನು ಕೇಳಬೇಕು. ತಳೆಯುವುದು ಅಂದರೆ ಐ ಥಿಂಕ್ ತಾಳುವುದು ಅಂದರೆ ಬರುತ್ತಾ ಅಂದರೆ ಆ್ಯಸ್ ಯು ಗೋ ಆನ್, ಮುಂದೆ ಹೋಗ್ತಾ ಇನ್ನೊಂದು ಆಗಬೇಕು. ಎಚ್ಚರಣೆ ಮುಂದೆ ಹೋಗಿ ಇನ್ನೊಂದು ಆಗಬೇಕು ಅಷ್ಟೇ ಹೊರತು ಮಧ್ಯದಲ್ಲಿ ಗ್ಯಾಪ್ ಇರಬಾರದು. ಸೊ ಇಲ್ಲದಿದ್ದರೆ ಒಂದು ಅವಸ್ಥೆಯು ಬರುತ್ತಾ ಬೇರೆ ಬೇರೆಯ ರೂಪವನ್ನು ತಳೆಯುವುದಾದರೂ ನಮ್ಮ ಅನುಭವಕ್ಕೆ, ಅಂದರೆ ಒಂದು ಅವಸ್ಥಕ್ಕೆ ಇನ್ನೊಂದು ಅವಸ್ಥಕ್ಕೆ ಮಧ್ಯದಲ್ಲಿ ವ್ಯವಧಾನವಾದರೆ ಇರಬೇಕು. ವ್ಯವಧಾನವಿಲ್ಲದಿದ್ದರೆ ಇದೇ ಬದಲಾಯಿಸಿ ಅದಾಗುತ್ತದೆ ಎಂದಾದರೂ ಗೊತ್ತಾಗಬೇಕು. ತಾಳುವುದು ಅಂದರೆ ಇದು ಟ್ರಾನ್ಸ್ಫಾರ್ಮ್ ಆಗಿ ಇದು ಬದಲಾಯಿಸಿ ಅದಾಗುತ್ತದೆ ಎಂದು ಗೊತ್ತಾಗಬೇಕು. ಎರಡರಲ್ಲಿ ಯಾವುದೇ ಒಂದು. ಇದೇ ಬದಲಾಯಿಸಿ ಅದಾಗುತ್ತಾ ಇದೆಯೋ, ಇದು ನಿಂತು ಹೋಗಿ ಅದು ಶುರುವಾಗುವಕ್ಕೆ ಮಧ್ಯದಲ್ಲಿ ಏನಿದೆ? ಮಧ್ಯದಲ್ಲಿ ಏನಿಲ್ಲ ಅಂದರೆ ನಮ್ಗೆ ಏನು ಗೊತ್ತಾಗ್ತಾ ಇಲ್ಲ. ಏನಿಲ್ಲ ಅಂದರೆ ಮರಿ ಇದೇ ಬದಲಾಯಿಸಿ ಅದಾಗಬೇಕು. ಎರಡರಲ್ಲಿ ಯಾವುದೇ ಒಂದು ಹೇಳು. ಸ್ವಾಮೀಜಿ ಮರಣ ಆಶ್ಚರ್ಯಕರವಾದ, ಅದ್ಭುತವಾದ, ಆಳವಾಗಿರುತ್ತದೆ. ಜನರು ಪರಮಾರ್ಥ ಚಿಂತಾಮಣಿ ತುಂಬ ಹೇಳ್ತಾರೆ, ಮರವರೇ ಇದೆಲ್ಲ ಓದಿದ್ದಾರಾ ಇನ್ನೊಂದು ಅವ್ರಿಗೆ ಅರ್ಥವಾಯ್ತಾ? ಪರಮಾರ್ಥ ಚಿಂತಾಮಣಿ ಓದಿದ್ದೇವೆ ಹೇಳ್ತಾರೆ. ಬರೀ ಓದಿದ್ದರೆ ಇನ್ನು ಯಾವ ಪುಸ್ತಕ ಬೇಕಾಗಿಲ್ಲ, ಎಲ್ಲ ಅಲ್ಲೇ ಇದೆ, ಎಲ್ಲ ಓದಿದ್ದೇವೆ ಹೇಳ್ತಾರೆ. ತಳೆಯುವುದಾದರೆ ನಮ್ಮ ಅನುಭವಕ್ಕೆ ಬರಬೇಕು. ಒಂದು ಇನ್ನೊಂದನ್ನು
ತಾಳುವುದಾದರೂ, ತಾಳುವಕ್ಕೇನು ಹೇಳ್ತಾರೆ? ಟ್ರಾನ್ಸ್ಫಾರ್ಮಿಂಗ್, ಮಾಡಿಫೈಯಿಂಗ್, ಇನ್ನೊಂದಾಗಿ ಪರಿಣಮಿಸುವುದಾದರೂ ಆಗಬೇಕು. ಆದರೆ ಅನುಭವದಲ್ಲಿ ಹೀಗಿಲ್ಲ. ಎರಡಕ್ಕೆ ವ್ಯವಧಾನವೂ ಇಲ್ಲ, ಇದೇ ಅದಾಗಿ ಪರಿಣಮಿಸುವುದೂ ಇಲ್ಲ. ಎರಡೂ ಇಲ್ಲ ಅಂದರೆ ಎರಡೆಂದೇ ಹೇಗೆ ಹೇಳ್ತೀರಿ? ಓಕೆ, ಎಚ್ಚರವು ಹೋಗಿ ನಿದ್ರೆಯು ಬಾರದೆ ಇರುವ, ಎಚ್ಚರವು ಹೋಗಿ ಎಚ್ಚರವು ಹೋಯಿತು, ನಿದ್ದೆ ಬಂದಿಲ್ಲ, ಮಧ್ಯದಲ್ಲಿ ಇರುವ ಅಂತರಾಲ ಕಾಲ. ಅಂತರಾಲ ಅಂದರೆ ಅದು ಗ್ಯಾಪ್, ಗ್ಯಾಪ್ ಗ್ಯಾಪ್ ಅಂತರಾಳ, ಅಂತರಿಕ್ಷ ಅಂತರಾಳ ಹೇಳ್ತಿರಲ್ಲ, ಅಂತರಾಲ ಕಾಲವನ್ನು ಯಾರೂ ಕಂಡಿಲ್ಲ. ಎಚ್ಚರ ಮುಗೀತು, ಕನಸು ಶುರುವಾಗಲಿಲ್ಲ, ಮಧ್ಯದಲ್ಲಿ ನೀವೇನು ನೋಡಿದ್ದೀರಿ? ಏನೂ ಇಲ್ಲ, ಯಾರೂ ನೋಡಲಿಲ್ಲ. ಆ ಗ್ಯಾಪ್ ಏನು? ಗ್ಯಾಪ್ನಲ್ಲಿ ಏನಿದೆ? ಏನು ಅನುಭವ ಇತ್ತು ನಿಮಗೆ? ಏನಿಲ್ಲ ಅಂದರೆ మరి ಗ್ಯಾಪೇ ಇಲ್ಲ. ಯಾರೂ ಕಂಡಿಲ್ಲ. ಕನಸಿಗೂ ಎಚ್ಚರಕ್ಕೂ ನಡುವಿನ ಅಂತರಾಳವನ್ನು ಯಾರೂ ಕಂಡಿಲ್ಲ. ಗ್ಯಾಪ್ ಇಲ್ಲ ಒಂದು. ಅಥವಾ ಒನ್ ಟ್ರಾನ್ಸ್ಫಾರ್ಮಿಂಗ್, ಒನ್ ಗ್ರ್ಯಾಜುವಲ್ಲಿ ಬಿಕಮಿಂಗ್ ದ ಅದರ್. ನಾನು ಕನ್ನಡಕ್ಕಿಂತ ಇಂಗ್ಲೀಷ್ನಲ್ಲೇ ಚೆನ್ನಾಗಿ ಹೇಳ್ಬೋದು, ಬಟ್ ಇವರು ಬೇಡ ಕನ್ನಡದಲ್ಲೇ ಹೇಳಬೇಕು ಹೇಳ್ತಾರೆ. ನನಗೆ ಕಂಡೀಷನ್ ಅಲ್ಲ, ಶಾಲೆಯಲ್ಲಿ ಏನು ಹೇಳ್ತಾರೆ, ನೀವು ಕನ್ನಡದಲ್ಲಿ ಮಾತಾಡಿದರೆ ಫೈನ್ ಹಾಕ್ತಾರೆ, ಇಂಗ್ಲೀಷ್ನಲ್ಲೇ ಮಾತಾಡಬೇಕು. ನನಗೇನು ಮಾಡ್ತಾರೆ, ನಾವು ಇಂಗ್ಲೀಷ್ನಲ್ಲಿ ಮಾತಾಡಿದ್ರೆ ನನಗೆ ಫೈನ್ ಹಾಕ್ತಾರೆ. ನೀವು ಕನ್ನಡದಲ್ಲೇ ಹೇಳಬೇಕು, ನೀವು ಇಂಗ್ಲೀಷ್ನಲ್ಲಿ ಹೇಳಬಾರ್ದು. ನನಗೆ ಫೈನ್ ಹಾಕ್ತಾರೆ, ನೀನು ಕನ್ನಡದಲ್ಲಿ ಹೇಳಬೇಕು, ಇಂಗ್ಲೀಷ್ನಲ್ಲಿ ಹೇಳಬಾರ್ದು. ನಾನು ಕನ್ನಡ ಯೋಚನೆ ಮಾಡಿ ತಗೊಂಡು ಬರಬೇಕು ಕನ್ನಡ. ಒಂದು ಗ್ರ್ಯಾಜುವಲ್ಲಿ ಬರುತ್ತಾ ಇನ್ನೊಂದಾಗಿ ತಳೆಯುತ್ತದೆ. ಅಂದರೆ ಗ್ರ್ಯಾಜುವಲ್ಲಿ ಆ್ಯಸ್ ಇಟ್ ಗೋಸ್ ಆನ್ ಇಟ್ ಗ್ರ್ಯಾಜುವಲ್ಲಿ ಬಿಕಮ್ಸ್ ದ ಅದರ್. ಒಂದು ಇನ್ನೊಂದಾಗಿ ಬರುತ್ತದೆ. ಏನು ಹೇಳಬೇಕು? ಅದೇನೋ ಕನ್ನಡ ಸರಿಯಾಗಿದೆಯಾ? ಅದೇ ಹೋಗುತ್ತಾ ಇನ್ನೊಂದು ಆಗುತ್ತದೆ. ಹಾಗೆ ಆಗಬೇಕು. ಇದರಂತೆ ಎಚ್ಚರವು ನಿದ್ರೆಯಾಗಿ ಮಾರ್ಪಟ್ಟಿದ್ದನ್ನಾಗಲಿ, ಎಚ್ಚರವೇ ಹೋಗುತ್ತಾ ನಿದ್ದೆಯಾಗಿ ಬದಲಾಯಿಸ್ತದೆ. ಹಾಗೆ ಬದಲಾಯಿಸುವುದು ನೋಡಿದ್ದೀರಾ? ಅಥವಾ ಎಚ್ಚರ ಮುಗೀತು, ಏನಿದೆ ಅಂದರೆ ಈಗ ಎಚ್ಚರ ಮುಗೀತಪ್ಪ, ಈಗ ಇನ್ನೊಂದು ಬರಬೇಕು, ನೋಡ್ತೀನಿ ಯಾವುದು ಬರ್ತದೋ ಎಂದು ಅಲ್ಲಿ ಕಾಯ್ತಾ ಕೂತಿರ್ತೀರ. ಅಲ್ಲಿ ಅಂಥದ್ದು ಅವಸ್ಥೆನೇ ಇಲ್ಲ. ಎಚ್ಚರ ಮುಗಿದು ಹೋದ ನಂತರ ನಿಮಗೆ ಅನುಭವ ಇಲ್ಲ. ಅಥವಾ ಇದೇ ಕ್ರಮವಾಗಿ ನಿಧಾನವಾಗಿ ಬದಲಾಯಿಸುವುದು ನೋಡಲಿಲ್ಲ ಅಲ್ಲವೇ? ನಡುವಿನ ಅಂತ ಮಾರ್ಪಟ್ಟಿದ್ದನ್ನಾಗಲಿ, ನಿದ್ರೆಯು ಕನಸಾಗಿ ರೂಪುಗೊಂಡಿದ್ದನ್ನಾಗಲಿ, ರೂಪುಗೊಂಡುವುದು ಅಂದರೆ ಟ್ರಾನ್ಸ್ಫಾರ್ಮಿಂಗ್ ಅಲ್ಲವೇ? ಮಾಡಿಫೈ ಆಗಲಿ, ಕನಸು ಎಚ್ಚರವಾಗುವುದು. ಕನಸಿನಲ್ಲಿ ಇರುತ್ತಾ ನಿಧಾನವಾಗಿ ಎಚ್ಚರ ಆಯಿತು ಅಲ್ಲವೇ? ನೀವು ಇಲ್ಲಿ ಕೂತಿರ್ತೀರಿ, ನೀವು ಉದಾಹರಣೆ ಹೇಳ್ತೀನಿ, ನೀವು ಮಲ್ಕೊಂಡಿದ್ದೀರಿ, ನೀವು ಸ್ವಲ್ಪ ಬೆಳಗಿನ ಜಾವನೇ ಎದ್ದು ಬಿಟ್ಟಿದ್ದೀರಿ ಸೂರ್ಯೋದಯಕ್ಕೆ ಮುಂದೆ ಅಲ್ಲವೇ? ಆವಾಗ ನೀವು ಕಿಟಕಿ ತೆಗೆದು ಅಥವಾ ಬಾಗಿಲು ತೆಗೆದು ಅಲ್ಲಿ ಹೊರಗೆ ಕೂತಿದ್ದರೆ ಮೊದಲೆಲ್ಲ ಕತ್ತಲೆ ಕಂಡು ಬರ್ತಾ ಇಲ್ಲ. ನಿಧಾನವಾಗಿ ಮೊದಲು ಸೂರ್ಯನಿಗೆ ಮುಂಚೆ ಅರುಣ ಬರುತ್ತಾನೆ, ಸ್ವಲ್ಪ ಬೆಳಕು ಬರುತ್ತದೆ, ಇನ್ನೂ ಸ್ವಲ್ಪ ಬರುತ್ತದೆ. ಸೂರ್ಯ ಬರುತ್ತಾ ಒಂದೊಂದು ವಸ್ತು ನಿಧಾನವಾಗಿ ಕಂಡು ಬರುತ್ತದೆ. ಹಾಗೆ ಕನಸಿನಲ್ಲಿ ಕೂತಿದ್ದು ನಿಧಾನವಾಗಿ ಕನಸೇ ಬದಲಾಯಿಸಿ ಎಚ್ಚರವಾಗುವಂತೆ ನೋಡಿದ್ದೀರಾ? ಕನಸಿನಲ್ಲಿರುವ ಕುರ್ಚಿ, ಅದೊಂದು ಕುರ್ಚಿ, ಕೆಲವು ವಸ್ತುಗಳೆಲ್ಲ ನಿಧಾನವಾಗಿ ಅವುಗಳೇ ಎಚ್ಚರ ಆಗುವುದು ನೋಡಿದ್ದೀರಾ? ಅಥವಾ ಕನಸು ಮುಗಿದ ನಂತರ ಎಚ್ಚರ ಆಗುವುದಕ್ಕೆ ಮಧ್ಯದಲ್ಲಿ ಖಾಲಿ ಇದ್ದರೆ ಅದು ಖಾಲಿ ನೋಡಿದ್ದೀರಾ? ಖಾಲಿ ಇಲ್ಲ, ಅದೇ ನಿಧಾನವಾಗಿ ಬದಲಾಯಿಸುವುದು ಇಲ್ಲ. మరి ಎರಡೆಂದು ಹೇಗೆ ಹೇಳ್ತೀರಿ? ನಿದ್ದೆಯು ಮುಗಿದು ಕನಸು ಬರುವುದಕ್ಕೆ ಮುಂಚಿನ ಅಂತರಾಳವನ್ನು ಯಾರೂ ಕಂಡಿಲ್ಲ. ಕನಸಿಗೂ ಎಚ್ಚರಕ್ಕೆ ನಡುವಿನ ಅಂತರಾಳವನ್ನು ಯಾರೂ ಕಂಡಿಲ್ಲ. ಇದರಂತೆ ಎಚ್ಚರವು ನಿದ್ರೆಯಾಗಿ ಮಾರ್ಪಟ್ಟಿದ್ದನ್ನಾಗಲಿ ನಿದ್ದೆ, ಇದನ್ನು ಏನು ಕನ್ನಡ ನನಗೆ ಅರ್ಥವೇ ಆಗಲ್ಲ. ಮಾರ್ಪಟ್ಟಿದ್ದನ್ನಾಗಲಿ ನಿದ್ರೆಯು ಕನಸಾಗಿ ರೂಪುಗೊಂಡಿದ್ದನ್ನು, ಇದೆಲ್ಲ ನಾನು ಅನುವಾದ ಮಾಡಿದೆ ಇಂಗ್ಲೀಷ್ಗೂ, ಬಟ್ ತುಂಬ ಕಷ್ಟವಾಯಿತು. ವಾಕ್ಯ ಇನ್ನೊಬ್ಬರನ್ನು ಕೇಳಿ ಅನುವಾದ, ನನ್ನ ಅನುವಾದನೆ ಓದ್ತೀನಿ, ನನಗೆ ಓದೋದೇ ಇಲ್ಲ, ತುಂಬ ಕಷ್ಟ ನನಗೆ ನನ್ನ ಅನುವಾದನೆ ನಾನು ಓದ್ಕೊಂಡು ಬಿಡ್ತೀನಿ, ಮತ್ತೆ ಓದುವಾಗ ಮತ್ತೆ ಅರ್ಥವಾಗಲ್ಲ ನನಗೆ. ಇದರಂತೆ ರೂಪುಗೊಂಡಿದ್ದನ್ನಾಗಲಿ ಕನಸು ಎಚ್ಚರವಾಗಿ ಈ ತರಹ ಕನ್ನಡ ಈಗಲೂ ಬಳಸ್ತಾರ ಜನರು? ಇದು ಹೋಯ್ತದೆ, ಹಳೆಗನ್ನಡ ಆಯಿತಾ? ಇದು ಹಳೆ ಆಯಿತಾ? ಈಗ ಯಾರು ಬಳಸ್ತಾ ಇಲ್ಲ. మరి ಇದನ್ನು ಯಾರೋ ಆಧುನಿಕ ಕನ್ನಡಕ್ಕೆ ಸರಳವಾಗಿ ಮಾಡಿಬಿಡಬೇಕು ಯಾರಾದರೂ. ನನಗಂಥವ್ರಿಗೆ ಅರ್ಥವಾಗ್ತದೆ, ಇದೆಲ್ಲ ತುಂಬ ಹಳೆದು ಕಷ್ಟವಾಗ್ತಾಯಿದೆ. ಸೊ ಮಾರ್ಪಟ್ಟಿದ್ದನ್ನಾಗಲಿ, ನಿದ್ರೆಯು ಕನಸಾಗಿ ರೂಪುಗೊಂಡಿದ್ದನ್ನಾಗಲಿ, ಕನಸು ಎಚ್ಚರವಾಗಿ ಪರಿಣಮಿಸದ್ದನ್ನಾಗಲಿ ಯಾರೂ ನೋಡಲಿಲ್ಲ ಅಂದರೆ ಸಾಕಲ್ಲವೇ? ನೋಡಿದ್ದಿಲ್ಲ. ಓಕೆ, ಹಾಗೆ ನೋಡಿದ್ದರೆ ಇವೆಲ್ಲವೂ ಒಂದೇ ಅವಸ್ಥೆಯಾಗುವ, ಅಂದರೆ ಹಾಗೆ ನೋಡಿದ್ದರೆ
ಈ ಎಲ್ಲವೂ ಎಚ್ಚರ ಕನಸು ಒಂದೇ ಅವಸ್ಥೆ ಆಗುತ್ತಿತ್ತು. ಇದೇ ಕ್ರಮವಾಗಿ ಪರಿಣಮಿಸಿದ್ದರೆ ಒಂದೇ ಆಗುತ್ತಿತ್ತು. ಗ್ಯಾಪ್ ಇಲ್ಲ ಅಂದರೆ ಏನಾಗುತ್ತದೆ, ಅದು ಇದು ಒಂದೇ ಆಗುತ್ತಿತ್ತು. ಗ್ಯಾಪ್ ಇಲ್ಲ ಅಥವಾ ಅದೇ ಇದಾಗಿ ಪರಿಣಮಿಸಿತು. ಈ ಎರಡು ಅರ್ಥದಲ್ಲಿ ಒಂದೇ ಆಗಿಬಿಡುತ್ತಿತ್ತು. మరి ಒಂದೇ ಅವಸ್ಥೆ ಏಕೆ ಇಲ್ಲ ನಮಗೆ? ಮೂರೇಕೆ ಅನಿಸುತ್ತಾ ಇವೆ? ಅದು ಪ್ರಶ್ನೆ ಅಲ್ಲ. ಹಾಗೆ ನೋಡಿದ್ದರೆ ಎಲ್ಲವೂ ಒಂದೇ ಅವಸ್ಥೆಯಾಗುತ್ತಿದ್ದವು. ಆದ್ದರಿಂದ ಅವಸ್ಥೆಗಳಿಗೆ ಕಾಲಕೃತ ಅನುಕ್ರಮವನ್ನಾಗಲಿ ಕಾರ್ಯಕಾರಣ ಸಂಬಂಧವನ್ನಾಗಲಿ ಕಲ್ಪಿಸುವುದಕ್ಕೆ ಅನುಭವದ ಆಧಾರವಿಲ್ಲ. ಆದ್ದರಿಂದ ಇದಕ್ಕೆ ಕಾಲಕ್ರಮ ಇಲ್ಲ. ಒಂದು ನಂತರ ಇನ್ನೊಂದು ಕಾಲದಲ್ಲಿ ಕ್ರಮವಾಗಿ ನಡೆಯುವುದಿಲ್ಲ. ಕಾರ್ಯಕಾರಣ ಇಲ್ಲ ಎಂದು ಹೇಳಬಹುದು. ಇದು ಮೊದಲನೇ ಯುಕ್ತಿ. ಇನ್ನು 4 ಯುಕ್ತಿಗಳಿವೆ. ಇವತ್ತು ಸಾಕಪ್ಪ, ಟೈಮ್ ಇದೆ, ಬಟ್ ನನಗೆ ಕಂಠ ಇಲ್ಲ. ಟೈಮ್ ಜೊತೆಗೆ ಕಂಠಕ್ಕೆ ಶಕ್ತಿ ಇರಬೇಕು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.